ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್ ಯೂಟ್ಯೂಬ್ ಚಾನಲ್. 2024 ಕೆ ಎಸ್ ಪ್ರಿಲಿಮ್ಸ್ಗೆ ಬೇಕಾಗಿರುವ ಒಂದು ರಿವಿಷನ್ ಪ್ರೋಗ್ರಾಮನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಇದು 4ನೇ ಎಪಿಸೋಡ್. ಓಕೆ, 1 ಇಯರ್ ಕರೆಂಟ್ ಅಫೇರ್ಸ್ 2023 ನವೆಂಬರಿಂದ 2024 ಡಿಸೆಂಬರ್ 15ರವರೆಗೆ, ಅಂದರೆ ಒನ್ ಇಯರ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ 250 ಟಾಪಿಕ್ಸನ್ನು ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಆಗಿ ನಾವು ಶುರು ಮಾಡಿದ್ವಿ. ಇದು ಥಿಮ್ಯಾಟಿಕ್ ಸೀರೀಸ್ ಆಗಿತ್ತು. ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಒಂದು ಕಡೆ, ಪಾಲಿಟಿ ಗವರ್ನೆನ್ಸ್ ಒಂದು ಕಡೆ, ಹೆಲ್ತ್ ಆ್ಯಂಡ್ ಸೊಸೈಟಿ ಒಂದು ಕಡೆ. ಸೊ ಅದರ ಭಾಗವಾಗಿ ಇವತ್ತು 4ನೇ ಮಾಡ್ಯೂಲ್ ಎಕಾನಮಿ ಮಾಡ್ಯೂಲನ್ನು ಶುರು ಮಾಡ್ತಾ ಇದ್ದೀವಿ. ಸೊ ನಮ್ಮ ಇನ್ಸ್ಟಾ ಕೆ ಎಸ್ ಯೂಟ್ಯೂಬ್ ಚಾನಲ್ಗೆ ಹೋದರೆ ಓಕೆ, ಪ್ಲೇಲಿಸ್ಟಲ್ಲಿ ನಿಮಗೆ ಎಪಿಸೋಡ್ಸ್ಗಳು ಕಾಣಿಸುತ್ತೆ. ಓಕೆ, ಸೊ ಗೌರ್ಮೆಂಟ್ ಸ್ಕೀಮ್ ಮಾಡ್ಯೂಲು, ಪಾಲಿಟಿ ಗವರ್ನೆನ್ಸ್ ಮಾಡ್ಯೂಲು, ಹೆಲ್ತ್ ಆ್ಯಂಡ್ ಸೊಸೈಟಿ ಮಾಡ್ಯೂಲು, ಇದು 4ನೇದು ಎಕಾನಮಿ ಮಾಡ್ಯೂಲ್ನ. ಸೊ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಮತ್ತು ಆಲ್ರೆಡಿ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿರುತ್ತೆ, ಅದನ್ನು ನೋಡಿ ನೀವು ಸದುಪಯೋಗವನ್ನು ಪಡ್ಕೋಬೋದು. ಓಕೆ, ಎಸ್, ಇದರಲ್ಲಿ ಒಂದು ವಿಚಾರ ನಾನು ಹೇಳೋದು ಬರ್ತಿದ್ದೀನಿ. ಸೊ ಗೌರ್ಮೆಂಟ್ ಸ್ಕೀಮ್ ಅಂತ ಫಸ್ಟ್ ಮಾಡ್ಯೂಲ್ ಮಾಡಿದ್ದೀವಿ, ಅದು ಪಾರ್ಟ್ 1 ಅದು. ಓಕೆ, ಇಟ್ಸ್ ಎ ಪಾರ್ಟ್ 1. ಸೊ ಇನ್ನೊಂದು ಪಾರ್ಟ್ 2 ಮಾಡ್ಯೂಲನ್ನು ಕೂಡ ಲಾಂಚ್ ಮಾಡ್ತೀವಿ. ಗೌರ್ಮೆಂಟ್ ಸ್ಕೀಮ್ಸ್ ಇನ್ನೂ ತುಂಬ ಕವರ್ ಮಾಡೋದಿದೆ. ಸೊ ಪಾರ್ಟ್ 1 ಬಿಕಾಸ್ ವಿಡಿಯೋ ಲೆಂತಿ ಆಗಿರೋದ್ರಿಂದ ಅದು ಪಾರ್ಟ್ 1 ಮಾಡಿದ್ದೀವಿ. ಸೊ ಮತ್ತೊಂದು ವಿಡಿಯೋ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ, ಸೊ ಎಕಾನಮಿ ಮಾಡ್ಯೂಲನ್ನು ನಾನು ಶುರು ಮಾಡ್ತಾ ಇದ್ದೀನಿ. ರೈಟ್, ಓಕೆ. ಸೊ ಇತ್ತೀಚೆಗೆ ಓಕೆ, ಸೊ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಇದು ತನ್ನ 8ನೇ ಸಂಸ್ಥಾಪನಾ ದಿನವನ್ನು ಸೆಲೆಬ್ರೇಟ್ ಮಾಡಿತು. ಓಕೆ, ಸೊ ತನ್ನ 8ನೇ ಸಂಸ್ಥಾಪನಾ ದಿನವನ್ನು ಸೆಲೆಬ್ರೇಟ್ ಮಾಡಿತು. ಓಕೆ, ಸರಿ. ಸೊ ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಈಗ ನೋಡಿ, ಈಗ ಎಸ್ ಇನ್ಸಾಲ್ವೆನ್ಸಿ ಅಂತ ಒಂದು ವರ್ಡ್ ಇದೆ. ಓಕೆ, ಇನ್ಸಾಲ್ವೆನ್ಸಿ ಅಂತ ಒಂದು ವರ್ಡ್ ಇದೆ. ಸೊ ಇನ್ಸಾಲ್ವೆನ್ಸಿಯನ್ನು ಕನ್ನಡದಲ್ಲಿ ಸಾಲಗೇಡಿತನ ಅಂತ. ಓಕೆ, ಸಾಲಗೇಡಿತನ. ಓಕೆ, ಬ್ಯಾಂಕರಪ್ಸಿ ಅಂತಿದೆ. ಓಕೆ, ಸೊ ಬ್ಯಾಂಕರಪ್ಸಿ ಅಂತಿದೆ. ಓಕೆ, ಬ್ಯಾಂಕರಪ್ಸಿ ಅಂತಾರೆ ದಿವಾಳಿತನ ಅಂತ, ಎರಡು ಬೇರೆ ಬೇರೆ ಪದಗಳು. ಓಕೆ, ಈಗ ಫಾರ್ ಎಕ್ಸಾಂಪಲ್, ಸೊ ಬ್ಯಾಂಕಲ್ಲಿ ಏನೋ ಲೋನ್ ತೊಗೊಂಡಿರ್ತೀವಿ. ಬಿಸ್ನೆಸ್ ಮಾಡಬೇಕು ಅಂತ ಲೋನ್ ತೊಗೊಂಡಿರ್ತೀವಿ, ಕಟ್ಟಕ್ಕಾಗಲ್ಲ. ಓಕೆ, ಕಟ್ಟಕ್ಕಾಗಲ್ಲ. ನಾವು ಬಡ್ಡಿ ಕಟ್ತಾ ಇದ್ರೆ ಅಥವಾ ಅಸ್ಲು ಕಟ್ತಾ ಇದ್ರೆ ಅದೇನಾಗುತ್ತೆ, ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ತಿರೋದು. ಓಕೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ವಸೂಲಾಗದ ಸಾಲ ಅಂತ ಕರಿತೀವಿ ಕನ್ನಡದಲ್ಲಿ, ವಸೂಲಾಗದ ಸಾಲ. ಸೊ ಪೂರ್ತಿ ಬಿಸ್ನೆಸ್ ಲಾಸ್ ಆಗೋಯ್ತು, ಇನ್ನು ಕಟ್ಟಕ್ಕೆ ಆಗದೇ ಇಲ್ಲ. ಓಕೆ, ಸೊ ಬ್ಯಾಂಕ್ ಲೋನ್ನ ವಾಪಸ್ ಮರುಪಾವತಿ ಮಾಡೋಕ್ಕಾಗದೇ ಇಲ್ಲ. ಈ ಕಂಡೀಷನ್ನ ಇನ್ಸಾಲ್ವೆನ್ಸಿ ಅಂತ ಕರಿತೀವಿ, ಇನ್ಸಾಲ್ವೆನ್ಸಿ ಅಂತ. ಓಕೆ, ಸೊ ಈಗ ನಾವು ಬ್ಯಾಂಕ್ ಲೋನ್ ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ ಅವ್ರು ಸುಮ್ಮನಿರಲ್ಲ, ಕೋರ್ಟ್ಗೆ ಹೋಗ್ತಾರೆ. ಸೊ ಕೋರ್ಟ್ ಎಲ್ಲ ಪರಿಶೀಲನೆ ಮಾಡಿ, ಒಂದು ಕೋರ್ಟ್ ಆಗಿರ್ಬೋದು, ಒಂದು ಕಾಂಪಿಟೆಂಟ್ ಅಥಾರಿಟಿ ಆಗಿರ್ಬೋದು, ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಇಲ್ಲ ಇವ್ರ ಬಿಸ್ನೆಸ್ ಲಾಸ್ ಆಗಿದೆ, ಇನ್ನು ಲೋನ್ ಕಟ್ಟೋ ಪರಿಸ್ಥಿತಿಲಿಲ್ಲ ಅಂತ ಡಿಕ್ಲೇರ್ ಮಾಡ್ತಾರಲ್ಲ, ಇದನ್ನು ಬ್ಯಾಂಕರಪ್ಸಿ ಅಂತ ಕರಿತೀವಿ. ನಾವು ಸಾಲ ಕಟ್ಟಕ್ಕಾಗದಿರೋಂಥ ಕಂಡೀಷನನ್ನು ಇನ್ಸಾಲ್ವೆನ್ಸಿ ಅಂತ ಕರಿತೀವಿ. ಅದನ್ನು ಕೋರ್ಟು ಅಥವಾ ಒಂದು ಕಾಂಪಿಟೆಂಟ್ ಅಥಾರಿಟಿ ಡಿಕ್ಲೇರ್ ಮಾಡಿದಾಗ ಅದನ್ನು ಬ್ಯಾಂಕರಪ್ಸಿ ಅಂತ ಕರಿತೀವಿ. ಆಯಿತಾ? ಸೊ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಪ್ರಕರಣಗಳು ಜಾಸ್ತಿ ಆಯಿತು ಅಂದರೆ ಬ್ಯಾಂಕಿಂಗ್ ಕಲ್ಚರ್ ಏನಾಗುತ್ತೆ, ಸೊ ಭಾರತದಲ್ಲಿ ಬ್ಯಾಂಕಿಂಗ್ ಕಲ್ಚರ್ ಹಾಳಾಗುತ್ತೆ. ಬ್ಯಾಂಕಿಂಗ್ ಕಲ್ಚರ್ ಹಾಳಾಯಿತು ಅಂದರೆ ಪಬ್ಲಿಕ್ ಲೆಂಡಿಂಗ್, ಸಾರ್ವಜನಿಕರಿಗೆ ಸಾಲ ಕಮ್ಮಿ ಸಿಗುತ್ತೆ. ಓಕೆ, ಪಬ್ಲಿಕ್ ಲೆಂಡಿಂಗ್ ಕಮ್ಮಿ ಆಗುತ್ತೆ. ಸೊ ಪಬ್ಲಿಕ್ ಲೆಂಡಿಂಗ್ ಕಡಿಮೆ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಮನಿ ಫ್ಲೋ ಕಡಿಮೆ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಮನಿ ಫ್ಲೋ ಕಡಿಮೆ ಆಯಿತು ಅಂತಂದರೆ ಹೊಸ ಉದ್ದಿಮೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಹೊಸ ಉದ್ದಿಮೆಗಳ ಸಂಖ್ಯೆ ಕಮ್ಮಿ ಆಯಿತು ಅಂತಂದರೆ ಓಕೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕಮ್ಮಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕಮ್ಮಿ ಆದರೆ ಪರ್ ಕ್ಯಾಪಿಟ ಇನ್ಕಮ್ ಕಮ್ಮಿ ಆಗುತ್ತೆ. ಪರ್ ಕ್ಯಾಪಿಟ ಇನ್ಕಮ್ ಕಮ್ಮಿ ಆದರೆ GDP ಕಡಿಮೆ ಆಗುತ್ತೆ. GDP ಕಮ್ಮಿ ಆದರೆ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ಅಂದರೆ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಪ್ರಕರಣಗಳು ನೇರವಾಗಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತವೆ. ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಹಾಗಾಗಿ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಪ್ರಕರಣಗಳನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ರೂಲ್ಸ್ ತಂತು. ಇದನ್ನು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕರಪ್ಸಿ ಕೋಡ್ 2016 ಅಂತ ಕರಿತೀವಿ. ಓಕೆ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕರಪ್ಸಿ ಕೋಡ್ 2016
ಓಕೆ, ಇದರ ಭಾಗವಾಗಿ ಓಕೆ ನಾವೊಂದು ವಿಶೇಷವಾಗಿರುವಂಥ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡ್ತೀವಿ. ಇದನ್ನು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಅಂದರೆ ಇದ್ರ ಕೆಲಸ ಏನು ಅಂತಂದರೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಇಂಪ್ಲಿಮೆಂಟ್ ಮಾಡುವಂಥ ಭಾರತ ಸರ್ಕಾರದ ಸಂಸ್ಥೆ ಕೆಲಸ ಮಾಡುತ್ತೆ. ಓಕೆ, ಸಂಸ್ಥೆ ಕೆಲಸ ಮಾಡುತ್ತೆ. ಎಸ್, ಓಕೆ ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಅಲ್ವಾ? ಓಕೆ, ನೆಕ್ಸ್ಟ್ ಟಾಪಿಕ್ ಬರೋಣ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬರೋಣ. ಮಾನಿಟರಿ ಪಾಲಿಸಿ ಕಮಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವಾಗಲೂ ನ್ಯೂಸಲ್ಲಿರುತ್ತೆ, ಎವರ್ಗ್ರೀನ್ ಟಾಪಿಕ್ ಇದು. ಓಕೆ, ಸೊ ಮಾನಿಟರಿ ಪಾಲಿಸಿ ಕಮಿಟಿ ಇಟ್ ಈಸ್ ಎವರ್ಗ್ರೀನ್ ಟಾಪಿಕ್. ಓಕೆ, ಎಕಾನಮಿನ ಮೇಲೆ ಯಾವಾಗಲೂ ಒಂದು ಕ್ವಶನ್ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಇದ್ದೇ ಇರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ರಿವೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಓಕೆ, ನ್ಯೂಸಲ್ಲಿ ಯಾಕಿತ್ತು ಅಂತ ನಾನು ಆಮೇಲೆ ಹೇಳ್ತೀನಿ, ರೈಟ್? ಓಕೆ, ನೋಡಿ, RBI ಆ್ಯಕ್ಟ್ ಓಕೆ ಓಕೆ ಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಬಂದಿದ್ದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದಿದ್ದು ಯಾವಾಗ? 1934. RBI ಸಂಸ್ಥೆ ಎಸ್ಟಾಬ್ಲಿಷ್ ಆಗಿದ್ದು 1935 ಬಟ್ RBI ಕಾಯ್ದೆ ಜಾರಿಗೆ ಬಂದಿದ್ದು 1934. ಓಕೆ, ಸೊ ಕೇಳಿಸ್ಕೊಳ್ಳಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಜಾರಿಗೆ ಬಂದಿದ್ದು 1934. ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934ಗೆ ತಿದ್ದುಪಡಿಯನ್ನು ತಂದು, ಓಕೆ, ಒಂದು ಅಮೆಂಡ್ಮೆಂಟ್ ತಂದು ಒಂದು ಸೆಕ್ಷನ್ ಆ್ಯಡ್ ಮಾಡ್ತೀವಿ. ಓಕೆ, ಸೆಕ್ಷನ್ 45ZB ಅಂತ. ಓಕೆ, ಸೆಕ್ಷನ್ 45ZB ಅಂತ ಆ್ಯಡ್ ಮಾಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಳಗಡೆ ಒಂದು ವಿಶೇಷವಾಗಿರುವಂಥ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡ್ತೀವಿ. ಇದನ್ನು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರೀತಾರೆ. ಓಕೆ, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಮಾನಿಟರಿ ಪಾಲಿಸಿ ಕಮಿಟಿ ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಯಾವ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಯಿತು, ಯಾವ ಸೆಕ್ಷನ್ನ ಆ್ಯಡ್ ಮಾಡಲಾಯಿತು? ಕನ್ನಡದಲ್ಲಿ ಹಣಕಾಸು ನೀತಿ ಸಮಿತಿ ಅಂತ ಕರಿತೀವಿ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934ಗೆ ತಿದ್ದುಪಡಿಯನ್ನು ತಂದು ಸೆಕ್ಷನ್ ಸೆಕ್ಷನ್ 35ZB, ಸೆಕ್ಷನ್ 45ZB ಎನ್ನುವಂಥ ಸೆಕ್ಷನ್ನ ಆ್ಯಡ್ ಮಾಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಳಗಡೆ ಒಂದು ಸಂಸ್ಥೆ ಎಸ್ಟಾಬ್ಲಿಷ್ ಮಾಡ್ತಾರೆ, ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿ ಸಮಿತಿ ಅಂತ. ಓಕೆ, ಈ ಮಾನಿಟರಿ ಪಾಲಿಸಿ ಕಮಿಟಿಯ ಕೆಲಸ ಏನು ಸರ್ ಅಂತ ಕೇಳಿದ್ರೆ, ಭಾರತದಲ್ಲಿ 2 ಪ್ರಮುಖ ಕೆಲಸಗಳನ್ನು ಮಾಡುತ್ತೇವೆ. ಓಕೆ, ದೇರ್ ಆರ್ 2 ಮೇಜರ್ ಫಂಕ್ಷನ್ಸ್ ಆಫ್ ಮಾನಿಟರಿ ಪಾಲಿಸಿ ಕಮಿಟಿ. ಒನ್ ಈಸ್ ಭಾರತದಲ್ಲಿ ಬೆಲೆಗಳ ಸ್ಥಿರತೆಯನ್ನು ಕಾಪಾಡುವುದು, ಪ್ರೈಸ್ ಸ್ಟೆಬಿಲಿಟಿ ಕಾಪಾಡೋದು. ಎರಡನೇದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು, ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದು. ಪ್ರೈಸ್ ಸ್ಟೆಬಿಲಿಟಿ ಕಾಪಾಡೋದು, ಫಾರ್ ಎಕ್ಸಾಂಪಲ್ ಈ ವಾರ ಟೊಮೆಟೊ 5 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಈ ವಾರ 1 kg ಟೊಮೆಟೊ 5 ರೂಪಾಯಿ ಇದೆ, ಮುಂದಿನ ವಾರ 50 ರೂಪಾಯಿ ಆಯಿತು, ಅದ್ರ ಮುಂದಿನ ವಾರ 500 ರೂಪಾಯಿ ಆಯಿತು, ಅದ್ರ ಮುಂದಿನ ವಾರ 2 ರೂಪಾಯಿಗೆ ಬಂತು. ಹಿಂಗಿದ್ರೆ ಜೀವನ ಹೆಂಗೆ ಮಾಡೋದು? ಓಕೆ, ಪ್ರೈಸ್ ಸ್ಟೆಬಿಲಿಟಿ ಕಾಪಾಡೋದು. ಓಕೆ, ಬೆಲೆಗಳ ಸ್ಥಿರತೆಯನ್ನು ಕಾಪಾಡೋದು, ಪ್ರೈಸ್ ಸ್ಟೆಬಿಲಿಟಿ. ಎರಡನೇದು ಇನ್ಫ್ಲೇಷನ್ ತಡೆಗಟ್ಟೋದು ಅಂತ. ಆಯಿತಾ? ಹಾಗಾದರೆ ಸರ್, ಈ ಮಾನಿಟರಿ ಪಾಲಿಸಿ ಕಮಿಟಿನಲ್ಲಿ ಕಾಂಪೋಸಿಷನ್ ಮಾಡೋಣ, ಒಳಗಡೆ ಯಾರ್ಯಾರು ಇರ್ತಾರೆ. ಓಕೆ, ಕಾಂಪೋಸಿಷನ್ ಭಾಳ ಇಂಪಾರ್ಟೆಂಟು, ಸಂಯೋಜನೆ ಬಗ್ಗೆ ಮಾತಾಡೋಣ. ಓಕೆ, ಸೊ ಟೋಟಲ್ಲು 6 ಮೆಂಬರ್ಸ್ ಇರ್ತಾರೆ. ಓಕೆ, 6 ಮೆಂಬರ್ಸ್ ಇರ್ತಾರೆ. ಯಾರು ಚೇರ್ಪರ್ಸನ್ ಆಗಿರ್ತಾರೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರಾಗಿರ್ತಾರೋ, ಓಕೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರಾಗಿರ್ತಾರೋ ಅವರು ಚೇರ್ಪರ್ಸನ್ ಆಗಿರ್ತಾರೆ. ಸರಿ, ಈ 6 ಮೆಂಬರ್ಸ್ ನೋಡಿ. ಓಕೆ, 6 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 2 ಕಮಿಟಿ ಮಾಡ್ಕೊಂಡಿರ್ತಾರೆ. ಮಾನಿಟರಿ ಪಾಲಿಸಿ ಕಮಿಟಿ ಒಳಗಡೆ 2 ಕಮಿಟಿ ಮಾಡ್ಕೊಂಡಿರ್ತಾರೆ. ಒಂದು ಇಂಟರ್ನಲ್ ಕಮಿಟಿ ಅಂತ, ಒಂದು ಎಕ್ಸ್ಟರ್ನಲ್ ಕಮಿಟಿ ಅಂತ. ಓಕೆ, ಇಂಟರ್ನಲ್ ಕಮಿಟಿನಲ್ಲಿ 3 ಜನ, ಇಂಟರ್ನಲ್ ಕಮಿಟಿನಲ್ಲಿ 3 ಜನ ಇರ್ತಾರೆ, ಎಕ್ಸ್ಟರ್ನಲ್ ಕಮಿಟಿನಲ್ಲಿ 3 ಜನ ಇರ್ತಾರೆ. ಆಯಿತಾ? ಇಂಟರ್ನಲ್ ಕಮಿಟಿನಲ್ಲಿ ಯಾರಿರ್ತಾರೆ? ಫಸ್ಟು RBI ಬ್ಯಾಂಕ್ ಗವರ್ನರ್ ಇರ್ತಾರೆ. ಓಕೆ, RBI ಬ್ಯಾಂಕ್ ಗವರ್ನರ್ ಇರ್ತಾರೆ. ಎರಡನೇದು ನಿಮಗೆ ಗೊತ್ತಿದೆ, RBIನಲ್ಲಿ 4 ಜನ ಡೆಪ್ಯೂಟಿ ಗವರ್ನರ್ಸ್ ಇದ್ದಾರೆ. ಒಬ್ಬರು ಡೆಪ್ಯೂಟಿ ಗವರ್ನರ್ನ ನಾಮಿನೇಟ್ ಮಾಡಿರ್ತಾರೆ. ಓಕೆ, ಸೊ ಒಬ್ಬರು ಡೆಪ್ಯೂಟಿ ಗವರ್ನರು ನಾಮಿನೇಟ್ ಆಗಿರ್ತಾರೆ. ಮತ್ತು ಇನ್ನೊಂದು ಒಬ್ಬ ಎಕ್ಸ್ಪರ್ಟನ್ನು RBI ಬ್ಯಾಂಕು ನಾಮಿನೇಟ್ ಮಾಡಿರುತ್ತೆ. ಓಕೆ, ಸೊ ಇಂಟರ್ನಲ್ ಕಮಿಟಿ ಒಳಗೆ 3 ಜನ ಇರ್ತಾರೆ. ಮೊದಲನೇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇರ್ತಾರೆ,
ಎರಡನೇದು 4 ಜನ ಡೆಪ್ಯೂಟಿ ಗವರ್ನರ್ಸಲ್ಲಿ ಒಬ್ಬರು ಡೆಪ್ಯೂಟಿ ಗವರ್ನರ್ ನಾಮಿನೇಟ್ ಮಾಡಿರ್ತಾರೆ, ಇನ್ನೊಬ್ಬರು ಎಕ್ಸ್ಪರ್ಟ್ ನಾಮಿನೇಟ್ ಆಗಿರ್ತಾರೆ. ಓಕೆ, ಸೊ ಎಕ್ಸ್ಟರ್ನಲ್ ಕಮಿಟಿನಲ್ಲಿ 3 ಜನ ಇರ್ತಾರೆ, ಹೂ ಆರ್ ನಾಮಿನೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಓಕೆ, ಹಣಕಾಸು ಸಚಿವಾಲಯ ನಾಮಿನೇಟ್ ಮಾಡಿರುವಂಥ 3 ಜನ ಇರ್ತಾರೆ. ಓಕೆ, ಸರಿ. ಸೊ ಟೋಟಲ್ 6 ಮೆಂಬರ್ಸ್ ಇರ್ತಾರೆ. ಬಟ್ ಚೇರ್ಪರ್ಸನ್ ಯಾರಾಗಿರ್ತಾರೆ, ಅಧ್ಯಕ್ಷ ಯಾರಾಗಿರ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರ್ತಾರೆ. ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ವೋಟಿಂಗ್ ನಡೆಯುತ್ತೆ, ಏನಾದರೂ 3-3 ಟೈ ಆಯಿತು ಅಂದರೆ, 3-3 ಟೈ ಆಯಿತು ಅಂತಂದರೆ ಕಾಸ್ಟಿಂಗ್ ವೋಟ್ ಯಾರಿಗೆ ಸಿಗುತ್ತೆ, RBI ಗವರ್ನರಿಗೆ ಸಿಗುತ್ತೆ. ಕಾಸ್ಟಿಂಗ್ ವೋಟ್ ಯಾರಿಗೆ ಸಿಗುತ್ತೆ, RBI ಗವರ್ನರ್ಗೆ ಸಿಗುತ್ತೆ. ಮತ್ತು ಗೊತ್ತಿರಬೇಕು ನಿಮಗೆ, ಈ ಮಾನಿಟರಿ ಪಾಲಿಸಿ ಕಮಿಟಿ ಇದೆಯಲ್ಲ, ವರ್ಷಕ್ಕೆ 4 ಸತಿ ಮೀಟಿಂಗ್ ಮಾಡಲೇಬೇಕು. ಓಕೆ, 4 ಸತಿ ಮೀಟಿಂಗ್ ಮಾಡಲೇಬೇಕು, ಭಾಳ ಇಂಪಾರ್ಟೆಂಟ್. ಓಕೆ, ಅಂದರೆ 3 ತಿಂಗಳಿಗೆ 1 ಮೀಟಿಂಗ್ ಆಗಲೇಬೇಕು ಅಂತ. ಓಕೆ, 3 ತಿಂಗಳಿಗೆ 1 ಮೀಟಿಂಗ್ ಆಗಲೇಬೇಕು ಅಂತ. ಸರಿ, ಈಗ ಫೈನ್. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಹಣಕಾಸು ನೀತಿ ಸಮಿತಿಯ ಉದ್ದೇಶ ಏನು ಅಂತಂದರೆ, 1 ಬೆಲೆಗಳ ಸ್ಥಿರತೆಯನ್ನು ಕಾಪಾಡೋದು, 2 ಹಣದುಬ್ಬರವನ್ನು ತಡೆಗಟ್ಟೋದು ಅಂತ ಹೇಳಿದೆ. ಓಕೆ, ಈಗ ಪ್ರೈಸ್ ಸ್ಟೆಬಿಲಿಟಿ ಕೇಳಿಸ್ಕೊಳ್ಳಿ. ಓಕೆ, ಪ್ರೈಸ್ ಸ್ಟೆಬಿಲಿಟಿ ಮತ್ತು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ, ಓಕೆ, ಪ್ರೈಸ್ ಸ್ಟೆಬಿಲಿಟಿ ಮತ್ತು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾನಿಟರಿ ಪಾಲಿಸಿ ಕಮಿಟಿ ಸಿಕ್ಕಾಪಟ್ಟೆ ಟೂಲ್ಸ್ ಯೂಸ್ ಮಾಡುತ್ತೆ. ಓಕೆ, ಸಿಕ್ಕಾಪಟ್ಟೆ ಟೂಲ್ಸ್ ಯೂಸ್ ಮಾಡುತ್ತೆ. ನೀವು ಕೇಳಿರ್ತೀರ, ಎಕಾನಮಿ ಓದಬೇಕಾದ್ರೆ ತುಂಬ ಚೆನ್ನಾಗಿ ಕೇಳಿರ್ತೀರ. ಓಕೆ, ರೆಪೋ ರೇಟ್ ಅಂತ ಕರಿತೀವಿ. ಓಕೆ, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ, ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ, ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಇದೆಲ್ಲ ನೀವು ಎಕಾನಮಿಲಿ ಓದ್ಕೊಂಡಿರ್ತೀರ. ಓಕೆ, ಸರಿ. ಈಗ ಓಕೆ, ಯಾಕೆ ಸರ್ ಇದು ನ್ಯೂಸಲ್ಲಿದೆ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮಾನಿಟರಿ ಪಾಲಿಸಿ ಕಮಿಟಿ ಅಲ್ವಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮಾನಿಟರಿ ಪಾಲಿಸಿ ಕಮಿಟಿ. ಓಕೆ, ಯಾಕೆ ಅಂತಂದರೆ ಇತ್ತೀಚೆಗೆ ಓಕೆ ಭಾರತ ಸರ್ಕಾರ ಇತ್ತೀಚೆಗೆ ಭಾರತ ಸರ್ಕಾರ ಓಕೆ ಮಾನಿಟರಿ ಪಾಲಿಸಿ ಕಮಿಟಿಗೆ ಮೆಂಬರ್ಸನ್ನು ನಾಮಿನೇಟ್ ಮಾಡಿತು, ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಗೆ ತನ್ನ ಕಡೆಯಿಂದ ಅಂದರೆ ಅವ್ರದ್ದೇನು ಎಕ್ಸ್ಟರ್ನಲ್ ಕಮಿಟಿ ಏನಿತ್ತಲ್ಲ ಅದಕ್ಕೆ 3 ಜನ ಮೆಂಬರ್ಸನ್ನು ಅಪಾಯಿಂಟ್ ಮಾಡುವಂಥ ಪ್ರಯತ್ನ ಮಾಡ್ತು. ಹಾಗಾಗಿ ಮಾನಿಟರಿ ಪಾಲಿಸಿ ಕಮಿಟಿ ನ್ಯೂಸಲ್ಲಿ. ಓಕೆ, ಈಗ ಜಸ್ಟ್ ಫಾರ್ ಅಡಿಷನಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆ ಸರ್, ಈಗ ಅಡಿಷನಲ್ ಇನ್ಫಾರ್ಮೇಷನ್ ಹೇಳ್ತೀನಿ, ಕೇಳಿಸ್ಕೋಬೇಕು. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಇದು. ಓಕೆ, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಈಗ ಮಾನಿಟರಿ ಪಾಲಿಸಿ ಕಮಿಟಿ ಕೆಲಸ 1 ಪ್ರೈಸ್ ಸ್ಟೆಬಿಲಿಟಿ ಕಾಪಾಡೋದು, 2 ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು. ಅದಕ್ಕೋಸ್ಕರ ಸಾಕಷ್ಟು ಟೂಲ್ಸ್ ಯೂಸ್ ಮಾಡ್ತಾ ಇದೆ. ಅದನ್ನು ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಬ್ಯಾಂಕ್ ರೇಟ್ ಅಂತೆಲ್ಲ ನಾವು ಮಾತಾಡಿದ್ವಿ. ಜಸ್ಟ್ ನಾನು ಏನಾದ್ರು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೆಪೋ ರೇಟನ್ನು ಇಟ್ಕೊಂಡು ಇನ್ಫ್ಲೇಷನ್ ಹೆಂಗೆ ಕಂಟ್ರೋಲ್ ಮಾಡ್ತಾರೆ. ಓಕೆ, ರೆಪೋ ರೇಟ್ ಎನ್ನುವಂಥ ಟೂಲನ್ನು ಯೂಸ್ ಮಾಡ್ಕೊಂಡು ಹಣದುಬ್ಬರವನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಮಾನಿಟರಿ ಪಾಲಿಸಿ ಕಮಿಟಿ, ಅದು ನಾನೊಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮಗೆ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಮಾನಿಟರಿ ಪಾಲಿಸಿ ಕಮಿಟಿ ಏನು ಕೆಲಸ ಮಾಡುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ, ರೈಟ್? ಓಕೆ, ಈಗ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಇನ್ಫ್ಲೇಷನ್? ಓಕೆ, ಈಗ ಇನ್ಫ್ಲೇಷನ್ ಅಂದರೆ ನಿಮಗೆ ಗೊತ್ತಿರಬೇಕು. ಓಕೆ, ಹಣದುಬ್ಬರ ಅಂದರೆ ಏನು? ಈಗ 1 kg ಟೊಮ್ಯಾಟೊ 10 ರೂಪಾಯಿ ಇರುತ್ತೆ. ಆ 1 kg ಟೊಮ್ಯಾಟೊ 100 ರೂಪಾಯಿ ಆದರೆ ದಟ್ ಈಸ್ ಕಾಲ್ಡ್ ಅಸ್ ಇನ್ಫ್ಲೇಷನ್. ಆಯಿತಾ? ಇನ್ಫ್ಲೇಷನ್ ಹೆಂಗಾಗತ್ತೆ ಅದರ ಒಂದು ಎಕ್ಸಾಂಪಲ್ ಕೊಡೋಣ. ನನ್ನ ಹತ್ರ ಒಂದು ಪೆನ್ ಇದೆ. ಈ ಪೆನ್ನಿನ ಬೆಲೆ 10 ರೂಪಾಯಿ ಅಂತ ಇಟ್ಕೊಳ್ಳೋಣ. ಇರೋದೇ ಒಂದು ಪೆನ್ನು, ಈ ಪೆನ್ನಿನ ಬೆಲೆ 10 ರೂಪಾಯಿ. ಬಟ್ 10 ಜನಕ್ಕೆ ಬೇಕು, ಇರೋದು ಒಂದೇ ಪೆನ್ನು. ಓಕೆ, 10 ಜನಕ್ಕೆ ಬೇಕು, ಬಟ್ ಒಂದೇ ಪೆನ್ನು. ಆವಾಗ ಈ ಪೆನ್ನಿನ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದರೆ ಯಾವಾಗ ಸಪ್ಲೈ ಕಡಿಮೆ ಇದ್ದು ಡಿಮಾಂಡ್ ಜಾಸ್ತಿ ಆಗುತ್ತೆ, ಆಗ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಅಸ್ ಇನ್ಫ್ಲೇಷನ್. ನಿಮಗೆ ಗೊತ್ತಿದೆ, ಆಯಿತಾ? ಈಗ ಓಕೆ, ಒಂದು ರೆಪೋ ರೇಟ್ ಒಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಸರಿ, ಈಗ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಇದಾವೆ. ಕಮರ್ಷಿಯಲ್ ಬ್ಯಾಂಕ್ ಅಂದರೆ ICICI ಬ್ಯಾಂಕು, HDFC ಬ್ಯಾಂಕು, ಓಕೆ, ಕ್ಯಾನರಾ ಬ್ಯಾಂಕು, ಇವೆಲ್ಲ ಕಮರ್ಷಿಯಲ್ ಬ್ಯಾಂಕು. ಸರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡ್ತಾವ ಕೊಡಲ್ವಾ? ಸಾಲ ಕೊಡ್ತಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಸಾಲ ಕೊಡ್ತಾವ ಕೊಡಲ್ವಾ? ಕೊಡ್ತಾವೆ. ಸುಮ್ಮನೆ ಕೊಡ್ತಾವ? ಇಲ್ಲ, ಬಡ್ಡಿ ಹಾಕ್ತವೆ. ಆ ಬಡ್ಡಿಯನ್ನು ನಾವೇನು ಕರಿತೀವಿ? ರೆಪೋ ರೇಟ್ ಅಂತ ಕರಿತೀವಿ.
ಓಕೆ, ಒಂದು ಕ್ಲಾರಿಟಿ ಇರಬೇಕು. ರೆಪೋ ರೇಟ್ ಬಗ್ಗೆ ಮಾತಾಡಬೇಕಾದ್ರೆ ಯಾರಿಗೆ ಸಾಲ ಕೊಡುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಸಾಲ ಕೊಡುತ್ತೆ. ಯಾರಿಗೆ ಬಡ್ಡಿ ಕಟ್ತಾರೆ? ಕಮರ್ಷಿಯಲ್ ಬ್ಯಾಂಕ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಡ್ಡಿ ಕಟ್ಟುತ್ತೆ. ಆ ಬಡ್ಡಿಯ ದರವನ್ನು ರೆಪೋ ರೇಟ್ ಅಂತ ಕರೀತೀವಿ. ಕೆಲವು ಸತಿ ಕಮರ್ಷಿಯಲ್ ಬ್ಯಾಂಕೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲ ಕೊಡ್ತಾವೆ. ಕಮರ್ಷಿಯಲ್ ಬ್ಯಾಂಕೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲ ಕೊಡ್ತಾವೆ. ಸುಮ್ಮನೆ ಕೊಡ್ತಾವ? ಇಲ್ಲ, ಬಡ್ಡಿ ಹಾಕ್ತವೆ. ಆ ಬಡ್ಡಿಯ ದರವನ್ನು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ರಿವರ್ಸ್ ರೆಪೋ ರೇಟ್ ವಿಚಾರದಲ್ಲಿ ಯಾರಿಗೆ ಸಾಲ ಕೊಡ್ತಾರೆ? ಕಮರ್ಷಿಯಲ್ ಬ್ಯಾಂಕು ಆರ್ ಬಿ ಐಗೆ ಸಾಲ ಕೊಡುತ್ತೆ. ಯಾರಿಗೆ ಬಡ್ಡಿ ಕಟ್ತಾರೆ? ಆರ್ ಬಿ ಐಯು ಕಮರ್ಷಿಯಲ್ ಬ್ಯಾಂಕಿಗೆ ಬಡ್ಡಿ ಕಟ್ಟುತ್ತೆ. ಆಯ್ತಾ? ಸರಿ. ಸೊ ಯು ಗಾಟ್ ಟು ನೋ ವಾಟ್ ಈಸ್ ರೆಪೋ ರೇಟ್ ಆ್ಯಂಡ್ ವಾಟ್ ಈಸ್ ರಿವರ್ಸ್ ರೆಪೋ ರೇಟ್. ಈಗ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ರೆಪೋ ರೇಟ್ ವಿಚಾರದಲ್ಲಿ ಯಾರಿಗೆ ಸಾಲ ಕೊಡ್ತಾರೆ? ಆರ್ ಬಿ ಐಯು ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡುತ್ತೆ. ಯಾರಿಗೆ ಬಡ್ಡಿ ಕಟ್ತಾರೆ? ಕಮರ್ಷಿಯಲ್ ಬ್ಯಾಂಕು ಆರ್ ಬಿ ಐಗೆ ಬಡ್ಡಿ ಕಟ್ಟುತ್ತೆ. ದಿಸ್ ಇಸ್ ರೆಪೋ ರೇಟ್. ಆಯ್ತಾ? ಸರಿ, ಈಗ ಕೇಳಿಸ್ಕೊಳ್ಳಿ. ಓಕೆ, ಮಾನಿಟರಿ ಪಾಲಿಸಿ ಕಮಿಟಿ ರೆಪೋ ರೇಟನ್ನು 20% ಇಟ್ಟರು ಅಂತ ಇಟ್ಕೋಣ. ರೆಪೋ ರೇಟನ್ನು 20% ಇಟ್ಟರು ಅಂತ ಇಟ್ಕೋಣ. ಅಂದರೆ ಕಮರ್ಷಿಯಲ್ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ 100 ರೂಪಾಯಿ ಸಾಲ ಮಾಡಿದ್ರೆ 20% ಬಡ್ಡಿ ಕಟ್ಟಬೇಕು. ಇದು ಜಾಸ್ತಿ ಬಡ್ಡಿನ ಕಮ್ಮಿ ಬಡ್ಡಿನ? ಜಾಸ್ತಿ ಬಡ್ಡಿನಕ್ಕೆ ವಿಪರೀತ ಜಾಸ್ತಿ ಬಡ್ಡಿ. ಕಮರ್ಷಿಯಲ್ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಸಾಲ ಮಾಡಿದ್ರೆ 100 ರೂಪಾಯಿ ಸಾಲ ಮಾಡಿದ್ರೆ 20 ರೂಪಾಯಿ ಬಡ್ಡಿ ಕಟ್ಟಬೇಕು. ಓಕೆ, ಸೊ ಬಿಕಾಸ್ ರೆಪೋ ರೇಟನ್ನು 20% ಫಿಕ್ಸ್ ಮಾಡಿದ್ದಾರೆ, ವಿಪರೀತ ಬಡ್ಡಿ ಹಾಕಿದ್ದಾರೆ. ಹಿಂಗಿದ್ದಾಗ ಕಮರ್ಷಿಯಲ್ ಬ್ಯಾಂಕ್ಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಜಾಸ್ತಿ ಸಾಲ ಮಾಡ್ತಾವೆ, ಕಮ್ಮಿ ಸಾಲ ಮಾಡ್ತವೆ. ಅಂದರೆ ಬಾರೋಯಿಂಗ್ ಕಮ್ಮಿ ಆಗುತ್ತೆ. ಬಡ್ಡಿ ಜಾಸ್ತಿ ಇರೋದ್ರಿಂದ ಕಮರ್ಷಿಯಲ್ ಬ್ಯಾಂಕು ಕಮ್ಮಿ ಸಾಲ ಮಾಡ್ತವೆ, ಬಾರೋಯಿಂಗ್ ಕಮ್ಮಿ ಆಗುತ್ತೆ. ಬಾರೋಯಿಂಗ್ ಕಡಿಮೆ ಆಯಿತು ಅಂದರೆ ಪಬ್ಲಿಕ್ ಲೆಂಡಿಂಗ್ ಕಡಿಮೆ ಆಗುತ್ತೆ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡಿಮೆ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅಂತಂದಾಗ ಸಾರ್ವಜನಿಕರಿಗೆ ಸಾಲ ಕಡಿಮೆ ಸಿಗುತ್ತೆ. ಓಕೆ, ಪಬ್ಲಿಕ್ ಲೆಂಡಿಂಗ್ ಕಡಿಮೆ ಆಗುತ್ತೆ. ಪಬ್ಲಿಕ್ ಲೆಂಡಿಂಗ್ ಕಡಿಮೆ ಆಯಿತು ಅಂದರೆ, ಸಾರ್ವಜನಿಕರಿಗೆ ಸಾಲ ಕಡಿಮೆ ಆಯಿತು ಅಂತಂದರೆ, ಓಕೆ, ಮಾರ್ಕೆಟಲ್ಲಿ ಮನಿ ಫ್ಲೋ ಕಡಿಮೆ ಆಗುತ್ತೆ. ಮಾರ್ಕೆಟಲ್ಲಿ ಹಣದ ಹರಿವು ಕಡಿಮೆ ಆಗುತ್ತೆ. ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆ ಆದರೆ ಜನ ಜಾಸ್ತಿ ಖರ್ಚು ಮಾಡ್ತಾರೆ, ಕಮ್ಮಿ ಖರ್ಚು ಮಾಡ್ತಾರೆ. ಬಿಕಾಸ್ ದುಡ್ಡಿಲ್ಲ, ಎಕ್ಸ್ಪೆಂಡಿಚರ್ ಕಮ್ಮಿ ಆಗುತ್ತೆ. ಎಕ್ಸ್ಪೆಂಡಿಚರ್ ಕಡಿಮೆ ಆಯಿತು ಅಂತಂದರೆ ಡಿಮಾಂಡ್ ಕಡಿಮೆ ಆಗುತ್ತೆ. ಡಿಮಾಂಡ್ ಕಡಿಮೆ ಆಯಿತು ಅಂದರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ರೆಪೋ ರೇಟ್ ಜಾಸ್ತಿ ಮಾಡಿದಾಗ ಕಮರ್ಷಿಯಲ್ ಬ್ಯಾಂಕ್ಸು ಕಡಿಮೆ ಸಾಲ ಮಾಡ್ತವೆ. ಕಡಿಮೆ ಸಾಲ ಮಾಡಿದ್ರೆ ಸಾರ್ವಜನಿಕರಿಗೆ ಸಾಲ ಕಡಿಮೆ ಸಿಗುತ್ತೆ. ಸಾರ್ವಜನಿಕರಿಗೆ ಸಾಲ ಕಡಿಮೆ ಸಿಕ್ಕಿದ್ರೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆ ಆಗುತ್ತೆ. ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆ ಆಯಿತು ಅಂದರೆ ಜನ ಕಡಿಮೆ ಖರ್ಚು ಮಾಡ್ತಾರೆ. ಜನ ಕಡಿಮೆ ಖರ್ಚು ಮಾಡಿದ್ರೆ ಡಿಮಾಂಡ್ ಕಡಿಮೆ ಆಗುತ್ತೆ. ಡಿಮಾಂಡ್ ಕಡಿಮೆ ಆದರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಓಕೆ, ದಿಸ್ ಈಸ್ ಹೌ ಮಾನಿಟರಿ ಪಾಲಿಸಿ ಕಮಿಟಿ ಕಂಟ್ರೋಲ್ಸ್ ಇನ್ಫ್ಲೇಷನ್. ಓಕೆ, ಈಗ ಸ್ವಲ್ಪ ಉಲ್ಟಾ ಥಿಂಕ್ ಮಾಡೋಣ. ಮಾನಿಟರಿ ಪಾಲಿಸಿ ಕಮಿಟಿ, ಓಕೆ, ನಾನು ರೆಪೋ ರೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾನಿಟರಿ ಪಾಲಿಸಿ ಕಮಿಟಿ ರೆಪೋ ರೇಟ್ನ 1% ಇಟ್ಟರು ಅಂತ ಇಟ್ಕೋಣ. ಮಾನಿಟರಿ ಪಾಲಿಸಿ ಕಮಿಟಿ ರೆಪೋ ರೇಟ್ನ 1% ಇಟ್ಟರು ಅಂದರೆ ವಿಪರೀತ ಕಡಿಮೆ ಬಡ್ಡಿ. ಓಕೆ, ಸೊ ವಿಪರೀತ ಕಡಿಮೆ ಬಡ್ಡಿ ಇಟ್ಟಾಗ ಕಮರ್ಷಿಯಲ್ ಬ್ಯಾಂಕ್ಸು ಕಡಿಮೆ ಸಾಲ ಮಾಡ್ತಾವೆ, ಜಾಸ್ತಿ ಸಾಲ ಮಾಡ್ತಾವೆ. ಬಾರೋಯಿಂಗ್ ಜಾಸ್ತಿ ಮಾಡ್ತಾವೆ. ಜಾಸ್ತಿ ಸಾಲ ಮಾಡಿದ್ರೆ ಪಬ್ಲಿಕ್ ಲೆಂಡಿಂಗ್ ಜಾಸ್ತಿ ಆಗುತ್ತೆ. ಪಬ್ಲಿಕ್ ಲೆಂಡಿಂಗ್ ಜಾಸ್ತಿ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಮನಿ ಫ್ಲೋ ಜಾಸ್ತಿ ಆಗುತ್ತೆ. ಮಾರ್ಕೆಟಲ್ಲಿ ಮನಿ ಫ್ಲೋ ಜಾಸ್ತಿ ಆಯಿತು ಅಂತಂದರೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಜಾಸ್ತಿ ಆಯಿತು ಅಂದರೆ ಹೊಸ ಬಿಸ್ನೆಸ್ಗಳು ಜಾಸ್ತಿ ಆಗ್ತವೆ. ಎಂಟರ್ಪ್ರೈಸಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಓಕೆ, ಹೊಸ ಬಿಸ್ನೆಸ್ಗಳು ಜಾಸ್ತಿ ಆಯಿತು ಅಂತಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಯಿತು ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಯಿತು ಅಂದರೆ GDP ಜಾಸ್ತಿ ಆಗುತ್ತೆ. GDP ಜಾಸ್ತಿ ಆದರೆ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಸಿಂಪಲ್. ಇದು ಫಂಡ ಏನು ಅಂತಂದರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅಂದಾಗ ರೆಪೋ ರೇಟ್ ಜಾಸ್ತಿ ಮಾಡ್ತಾರೆ. ಇನ್ಫ್ಲೇಷನ್ ಕಮ್ಮಿ ಮಾಡಬೇಕು ಅಂದಾಗ ಇನ್ಫ್ಲೇಷನ್ ಕಮ್ಮಿ ಮಾಡಬೇಕು ಅಂದಾಗ ರೆಪೋ ರೇಟ್ ಜಾಸ್ತಿ ಮಾಡ್ತಾರೆ. ಓಕೆ, ಎಕನಾಮಿಕ್ ಮೂವ್ ಮಾಡಬೇಕು ಅಥವಾ ಆರ್ಥಿಕತೆಯನ್ನು ಪುಷ್ ಮಾಡಬೇಕು ಅಂದಾಗ ರೆಪೋ ರೇಟ್ನ ಕಮ್ಮಿ ಮಾಡ್ತಾರೆ, ಮನಿ ಪಂಪ್ ಮಾಡ್ತಾರೆ. ಸೊ ಓಕೆ, ದಿಸ್ ಇಸ್ ಹೌ ಮಾನಿಟರಿ ಪಾಲಿಸಿ ಕಮಿಟಿ ಕಂಟ್ರೋಲ್ಸ್ ಎಕಾನಮಿ ಅಂತ ಹೇಳ್ತೀವಿ. ಓಕೆ, ಸೊ ಪ್ರಧಾನಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಸೊ ನಾನು ಈಗಲೂ ಹೇಳ್ತೀನಿ, ಹೌ ಟು ಫಾಲೋ ದಿಸ್ ಕೋರ್ಸ್, ಯಾವ ರೀತಿ ಫಾಲೋ ಮಾಡಬೇಕು. ಸೊ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ
ನೋಟ್ಸ್ ಲಿಂಕ್ ಹಾಕಿರ್ತೀವಿ. ಓಕೆ, ಆ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ತೊಗೊಳ್ಳಿ, ಮುಂದೆ ಇಟ್ಕೊಳ್ಳಿ. ಕ್ಲಾಸ್ ಕೇಳ್ತಾರೆ, ಮಾರ್ಕ್ ಮಾಡ್ತಾ ಹೋಗ್ತಾರೆ, ಕ್ಲಾಸ್ ಕೇಳ್ತಾರೆ, ಮಾರ್ಕ್ ಮಾಡ್ತಾ ಹೋಗ್ತಾರೆ. ಕ್ಲಾಸ್ ಕೇಳಿದ್ದು ಮತ್ತು ಓದಿದ್ದು ಎರಡು ಒಟ್ಟಿಗೆ ಆಗಬೇಕು. ಕಾರಣ ಸೊ ದೆರ್ ಇಸ್ ನೋ ಟೈಮ್. 29 ತಾರೀಕು ಪರೀಕ್ಷೆ ಇದೆ. ವಿ ಆರ್ ಆನ್. ಓಕೆ, ವಿ ಆರ್ ಆನ್. ಓಕೆ, ಪ್ರಧಾನಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಮಲ್ಟಿಪಲ್ ಟೈಮ್ಸಲ್ಲಿ ನ್ಯೂಸಲ್ಲಿದೆ. ಓಕೆ, ಮಲ್ಟಿಪಲ್ ಟೈಮ್ಸಲ್ಲಿ ನ್ಯೂಸಲ್ಲಿದೆ. ಓಕೆ, ಕೇಳಿಸ್ಕೊಳ್ಳಿ. ವಾಟ್ ಈಸ್ ಪ್ರಧಾನಮಂತ್ರಿ ಗತಿಶಕ್ತಿ? ಓಕೆ, ಗತಿಶಕ್ತಿ ಯೋಜನೆ ಏನು ಹೇಳುತ್ತೆ ಬ್ರದರ್? ಈಗ ದೇಶ ಎಕನಾಮಿಕಲಿ ಡೆವಲಪ್ ಆಗಬೇಕು ಅಂತಂದರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಓಕೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್. ದೇಶಕ್ಕೆ ಬೇಕಾಗಿರುವಂಥ ಸಮರ್ಪಕ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಓಕೆ ರೋಡ್ವೇಸ್ ಮತ್ತು ರೈಲ್ವೇಸನ್ನು ಇಂಟಿಗ್ರೇಟ್ ಮಾಡುವಂಥ ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಓಕೆ, ಸೊ ಭಾಳ ಇಂಪಾರ್ಟೆಂಟು. ಓಕೆ, ದೇಶಕ್ಕೆ ಬೇಕಾಗಿರುವಂಥ ಎಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಲಿಕ್ಕೋಸ್ಕರ ರೋಡ್ವೇಸ್ ಮತ್ತು ರೈಲ್ವೇಸನ್ನು ಇಂಟಿಗ್ರೇಟ್ ಮಾಡುವಂಥ ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನಾ, ವಿಚ್ ಇಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ನ್ಯಾಷನಲ್ ಹೈವೇಸ್. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಇದನ್ನು ಜಾರಿಗೆ ತರುತ್ತೆ. ಓಕೆ, ಎಸ್. ಈಗ ಓಕೆ, GI ಟ್ಯಾಗ್, ಓಕೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಬಗ್ಗೆ ಮಾತಾಡ್ತೀನಿ. ಓಕೆ, ಭಾಳ ಇಂಪಾರ್ಟೆಂಟು. GI ಟ್ಯಾಗ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, GI ಟ್ಯಾಗ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಜಸ್ಟ್ ಲಿಸನ್ ವೆರಿ ಕೇರ್ಫುಲಿ. ಓಕೆ, ಈಗ ನಾನು ಪ್ರಶ್ನೆ ಕೇಳ್ತೀನಿ. ಓಕೆ, ಕಾಶ್ಮೀರದ ಕೇಸರಿಯನ್ನು ಕರ್ನಾಟಕದಲ್ಲಿ ಬೆಳೆದ್ರೆ ಅದೇ ಟೇಸ್ಟ್ ಬರುತ್ತಾ? ಬರುತ್ತೇನ್ರಿ? ಬರಲ್ಲ. ಡಾರ್ಜಿಲಿಂಗ್ ಟೀನ ಕರ್ನಾಟಕದಲ್ಲಿ ಬೆಳೆದ್ರೆ ಅದೇ ಟೇಸ್ಟ್ ಬರುತ್ತಾ? ಬರಲ್ಲ. ತಿರುಪತಿ ಲಡ್ಡುನ ಮನೇಲಿ ಮಾಡೋದು ಅದೇ ಟೇಸ್ಟ್ ಬರುತ್ತಾ? ಬರಲ್ಲ. ಓಕೆ, ಯಾಕೆ ಅಂತಂದರೆ ಓಕೆ ಲಿಸನ್ ಟು ಮಿ. ಈಗ ಕಾಶ್ಮೀರದ ಕೇಸರಿ ತಗೊಳ್ಳಿ, ಆ ಟೇಸ್ಟ್ ಬರಬೇಕು ಅಂದರೆ ಆ ಜಿಯೋಗ್ರಾಫಿಕಲ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಾಶ್ಮೀರದ ಕಣಿವೆಗಳಲ್ಲಿ ಒಂದು ವಿಶೇಷವಾಗಿರುವಂಥ ಮಣ್ಣಿದೆ. ಓಕೆ, ಮಣ್ಣು ಕರೇವಾಸ್ ಅಂತ ಕರಿತೀವಿ. ವಿಶೇಷವಾಗಿರುವಂಥ ಮಣ್ಣು ಕಾಶ್ಮೀರದ ಕಣಿವೆಗಳಲ್ಲಿ ಕಂಡುಬರುವಂಥ ಲ್ಯಾಕುಸ್ಟರೈನ್ ಸಾಯಿಲ್ ಡೆಪಾಸಿಟ್ ಇದು. ಈ ಲ್ಯಾಕುಸ್ಟರೈನ್ ಸಾಯಿಲ್ ಡೆಪಾಸಿಟ್ ಇದರಿಂದ ಏನಾಗುತ್ತೆ, ಆ ಕಾಶ್ಮೀರದ ಕೇಸರಿಗೆ ಒಂದು ವಿಶೇಷವಾಗಿರುವಂಥ ಫ್ಲೇವರ್ ಇರುತ್ತೆ. ಹಾಗಾದರೆ ಓಕೆ, ಭೌಗೋಳಿಕ ವಿಶೇಷತೆಗಳನ್ನು ಒಳಗೊಂಡಿರುವ ಉತ್ಪನ್ನಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ನೀಡುವಂಥ ಪ್ರಮಾಣ ಪತ್ರವನ್ನು GI ಟ್ಯಾಗ್ ಅಂತ ಕರಿತೀವಿ. ಓಕೆ, ಜಿಯೋಗ್ರಾಫಿಕಲ್ ಯುನಿಕ್ನೆಸ್ ಅನ್ನು ಹೊಂದಿರುವಂಥ ಪ್ರೊಡಕ್ಟ್ಸನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ನೀಡುವಂಥ ಪ್ರಮಾಣ ಪತ್ರವನ್ನು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಥವಾ ಭೌಗೋಳಿಕ ಸೂಚಕ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ಡಾರ್ಜಿಲಿಂಗ್ ಟೀ ಭಾಳ ವಿಶೇಷವಾಗಿದೆ ಅಂತಂದರೆ ಅಲ್ಲಿನ ಸಾಯಿಲ್ಲು, ರೈನ್ಫಾಲು, ಟೆಂಪ್ರೇಚರು, ಹ್ಯುಮಿಡಿಟಿ ಆ ಪ್ರಾಡಕ್ಟನ್ನು ಡಿಸೈಡ್ ಮಾಡಿರ್ತವೆ. ಓಕೆ, ಭೌಗೋಳಿಕ ವಿಶೇಷತೆಗಳನ್ನು ಒಳಗೊಂಡಿರುವ ಉತ್ಪನ್ನಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ನೀಡುವಂಥ ಪ್ರಮಾಣ ಪತ್ರವನ್ನು GI ಟ್ಯಾಗ್, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ. ಸರ್, ಈ GI ಟ್ಯಾಗ್ ಯಾರು ಕೊಡ್ತಾರೆ ಸರ್? ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಅಂತ ಒಂದು ಮಿನಿಸ್ಟ್ರಿ ಇದೆ. ಈ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಕೆಳಗಡೆ ಓಕೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತ ಒಂದು ಸಂಸ್ಥೆ ಇದೆ. ಓಕೆ, ಜಿಯೋಗ್ರಾಫಿಕಲ್ ರಿಜಿಸ್ಟ್ರಿ ಅಂತ ಒಂದು ಸಂಸ್ಥೆ ಇದೆ, ವಿಚ್ ಈಸ್ ಹೆಡ್ ಕ್ವಾರ್ಟರ್ಡ್ ಎಟ್ ಚೆನ್ನೈ. ಓಕೆ, ಚೆನ್ನೈ. ಇದು GI ಟ್ಯಾಗನ್ನು ಕೊಡುತ್ತೆ. ಸರ್, ಎಲ್ಲ ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡ್ತಾರ ಸರ್? ಇಲ್ಲ. ಓಕೆ, ಎಲ್ಲ ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡಲ್ಲ. ಓಕೆ, ಲಿಸನ್ ಟು ಮೀ. ಸೊ ಹಾಗಾದ್ರೆ ಯಾವ ಉತ್ಪನ್ನಗಳಿಗೆ ಕೊಡ್ತಾರೆ? ಫಸ್ಟು ಮದ್ಯ ಮತ್ತು ಪಾನೀಯಗಳು ಅಂದರೆ ವೈನ್ಸ್ ಆ್ಯಂಡ್ ಸ್ಪಿರಿಟ್ಸ್, ಎಣ್ಣೆ. ಓಕೆ, ವೈನ್ಸ್ ಆ್ಯಂಡ್ ಸ್ಪಿರಿಟ್ಸಿಗೆ ಕೊಡ್ತಾರೆ, ಮದ್ಯ ಮತ್ತು ಪಾನೀಯಗಳು. ಎರಡನೇದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಕೈಗಾರಿಕಾ ಉತ್ಪನ್ನಗಳು. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಕೃಷಿ ಉತ್ಪನ್ನಗಳು. ಫುಡ್ ಸ್ಟಫ್ಸ್, ಆಹಾರ ಉತ್ಪನ್ನಗಳು. ಕೊನೆಯದಕ್ಕೆ ಹ್ಯಾಂಡಿಕ್ರಾಫ್ಟ್ಸ್, ಕರಕುಶಲ ಉತ್ಪನ್ನಗಳು. ಇಷ್ಟು ವರ್ಗಗಳಲ್ಲಿದ್ದರೆ ಮಾತ್ರ GI ಟ್ಯಾಗ್ ಕೊಡ್ತಾರೆ. ಓಕೆ, ಸೊ ವೈನ್ಸ್ ಆ್ಯಂಡ್ ಸ್ಪಿರಿಟ್ಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಫುಡ್ ಸ್ಟಫ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಈ 5 ವರ್ಗಗಳಿಗೆ GI ಟ್ಯಾಗ್ ಕೊಡ್ತಾರೆ. ಓಕೆ, ಅದನ್ನು ಕೊಡುವಂಥ ಸಂಸ್ಥೆ ಯಾವುದು? GI ರಿಜಿಸ್ಟ್ರಿ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ದೀನಿ. ಹಾಗಾದರೆ ಇನ್ನೊಂದು ಪ್ರಶ್ನೆ ಕೇಳಬಹುದು. ಓಕೆ,
GI ಟ್ಯಾಗ್ಡ್ ಪ್ರೊಡಕ್ಷನ್ ರಕ್ಷಣೆ ಮಾಡುವಂಥ ಜಾಗತಿಕ ಸಂಸ್ಥೆ ಯಾವುದು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಓಕೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ. ಅದ್ರ ಕೆಳಗಡೆ ಒಂದು ಒಪ್ಪಂದ ಇದೆ, ಟ್ರಿಪ್ಸ್ ಅಂತ ಒಂದು ಒಪ್ಪಂದ ಇದೆ, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಗ್ರಿಮೆಂಟ್. ಸೊ ದಿಸ್ ಅಗ್ರಿಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಟೆಕ್ಟಿಂಗ್ GI ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಓಕೆ, ಮತ್ತು GI ಟ್ಯಾಗ್ ಅನ್ನು ಪಡೆದಿರುವಂಥ ಭಾರತದ ಮೊಟ್ಟ ಮೊದಲ ಉತ್ಪನ್ನ ಡಾರ್ಜಿಲಿಂಗ್ ಟೀ. ಓಕೆ, ಡಾರ್ಜಿಲಿಂಗ್ ಟೀ. ಈಗ ಇನ್ನೊಂದು ಹೇಳ್ತೀನಿ. ಓಕೆ, ಇನ್ನೊಂದು ಹೇಳ್ತೀನಿ, ಲಿಸನ್ ಟು ಮಿ. ಓಕೆ ಸರ್, ಪ್ರತಿ ವರ್ಷ ಎಷ್ಟು ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡ್ತಾರೆ ಸರ್? ಒಂದು 30ರಿಂದ 40 ಉತ್ಪನ್ನಗಳಿಗೆ ಕೊಡ್ತಾರೆ. 30ರಿಂದ 40 ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡ್ತಾರೆ. ಹಾಗಾದ್ರೆ ಸರ್, ಆ GI ಟ್ಯಾಗ್ಡ್ ಪ್ರೊಡಕ್ಷನ್ ಓದ್ಬೇಕಾದ್ರೆ ಯಾವ ರೀತಿ ಓದ್ಬೇಕು ಸರ್? ಒಂದು ಸ್ಟ್ರಕ್ಚರ್ ಕೊಡ್ತೀನಿ ನೋಡಿ. ಓಕೆ, ಬರ್ಕೊಳ್ಳಿ. GI ಟ್ಯಾಗ್ಡ್ ಪ್ರಾಡಕ್ಟ್ಸ್. ಓಕೆ, GI ಟ್ಯಾಗ್ಡ್ ಪ್ರಾಡಕ್ಟ್ಸ್ ಹೆಂಗೆ ಓದ್ಕೋಬೇಕು? ಓಕೆ, ಫಸ್ಟ್ ನೇಮ್. ಓಕೆ, ಎರಡನೇದು ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸ್ಟೇಟ್. ಮೂರನೇದು ಯಾವ ಕ್ಯಾಟಗರಿ, ಯಾವ ವರ್ಗದ ಅಡಿಯಲ್ಲಿ ಕೊಡಲಾಗಿದೆ. ನಾಲ್ಕನೇದು ಆ ಉತ್ಪನ್ನದ ವೈಶಿಷ್ಟ್ಯತೆ, ಯುನಿಕ್ನೆಸ್. ಇದೇ ಮಾದರಿಯಲ್ಲಿ ಓದಬೇಕು ಸರ್. ಒಂದು ಎಕ್ಸಾಂಪಲ್ ಕೊಡಿ ಸರ್. ಸೊ ಇತ್ತೀಚೆಗೆ ಗುಜರಾತಿನ ಅಜ್ರಾಕ್. ಓಕೆ, ಸೊ ಗುಜರಾತಲ್ಲಿ ಒಂದು ಉತ್ಪನ್ನ ಬರುತ್ತೆ, ಒಂದು ಪ್ರಾಡಕ್ಟು. ಸೊ ಇದು ಹೆಸರು ಅಜ್ರಾಕ್ ಅಂತ. ಓಕೆ, ಅಜ್ರಾಕ್ ಎನ್ನುವಂಥ ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನು ಕೊಡಲಾಯಿತು. ಓಕೆ, ಸೊ ಇದು ಕಂಡು ಬರುವಂಥ ರಾಜ್ಯ ಗುಜರಾತ್. ಓಕೆ, ಕಂಡು ಬರುವಂಥ ರಾಜ್ಯ ಗುಜರಾತ್. ಓಕೆ, ಸೊ ಯಾವ ಕ್ಯಾಟಗರಿ ಸರ್? ನೋಡಿ, ಈ 400 ವರ್ಷಗಳ ಹಿಂದೆ ಈ ಗುಜರಾತ್ನಲ್ಲಿ ಸಿಂಧ್ ಭಾಗದ ಮುಸಲ್ಮಾನರಿದ್ದರು. ಅವರು ಪರಿಚಯಿಸಿ ಹೋದಂಥ ಒಂದು ಟ್ರೆಡಿಷನಲ್ ಟೆಕ್ಸ್ಟೈಲ್ ಹ್ಯಾಂಡಿಕ್ರಾಫ್ಟ್ ಇದು. ಓಕೆ, ಕ್ಯಾಟಗರಿ ಬಂದು ಹ್ಯಾಂಡಿಕ್ರಾಫ್ಟ್. ಓಕೆ, ಕ್ಯಾಟಗರಿ ಬಂದು ಹ್ಯಾಂಡಿಕ್ರಾಫ್ಟ್. ಗುಜರಾತ್ನಲ್ಲಿ 400 ವರ್ಷಗಳ ಹಿಂದೆ ಈ ಸಿಂಧ್ ಭಾಗದ ಮುಸಲ್ಮಾನರಿದ್ದರು. ಓಕೆ, ಅವರು ಪರಿಚಯಿಸಿ ಹೋದಂಥ ಒಂದು ಟೆಕ್ಸ್ಟ್ ಅಥವಾ ಒಂದು ಟ್ರೆಡಿಷನಲ್ ಟೆಕ್ಸ್ಟೈಲ್ ಹ್ಯಾಂಡಿಕ್ರಾಫ್ಟ್. ಓಕೆ, ಜವಳಿ ಕ್ಷೇತ್ರ ಅಥವಾ ಜವಳಿ ಉತ್ಪನ್ನ ಅಂತ ಕರಿಬೋದು. ಒಂದು ಈ ಅರೇಬಿಕ್ ಭಾಷೆಯಲ್ಲಿ ಈ ಅಜ್ರಾಕ್ ಅಂದರೆ ಬಣ್ಣ ಅಂತ, ಇಂಡಿಗೋ ಅಂತ. ಓಕೆ, ಒಂದು ಪ್ಲೇನ್ ಬಟ್ಟೆ ತಗೊಂಡು ಅದರಲ್ಲಿ ಬಣ್ಣಗಳಿಂದ ಡಿಸೈನ್ ಮಾಡ್ತಾ ಹೋಗ್ತಾರೆ. ಓಕೆ, ಇಟ್ಸ್ ಎ ಟ್ರೆಡಿಷನಲ್ ಟೆಕ್ಸ್ಟೈಲ್ ಹ್ಯಾಂಡಿಕ್ರಾಫ್ಟ್ ಅಂತ ಕರಿತೀವಿ. ಯುನಿಕ್ನೆಸ್ ಭಾಳ ಒಂದು ಅಲ್ಲಿ ಇವತ್ತಿಗೂ ಕೂಡ ಈ ಗುಜರಾತಲ್ಲಿ ಈ ಅಲೆಮಾರಿಗಳಿದ್ದಾರೆ, ಅವ್ರನ್ನ ಈ ಮಲ್ಧಾರಿಗಳು ಅಥವಾ ರಾಭಾರಿಗಳು ಅಂತ ಕರಿತೀವಿ. ಅವರು ಭಾಳ ಒಂದು ಪ್ರೆಸ್ಟೀಜಿಂದ ಈ ಅಜ್ರಾಕನ್ನು ಹೊತ್ಕೊಳ್ತಾರೆ, ಒಂಥರ ಶಾಲ್ ಥರ ಇರುತ್ತೆ. ಓಕೆ, ಸೊ ಇದಕ್ಕೆ GI ಟ್ಯಾಗನ್ನು ಕೊಡಲಾಗಿದೆ. ಇಲ್ಲೂ ಕೂಡ ಓಕೆ, ಅಸ್ಸಾಂನ ಅನೇಕ ಉತ್ಪನ್ನಗಳಿಗೆ GI ಟ್ಯಾಗನ್ನು ಕೊಡಲಾಗಿದೆ. ಬಹುಶಃ ಈ ಎಲ್ಲ ಉತ್ಪನ್ನಗಳನ್ನು ಓದ್ತೀರಾ ಅಂತ ಭಾವಿಸ್ತಾ, ಎಸ್ ವಿ ಕ್ಯಾನ್ ಗೋ ಟು ಓಕೆ ನೆಕ್ಸ್ಟ್ ಟಾಪಿಕ್. ಓಕೆ, ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿ ನ್ಯೂಸಲ್ಲಿದೆ. ಓಕೆ, ಸೊ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿ ನ್ಯೂಸಲ್ಲಿ ನೋಡಿ, ಜವಳಿ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಭಾರತದಲ್ಲಿ ಆಫ್ಟರ್ ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರದ ನಂತರದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡುವಂಥ ಎರಡನೇ ಕ್ಷೇತ್ರ ಟೆಕ್ಸ್ಟೈಲ್ಸ್. ಓಕೆ, ಭಾಳ ಇಂಪಾರ್ಟೆಂಟು. ಕೃಷಿಯ ನಂತರದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಎರಡನೇ ಕ್ಷೇತ್ರ ಜವಳಿ ಕ್ಷೇತ್ರ. ಹಾಗಾದರೆ ಸೊ ಜವಳಿ ಕ್ಷೇತ್ರವನ್ನು ಪ್ರಮೋಟ್ ಮಾಡಲಿಕ್ಕೆ ಭಾರತ ಸರ್ಕಾರ ತಂದಿರುವಂಥ ಅನೇಕ ಯೋಜನೆಗಳ ಬಗ್ಗೆ ಮಾತಾಡೋಣ. ಮೊದಲನೇದು ನೋಡಿ, ದೇಶದಾದ್ಯಂತ ಟೆಕ್ಸ್ಟೈಲ್ ಪಾರ್ಕನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಯೋಜನೆ PM ಮಿತ್ರ ಯೋಜನೆ. ಮತ್ತು ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಆ ಎಂಪ್ಲಾಯರ್ಸ್, ಓಕೆ, ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಉದ್ಯೋಗಸ್ಥರ ಸಾಮರ್ಥ್ಯವನ್ನು ವೃದ್ಧಿಸಲಿಕ್ಕೋಸ್ಕರ ಸಮರ್ಥ ಯೋಜನೆ. ಓಕೆ, ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದ ಎಂಪ್ಲಾಯೀಸ್ ಹೂ ಆರ್ ವರ್ಕಿಂಗ್ ಇನ್ ಟೆಕ್ಸ್ಟೈಲ್ ಸೆಕ್ಟರ್, ಸಮರ್ಥ ಯೋಜನೆ. ಓಕೆ, ಮತ್ತು ಇತ್ತೀಚೆಗೆ ಒಂದು ನೋಡಿ, ಈ ಕೆಲಸ ಮಾಡೋದಕ್ಕೆ ಅಂತಲೇ ಕೆಲವು ಬಟ್ಟೆ ಹಾಕಂತಾರೆ. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ಸು PPE ಕಿಟ್ ಹಾಕಂತಾರೆ. ಓಕೆ, ಅಥವಾ ಈ ಬೆಂಕಿ ಅವಘಡಗಳು ನಡೆದಾಗ ಈ ಫೈರ್ ಡಿಪಾರ್ಟ್ಮೆಂಟ್ ಅವರೊಂಥರ ಬಟ್ಟೆ ಹಾಕಂತಾರೆ. ಓಕೆ, ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವಾಗೊಂಥರ ಬಟ್ಟೆ ಹಾಕಂತಾರೆ. ಇವನ್ನ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಕರಿತೀವಿ. ಓಕೆ,
ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳು. ಓಕೆ, ಅಂದರೆ ಈ ಪಿ ಪಿ ಕಿಟ್ ಥರದ್ದು, ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹಾಕೊಳ್ತಕ್ಕಂಥ ಬಟ್ಟೆಗಳು, ಅಥವಾ ಆಸ್ಟ್ರೋನಟ್ಸ್ ಗಗನಯಾತ್ರಿಗಳು ಹಾಕೊಳ್ಳುವಂಥ ಬಟ್ಟೆಗಳು. ಇಂಥ ಬಟ್ಟೆಗಳನ್ನು ನಾವು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಕರಿತಾ ಇದ್ವಿ. ಇಲ್ಲಿವರೆಗೂ ಭಾರತ ಟೆಕ್ನಿಕಲ್ ಟೆಕ್ಸ್ಟೈಲ್ಸನ್ನು ಇಂಪೋರ್ಟ್ ಮಾಡ್ತಾ ಇತ್ತು. ಬಟ್ ಇನ್ನು ಮುಂದಕ್ಕೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸನ್ನು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್. ಓಕೆ, ಈ 3 ಕಾರ್ಯಕ್ರಮಗಳು ಭಾಳ ಸುದ್ದಿಲಿತ್ತು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಕೇಳಿಸ್ಕೊಳ್ಳಿ, ಹೈವೇಗಳನ್ನು ನೋಡಿದ್ರೆ ನ್ಯಾಷನಲ್ ಹೈವೇಸ್. ಓಕೆ, ನ್ಯಾಷನಲ್ ಹೈವೇಸ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥ ಭಾರತ ಸರ್ಕಾರದ ಯೋಜನೆ ಹಮ್ಸಫರ್ ಪಾಲಿಸಿ. ಓಕೆ, ಹಮ್ಸಫರ್ ಪಾಲಿಸಿ ಸೊ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ನ್ಯಾಷನಲ್ ಹೈವೇಸ್, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಈಗ ನ್ಯಾಷನಲ್ ಹೈವೇಸಲ್ಲಿ ಹೋಗ್ಬೇಕಾದ್ರೆ ಓಕೆ, ಅಲ್ಲಿ ಹೈವೇಸ್ ಪಕ್ಕದಲ್ಲಿ ಶೌಚಾಲಯಗಳನ್ನು ಸ್ಥಾಪನೆ ಮಾಡೋದು. ಓಕೆ, ಸೊ ಈಗ ಪ್ರೆಗ್ನೆಂಟ್ ವಿಮೆನು, ಸಣ್ಣ ಮಕ್ಕಳೆಲ್ಲ ಜರ್ನಿ ಮಾಡ್ತಿರ್ತಾರೆ, ಅವ್ರಿಗೆ ಬೇಬಿ ಕೇರ್ ಫೆಸಿಲಿಟೀಸ್ ಕೊಡೋದು, ಹಿರಿಯ ನಾಗರಿಕರಿಗೆ ಬೇಕಾಗಿರುವಂಥ ವೀಲ್ ಚೇರ್ ಫೆಸಿಲಿಟಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಬೇಕಾಗಿರುವಂಥ EV ಚಾರ್ಜಿಂಗ್ ಸ್ಟೇಷನ್ಸು. ಓಕೆ, ಹೈವೇಗಳಲ್ಲಿ ರೆಸ್ಟೋರೆಂಟ್ಸ್ಗಳನ್ನು ಓಪನ್ ಮಾಡೋದು, ಅಥವಾ ಲಾಂಗ್ ಜರ್ನಿ ಮಾಡೋರಿಗೆ ಡಾರ್ಮೆಟ್ರಿಗಳನ್ನು ಸ್ಥಾಪನೆ ಮಾಡೋದು, ಅಥವಾ ಪೆಟ್ರೋಲ್ ಬಂಕ್ಗಳನ್ನು ಸ್ಥಾಪನೆ ಮಾಡೋದು. ಒಟ್ಟಾರೆ ಹೈವೇ ಅಕ್ಕಪಕ್ಕದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥ ಭಾರತ ಸರ್ಕಾರದ ಯೋಜನೆ ಹಮ್ಸಫರ್ ಪಾಲಿಸಿ. ಓಕೆ, ಹಮ್ಸಫರ್ ಪಾಲಿಸಿ. ಓಕೆ, ನೆಕ್ಸ್ಟ್. ಓಕೆ, ನೋಡಿ, WHO ಒಂದು ಡೇಟಾ ಕೊಟ್ಟಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಡೇಟಾ ಕೊಟ್ಟಿದೆ. ಏನು ಸರ್ ಡೇಟಾ? ಭಾರತದಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 37 ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾರೆ. 37 ಔಟ್ ಆಫ್ 100 ಚಿಲ್ಡ್ರನ್ ಸಫರ್ ಫ್ರಮ್ ಮಾಲ್ನ್ಯೂಟ್ರಿಷನ್. ಹಾಗಾದರೆ ಓಕೆ, ಭಾರತದಲ್ಲಿ ಪೌಷ್ಟಿಕಾಂಶದ ಅಗತ್ಯತೆಗಳನ್ನು ಪೂರೈಸಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಯೋಜನೆ ಪೋಷಣ ಅಭಿಯಾನ. ಓಕೆ, ಪೋಷಣ ಅಭಿಯಾನ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ನ್ಯಾಷನಲ್ ನ್ಯೂಟ್ರಿಷನಲ್ ಮಿಷನ್ ಅಂತ ಕರಿತೀವಿ. ರಾಷ್ಟ್ರೀಯ ಪೌಷ್ಟಿಕಾಂಶ ಮಿಷನ್ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹಾಕ್ಬಿಟ್ರೆ ಆಮೇಲೆ ತಪ್ಪಾಗುತ್ತೆ. ಸೊ ಯಾವುದೋ ಒಂದು ಎಕ್ಸಾಂಪಲ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಓಕೆ, ಒಂದು ಕ್ವಶನ್ ಆಗಿತ್ತು, ಪೋಷಣ್ ಅಭಿಯಾನದ ಉದ್ದೇಶಿತ ಫಲಾನುಭವಿ ಯಾರು? ಹೂ ಇಸ್ ದ ಟಾರ್ಗೆಟೆಡ್ ಬೆನಿಫಿಷಿಯರಿ ಆಫ್ ಪೋಷಣ್ ಅಭಿಯಾನ ಅಂತ. ಓಕೆ, ಎಸ್, ಇಟ್ ಈಸ್ ಪ್ರೆಗ್ನೆಂಟ್ ವುಮನ್, ಲ್ಯಾಕ್ಟೇಟಿಂಗ್ ಮದರ್ಸ್, ಚಿಲ್ಡ್ರನ್ ಆ್ಯಂಡ್ ಅಡಾಲಸೆಂಟ್ ಗರ್ಲ್ಸ್. ಗರ್ಭಿಣಿ ತಾಯಂದಿರು, ಹಾಲುಣಿಸುವ ತಾಯಂದಿರು, ಮಕ್ಕಳು ಮತ್ತು ಹದಿಹರೆಯದ ಬಾಲಕಿಯರ ಪೌಷ್ಟಿಕಾಂಶದ ಅಗತ್ಯತೆಗಳನ್ನು ಪೂರೈಸುವಂಥ ಭಾರತದ ರಾಷ್ಟ್ರೀಯ ಕಾರ್ಯಕ್ರಮ ಪೋಷಣ ಅಭಿಯಾನ. ಓಕೆ, ಸೊ ಇಂಡಿಯಾ ಇಸ್ ಒನ್ ಆಫ್ ದ ಮಾಲ್ನರಿಶ್ಡ್ ಕಂಟ್ರಿ ಇನ್ ದ ವರ್ಲ್ಡ್, ಅದರಲ್ಲೇನು ಡೌಟ್ ಇಲ್ಲ. ಆಯಿತಾ? ಈಗ ಈ ಮಾಲ್ನ್ಯೂಟ್ರಿಷನ್, ಓಕೆ, ಮಾಲ್ನ್ಯೂಟ್ರಿಷನ್ ಎರಾಡಿಕೇಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಕಾನ್ಸೆಪ್ಟ್ ತಂದಿದೆ. ಓಕೆ, ಫೋರ್ಟಿಫೈಡ್ ರೈಸ್ ಅಂತ ಈ ಕಾನ್ಸೆಪ್ಟ್ ಹೆಸರು. ಓಕೆ, ಫೋರ್ಟಿಫೈಡ್ ರೈಸ್ ಅಂತ ಅಂದರೆ ಬಲವರ್ಧಿತ ಅಕ್ಕಿ ಅಂತ ಕರಿತೀವಿ. ಅಂದರೆ ಒಂದು ಭತ್ತದ ತಳಿ ತಗೋತೀವಿ, ಲ್ಯಾಬಲ್ಲಿ ಅದಕ್ಕೆ ವಿಟಮಿನ್ಸ್ ಇಂಜೆಕ್ಟ್ ಮಾಡ್ತೀವಿ. ಭತ್ತದ ತಳಿ ತಗೋತೀವಿ, ಲ್ಯಾಬಲ್ಲಿ ಅದನ್ನು ವಿಟಮಿನ್ಸ್ ಇಂಜೆಕ್ಟ್ ಮಾಡ್ತೀವಿ, ಆಮೇಲೆ ಆನಂತರದಲ್ಲಿ ಬೆಳಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಫೋರ್ಟಿಫೈಡ್ ರೈಸ್. ಓಕೆ, ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಓಕೆ ಬಲವರ್ಧಿತ ಅಕ್ಕಿಯ ಅಭಿವೃದ್ಧಿಗೆ ಅನುಮೋದನೆ ಕೊಟ್ಟಿದೆ. ಹಾಗಾದರೆ ಬಲವರ್ಧಿತ ಅಕ್ಕಿಯಲ್ಲಿ ಯಾವ್ಯಾವ ವಿಟಮಿನ್ಸ್ ಇಂಜೆಕ್ಟ್ ಮಾಡ್ತೀವಿ ಅಂತ ಭಾಳ ಇಂಪಾರ್ಟೆಂಟು. ಸೊ ಐರನ್ನು, ಫೋಲಿಕ್ ಆ್ಯಸಿಡ್, ವಿಟಮಿನ್ B12. ಐರನ್ನು, ಫೋಲಿಕ್ ಆ್ಯಸಿಡ್, ವಿಟಮಿನ್ B12. ಓಕೆ, ಬಲವರ್ಧಿತ ಹಾಲು, ಓಕೆ, ಮಿಲ್ಕ್ ಫೋರ್ಟಿಫಿಕೇಶನ್. ಸೊ ಕೇಳ್ತಾರೆ, ಬಲವರ್ಧಿತ ಹಾಲಲ್ಲಿ ನಾವೇನು ಬಳಸ್ತಾ ಇದ್ದೀವಿ? ವಿಟಮಿನ್ A ಆ್ಯಂಡ್ ವಿಟಮಿನ್ D. ರೈಸ್, ಬಲವರ್ಧಿತ ಅಕ್ಕಿಯಲ್ಲಿ ಐರನ್ನು, ಫೋಲಿಕ್ ಆ್ಯಸಿಡ್, ವಿಟಮಿನ್ B12. ಮಿಲ್ಕ್ ಫೋರ್ಟಿಫಿಕೇಷನಲ್ಲಿ ವಿಟಮಿನ್ A ಆ್ಯಂಡ್ ವಿಟಮಿನ್ D. ಓಕೆ, ಸಾಲ್ಟ್ ಫೋರ್ಟಿಫಿಕೇಶನ್, ಬಲವರ್ಧಿತ ಉಪ್ಪಲ್ಲಿ ಓಕೆ ಅಯೋಡೈಸ್ಡ್ ಸಾಲ್ಟ್ ಯೂಸ್ ಮಾಡ್ತೀವಿ. ಓಕೆ, ಅಯೋಡೈಸ್ಡ್ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಒನ್ ಟಾಪಿಕ್. ಓಕೆ, ಆಲ್ರೆಡಿ ನಾನು ಇ-ಶ್ರಮ್ ಪೋರ್ಟಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ? ಅಸಂಘಟಿತ ವಲಯದ ಕೇಳಿಸ್ಕೊಳ್ಳಿ, ಆಲ್ರೆಡಿ ಇ-ಶ್ರಮ್ ಪೋರ್ಟಲ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಐ ಹೋಪ್ ಮಾಡಿದ್ದೀನಿ ಅಂತ ಭಾವಿಸ್ತೇನೆ. ಓಕೆ ಓಕೆ ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟ್ರೀಯ ಡೇಟಾಬೇಸ್ ಇದೆ. ಓಕೆ, ಅಥವಾ ಏನಾದ್ರು ನಿಮಗೆ ಮರ್ತೋಗಿದ್ರೆ ಐ ವಿಲ್ ಇನ್ನೊಂದು ಸತಿ ಹೇಳ್ತೀನಿ.
ನಾಟ್ ಎ ಪ್ರಾಬ್ಲಮ್. ಓಕೆ, ಸೋಷಲ್ ಸೆಕ್ಯೂರಿಟೀಸ್ ಅಂತ ಒಂದು ಪದ ಇದೆ. ಅಕಸ್ಮಾತ್ ನಾನು ಹೇಳಿಲ್ಲ ಅಂದರೆ ನಿಮ್ಗೆ ಅದು ಸ್ಕಿಪ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಓಕೆ, ಲಿಸನ್. ಓಕೆ, ಸೋಷಲ್ ಸೆಕ್ಯೂರಿಟೀಸ್ ಅಂತ ಒಂದು ವರ್ಡ್ ಇದೆ. ಸಾಮಾಜಿಕ ಭದ್ರತೆಗಳು, ಸಾಮಾಜಿಕ ಭದ್ರತೆಗಳು, ಸೋಷಲ್ ಸೆಕ್ಯೂರಿಟೀಸ್ ಅಂದರೆ ಏನು ಸರ್? ಪಿ ಎಫ್ ಒ, ಓಕೆ, ಪಿ ಎಫ್ ಒ, ಪೆನ್ಷನ್ನು, ಇನ್ಶೂರೆನ್ಸು, ಓಕೆ, ಮೆಡಿಕಲ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್ ಎರಡು, ಇವೆಲ್ಲವನ್ನು ಸೋಷಲ್ ಸೆಕ್ಯೂರಿಟೀಸ್ ಅಂತ ಕರೀತೀವಿ. ಸಾಮಾಜಿಕ ಭದ್ರತೆಗಳು. ನಿಮಗೆ ಸಾಮಾಜಿಕ ಭದ್ರತೆಗಳು ಸಿಕ್ತಿದ್ರೆ ಯು ಬಿಲಾಂಗ್ ಟು ಆರ್ಗನೈಸ್ಡ್ ಸೆಕ್ಟರ್, ಸಂಘಟಿತ ವಲಯ. ಸಾಮಾಜಿಕ ಭದ್ರತೆಗಳು ಸಿಗ್ತಾ ಇಲ್ಲ ಅಂತಂದ್ರೆ ಯು ಬಿಲಾಂಗ್ ಟು ಅನ್ಆರ್ಗನೈಸ್ಡ್ ಸೆಕ್ಟರ್, ಅಸಂಘಟಿತ ವಲಯ. ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಎಕ್ಸಾಂಪಲ್ ಕೊಡಿ. ಟೀಚರ್ಸ್ ಇರ್ತಾರೆ, ಡಾಕ್ಟರ್ಸು, ಲಾಯರ್ಸು, ಇಂಜಿನಿಯರ್ಸು, ಸೈಂಟಿಸ್ಟು, ಗೌರ್ಮೆಂಟ್ ಅಫಿಷಿಯಲ್ಸು, ಇವರೆಲ್ಲ ಆರ್ಗನೈಸ್ಡ್ ಸೆಕ್ಟರ್, ಸಂಘಟಿತ ವಲಯದ ಕಾರ್ಮಿಕರು. ಓಕೆ, ಬೀದಿ ಬದಿ ವ್ಯಾಪಾರಿಗಳು, ಮೀನುಗಾರರು, ರೈತರು, ಕೂಲಿ ಕಾರ್ಮಿಕರು, ಹಮಾಲಿಗಳು, ಇವರೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರು, ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಈಗ ಹೇಳಿ, ಸಂಘಟಿತ ವಲಯದ ಕಾರ್ಮಿಕರನ್ನು ಪತ್ತೆ ಹಚ್ಚೋದು ಕಷ್ಟನ, ಅಸಂಘಟಿತ ವಲಯದ ಕಾರ್ಮಿಕರನ್ನು ಪತ್ತೆ ಹಚ್ಚೋದು ಕಷ್ಟನ? ಆಬ್ವಿಯಸ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ನ ಪತ್ತೆ ಹಚ್ಚೋದು ಭಾಳ ಕಷ್ಟ. ಅದಕ್ಕೋಸ್ಕರ ಭಾರತ ಸರ್ಕಾರ ಒಂದು ರಾಷ್ಟ್ರೀಯ ಪೋರ್ಟಲ್ ಶುರು ಮಾಡಿತು. ಇಟ್ ಈಸ್ ಕಾಲ್ಡ್ ಅಸ್ ಇ ಶ್ರಮ್ ಪೋರ್ಟಲ್ ಅಂತ. ಓಕೆ, ಇ ಶ್ರಮ್ ಪೋರ್ಟಲ್. ನೀವೇನಾದರೂ ಅಸಂಘಟಿತ ವಲಯದಲ್ಲಿದ್ದರೆ, ಅನ್ಆರ್ಗನೈಸ್ಡ್ ಸೆಕ್ಟರ್ಲಿದ್ದರೆ ಇ ಶ್ರಮ್ ಪೋರ್ಟಲ್ಗೆ ಹೋಗ್ಬೋದು, ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ನಿಮಗೆ ಕಾರ್ಮಿಕ ಗುರುತಿನ ಸಂಖ್ಯೆ ಬರುತ್ತೆ, ಒಂದು ಲೇಬರ್ ಐ ಡಿ ಬರುತ್ತೆ. ಓಕೆ, ಆ ಲೇಬರ್ ಐ ಡಿ ಇಟ್ಕೊಂಡು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿಬೋದು. ಓಕೆ, ಸೊ ಯು ಕ್ಯಾನ್ ಗೋ ಆ್ಯಂಡ್ ರಿಜಿಸ್ಟರ್ ಟು ಇ ಶ್ರಮ್ ಪೋರ್ಟಲ್. ಅಂದರೆ ಇ ಶ್ರಮ್ ಪೋರ್ಟಲ್ ನಾವೇನು ಕರಿತೀವಿ, ಇಟ್ಸ್ ಎ ನ್ಯಾಷನಲ್ ಡೇಟಾ ಬೇಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಓಕೆ, ಸೊ ಇಟ್ ಈಸ್ ಮೇಂಟೈನ್ಡ್ ಬೈ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಓಕೆ, ಈಗ ಒಂದು 3 ಇಂಪಾರ್ಟೆಂಟ್ ಇಂಡೆಕ್ಸ್ ಇದಾವೆ, ಸೂಚ್ಯಂಕಗಳು ಅಂತ ಕರಿತೀವಿ. ಓಕೆ, ಸೂಚ್ಯಂಕಗಳು ಅಂತ ಕರಿತೀವಿ. ಓಕೆ, ಸೊ ನೋಡಿ, ಯಾವಾಗಲೂ ಅಷ್ಟೇ ಎಕ್ಸಾಮಲ್ಲಿ ವರದಿಗಳು, ಸೂಚ್ಯಂಕಗಳು ಮತ್ತು ಸಮೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 3 ಕ್ವಶನ್ ಇದ್ದೇ ಇರುತ್ತೆ. ವರದಿಗಳು, ಸಮೀಕ್ಷೆಗಳು ಮತ್ತು ಸೂಚ್ಯಂಕಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್, ಇಂಡಿಸಿಸ್, ಸರ್ವೆ. ಹಾಗಾದರೆ ಈಗ ಒಂದು ಸೂಚ್ಯಂಕ ಅಥವಾ ಇಂಡೆಕ್ಸ್ ಓದಬೇಕಾದ್ರೆ ಯಾವ ಥರ ಓದಬೇಕು? ಓಕೆ, ಇಂಡೆಕ್ಸ್ ಓದಬೇಕಾದ್ರೆ ಯಾವ ಥರ ಓದಬೇಕು? ಓಕೆ, ಒಂದು ಇಂಡೆಕ್ಸ್ ಓದಬೇಕಾದ್ರೆ, ಸೂಚ್ಯಂಕವನ್ನು ಓದಬೇಕಾದ್ರೆ ಯಾವ ರೀತಿ ಓದಬೇಕು? ಫಸ್ಟ್ ಬರ್ಕೊಂಬಿಡಿ, ಸ್ಟ್ರಕ್ಚರ್ ಬರ್ಕೊಳ್ಳಿ. ಓಕೆ, ರೈಟ್ ಡೌನ್ ದ ಸ್ಟ್ರಕ್ಚರ್. ನೇಮ್, ಸೂಚ್ಯಂಕದ ಹೆಸರು. ಎರಡನೇದು ಪ್ರಕಟಿಸುವ ಸಂಸ್ಥೆ, ಪಬ್ಲಿಷಿಂಗ್ ಆರ್ಗನೈಸೇಷನ್. ನಾನೀಗ 3 ಇಂಡೆಕ್ಸ್ ಡಿಸ್ಕಸ್ ಮಾಡ್ತೀನಿ. ಆ ದೃಷ್ಟಿಯಿಂದ ಈ ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್. ಫಸ್ಟ್ ನೇಮ್, ಓಕೆ, ಹೆಸರು. ಪಬ್ಲಿಷಿಂಗ್ ಆರ್ಗನೈಸೇಷನ್, ಪ್ರಕಟಿಸುವ ಸಂಸ್ಥೆ. ಮೂರನೇದು ಓಕೆ, ಆಬ್ಜೆಕ್ಟಿವ್, ಉದ್ದೇಶ. ಓಕೆ, ನಾಲ್ಕನೇದು ನೋಡಿ, ಇಂಡೆಕ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಟು ರ್ಯಾಂಕ್ ದ ಕಂಟ್ರೀಸ್, ದೇಶಗಳಿಗೆ ರ್ಯಾಂಕಿಂಗ್ ಕೊಡೋದಕ್ಕೆ ಇಂಡೆಕ್ಸ್ ಯೂಸ್ ಮಾಡ್ತಾರೆ. ಆಯಿತಾ ಸರ್? ರ್ಯಾಂಕ್ ಕೊಡಬೇಕು ಅಂತಂದರೆ ರ್ಯಾಂಕಿಂಗ್ ಕೊಡಬೇಕು ಅಂದರೆ ಅವ್ಯಾಲ್ಯುವೇಟ್ ಮಾಡಬೇಕು. ಅವ್ಯಾಲ್ಯುವೇಟ್ ಮಾಡಬೇಕು ಅಂದರೆ ಪ್ಯಾರಾಮೀಟರ್ಸ್ ಬೇಕು, ಮಾನದಂಡಗಳು, ಪ್ಯಾರಾಮೀಟರ್ಸ್ ಮಾನದಂಡಗಳು. ಓಕೆ, ನೆಕ್ಸ್ಟು ಫಸ್ಟ್ ರ್ಯಾಂಕ್, ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ರಾಷ್ಟ್ರ ಮತ್ತು ಭಾರತದ ಸ್ಥಾನ, ಫಸ್ಟ್ ರ್ಯಾಂಕು, ಇಂಡಿಯಾಸ್ ರ್ಯಾಂಕ್. ಓಕೆ, ಈ ಸ್ಟ್ರಕ್ಚರ್ ಬರೆದಿಟ್ಕೊಳ್ಳಿ ಒಂದು ಕಡೆ. ಓಕೆ, ಈ ಸ್ಟ್ರಕ್ಚರ್ ಇಟ್ಕೊಂಡು ಈಗ ನಾವು ಇಂಡೆಕ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಇಂಡೆಕ್ಸ್ಗಳನ್ನು ನೋಡ್ತಾ ಹೋಗೋಣ. ನೇಮ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಈ ಸ್ಟ್ರಕ್ಚರ್ ಕರೆಕ್ಟಾಗಿ ಬರೆದಿಟ್ಕೋಬೇಕು. ನೇಮು,
ಪಬ್ಲಿಷಿಂಗ್ ಆರ್ಗನೈಸೇಷನ್, ಆಬ್ಜೆಕ್ಟಿವ್, ಪ್ಯಾರಾಮೀಟರ್ಸ್, ಫಸ್ಟ್ ರ್ಯಾಂಕ್, ಇಂಡಿಯಾಸ್ ರ್ಯಾಂಕ್. ಆಯಿತಾ? ಸರಿ, ಈಗ ನೇಮ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕ ಪ್ರಕಟಿಸುವಂಥ ಸಂಸ್ಥೆ. ಓಕೆ, ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್. ಪ್ರಕಟಿಸುವಂಥ ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್. ಓಕೆ, ಈಗ ಕೇಳಿಸ್ಕೊಳ್ಳಿ. ಉದ್ದೇಶ ಮಾತಾಡ್ತೀನಿ, ಭಾಳ ಇಂಪಾರ್ಟೆಂಟು. ಓಕೆ, ಉದ್ದೇಶ 127 ದೇಶಗಳಲ್ಲಿ ಹಸಿವನ್ನು ಮೌಲ್ಯಮಾಪನ ಮಾಡಿ ರ್ಯಾಂಕಿಂಗನ್ನು ನೀಡುವುದು. ವಿ ಆರ್ ಗೋಯಿಂಗ್ ಟು ಎವ್ಯಾಲ್ಯುವೇಟ್ ಆ್ಯಂಡ್ ಮೆಷರ್ ಹಂಗರ್ ಇನ್ 127 ಕಂಟ್ರೀಸ್ ಆ್ಯಂಡ್ ರ್ಯಾಂಕ್ ದೆಮ್. ಆಯಿತಾ? ಉದ್ದೇಶ ಕ್ಲಿಯರ್. ಓಕೆ, 127 ದೇಶಗಳಲ್ಲಿ ಹಸಿವನ್ನು ಮೌಲ್ಯಮಾಪನ ಮಾಡಿ. ಈಗ ನಾನು ಒಂದು ಇಂಡೆಕ್ಸ್ ಹೇಳ್ಕೊಡ್ತೇನೆ, ಒಂದು ಇಂಡೆಕ್ಸ್ ಹೆಂಗೆ ಓದಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ಇಂಡೆಕ್ಸ್ ಕೊಟ್ಟರೆ ನೀವೇ ಮಾಡಂಗಿರ್ಬೇಕು. ಓಕೆ, ಬಿಕಾಸ್ ಇಫ್ ಸ್ಟ್ರಕ್ಚರ್ ಇಸ್ ಗಿವನ್ ಯು ಕ್ಯಾನ್ ರೀಡ್ ಬೈ ಯುವರ್ ಸೆಲ್ಫ್ ಅಲ್ವಾ? ಓಕೆ, ಸರಿ. 127 ದೇಶಗಳಲ್ಲಿ ಹಸಿವನ್ನು ಮೌಲ್ಯಮಾಪನ ಮಾಡಿ ದೇಶಗಳಿಗೆ ರ್ಯಾಂಕಿಂಗನ್ನು ನೀಡುವುದು. ಆಯಿತಾ? ಸರಿ, ಈಗ ಹಸಿವನ್ನು ಮೌಲ್ಯಮಾಪನ ಮಾಡಬೇಕು, ಹಂಗರನ್ನು ಎವ್ಯಾಲ್ಯುವೇಟ್ ಮಾಡಬೇಕು ಅಂದರೆ ಪ್ಯಾರಾಮೀಟರ್ಸ್ ಬೇಕು. ಓಕೆ, ಎಸ್, 4 ಪ್ಯಾರಾಮೀಟರ್ ಇದೆ ನೋಡಿ. ಅಂಡರ್ ನರಿಶ್ಮೆಂಟ್, ಚೈಲ್ಡ್ ಸ್ಟಂಟಿಂಗ್. ಓಕೆ, ಅಂಡರ್ ನರಿಶ್ಮೆಂಟ್, ಚೈಲ್ಡ್ ಸ್ಟಂಟಿಂಗ್, ಚೈಲ್ಡ್ ವೇಸ್ಟಿಂಗ್, ಚೈಲ್ಡ್ ಮೊಟಾಲಿಟಿ ಅಂತ 4 ಇದಾವೆ. ಓಕೆ, 4 ಇದಾವೆ ಸರ್. 4 ಎಕ್ಸ್ಪ್ಲೈನ್ ಮಾಡಿ ಸರ್, ಕೇಳಿಸ್ಕೊಳ್ಳಿ. ಓಕೆ, ಈಗ ನಾನೇನು ಹೇಳ್ತಾ ಇದ್ದೀನಿ, ಹಂಗರ್ ಹಸಿವನ್ನು ಮೌಲ್ಯಮಾಪನ ಮಾಡಲಿಕ್ಕೆ 4 ಪ್ಯಾರಾಮೀಟರ್ ಇದಾವೆ. ಮೊದಲನೇದು ಅಂಡರ್ ನರಿಶ್ಮೆಂಟ್ ಅಂತ ಹೇಳೋದು. ಓಕೆ, ಸರಿ. ಅಂಡರ್ ನರಿಶ್ಮೆಂಟ್ ಅಂತಂದರೆ ಅಪೌಷ್ಟಿಕತೆ ಅಂತ. ಒಂದು ಮಗುಗೆ ಸಫಿಷಿಯಂಟ್ ಕ್ಯಾಲರಿ ಇಂಟೇಕ್ ಇಲ್ಲ ಅಂದರೆ, ಒಂದು ಮಗುಗೆ ಸಫಿಷಿಯಂಟ್ ಕ್ಯಾಲರಿ ಇಂಟೇಕ್ ಇಲ್ಲ ಅಂದರೆ ಇಟ್ ಇಸ್ ಕಾಲ್ಡ್ ಅಸ್ ಅಂಡರ್ ನರಿಶ್ಮೆಂಟ್. ಆಯಿತಾ? ಎರಡನೇದು ಚೈಲ್ಡ್ ಸ್ಟಂಟಿಂಗ್ ಅಂತ ಕರಿತೀವಿ. ಚೈಲ್ಡ್ ಸ್ಟಂಟಿಂಗ್. ಓಕೆ, ಸೊ ಏಜಿಗೆ ತಕ್ಕಂತೆ ಹೈಟ್ ಇಲ್ಲ ಅಂತಂದರೆ ಚೈಲ್ಡ್ ಸ್ಟಂಟಿಂಗ್. ಏಜಿಗೆ ತಕ್ಕಂತೆ ಹೈಟ್ ಇಲ್ಲ ಅಂದರೆ ಚೈಲ್ಡ್ ಸ್ಟಂಟಿಂಗ್. ಮೂರನೇದು ಚೈಲ್ಡ್ ವೇಸ್ಟಿಂಗ್. ಓಕೆ, ಚೈಲ್ಡ್ ವೇಸ್ಟಿಂಗ್. ಹೈಟಿಗೆ ತಕ್ಕಂತೆ ವೆಯ್ಟ್ ಇಲ್ಲ ಅಂತಂದರೆ ಚೈಲ್ಡ್ ವೇಸ್ಟಿಂಗ್. ಅಂಡರ್ ನರಿಶ್ಮೆಂಟ್ ಅಂದರೆ ಸಫಿಷಿಯಂಟ್ ಕ್ಯಾಲರಿ ಇಂಟೇಕ್ ಇಲ್ಲ ಅಂತಂದರೆ, ಸಫಿಷಿಯಂಟ್ ಕ್ಯಾಲರಿ ಇಂಟೇಕ್ ಇಲ್ಲ ಅಂದರೆ ಅದು ಅಂಡರ್ ನರಿಶ್ಮೆಂಟ್. ಏಜಿಗೆ ತಕ್ಕಂತೆ ಹೈಟ್ ಇಲ್ಲ ಅಂದರೆ ಚೈಲ್ಡ್ ಸ್ಟಂಟಿಂಗ್. ಓಕೆ, ಸೊ ಹೈಟಿಗೆ ತಕ್ಕಂತೆ ವೆಯ್ಟ್ ಇಲ್ಲ ಅಂದರೆ ಚೈಲ್ಡ್ ವೇಸ್ಟಿಂಗ್. 4ನೇದು ಚೈಲ್ಡ್ ಮೊಟಾಲಿಟಿ. ಓಕೆ, ಚೈಲ್ಡ್ ಮೊಟಾಲಿಟಿ. ಚೈಲ್ಡ್ ಮೊಟಾಲಿಟಿ ಅಂದರೆ ಚೈಲ್ಡ್ ಮೊಟಾಲಿಟಿ ಇದೆ, ಕೇಳಿಸ್ಕೊಳ್ಳಿ. ಯಾವುದಾದ್ರು ಮಗು ತನ್ನ 5th ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆನೇ ತೀರ್ಕೊಂಡ್ರೆ, 5ನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆನೇ ತೀರ್ಕೊಂಡ್ರೆ ಇಟ್ ಇಸ್ ಕಾಲ್ಡ್ ಚೈಲ್ಡ್ ಮೊಟಾಲಿಟಿ. ಓಕೆ, ಈ 4 ಪ್ಯಾರಾಮೀಟರ್ಸು ಹಂಗರ್ನ ಡಿಸೈಡ್ ಮಾಡುತ್ತೆ. ಓಕೆ, ಹಾಗಾದರೆ ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸೊ 127 ರಾಷ್ಟ್ರಗಳ ಪೈಕಿ ಭಾರತಕ್ಕೆ ಸಿಕ್ಕಿರುವಂಥ ಸ್ಥಾನ ಓಕೆ 105. ಓಕೆ, ಸೊ ದಿಸ್ ಈಸ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಓಕೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಓಕೆ, ಈಗ ಈ ಥರದ್ದು ಇನ್ನೊಂದು ಇಂಡೆಕ್ಸ್ ಕೊಡ್ತೀನಿ. ಓಕೆ, ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ. ಕೇಳಿಸ್ಕೊಳ್ಳಿ, ಸೇಮ್ ಅದೇ ಸ್ಟ್ರಕ್ಚರ್ ಇಟ್ಕೊಳ್ಳಿ. ಪ್ಲೀಸ್ ಫಾಲೋ ದ ಸ್ಟ್ರಕ್ಚರ್ ಚೇಂಜ್ ಇರಲ್ಲ. ಓಕೆ, ಪ್ರಕಟಿಸುವಂಥ ಸಂಸ್ಥೆ ಆಕ್ಸ್ಫ್ಯಾಮ್ ಆ್ಯಂಡ್ ಡೆವಲಪ್ಮೆಂಟ್ ಫಿನಾನ್ಸ್ ಇಂಟರ್ನ್ಯಾಷನಲ್ ಅಂತ, DFI ಅಂತ. ಓಕೆ, ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಅಸಮಾನತೆಯನ್ನು ಕಡಿಮೆ ಮಾಡುವ ಸೂಚ್ಯಂಕ ಅಂತ ಕರಿತೀವಿ. ಪಬ್ಲಿಷಿಂಗ್ ಆರ್ಗನೈಸೇಷನ್ ಬಂದು ಆಕ್ಸ್ಫ್ಯಾಮ್ ಆ್ಯಂಡ್ ಡೆವಲಪ್ಮೆಂಟ್ ಫಿನಾನ್ಸ್ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಓಕೆ, 100 ಉದ್ದೇಶ. ಈಗ ಆಬ್ಜೆಕ್ಟಿವ್ ಬರ್ತೀನಿ. ಆಬ್ಜೆಕ್ಟಿವ್ 164 ದೇಶಗಳಲ್ಲಿ ಅಸಮಾನತೆಯನ್ನು ಮೌಲ್ಯಮಾಪನ ಮಾಡಿ. ಇನ್ಇಕ್ವಾಲಿಟಿ ಅಂದರೆ ಅಸಮಾನತೆ ಅಂತ. ಓಕೆ, 164 ದೇಶಗಳಲ್ಲಿ ಅಸಮಾನತೆಯನ್ನು ಮೌಲ್ಯಮಾಪನ ಮಾಡಿ ದೇಶಗಳಿಗೆ ರ್ಯಾಂಕಿಂಗನ್ನು ನೀಡುವುದು. ಓಕೆ, ಸೊ 164 ಕಂಟ್ರೀಸಲ್ಲಿ ವಿ ಆರ್ ಗೋಯಿಂಗ್ ಟು ಎವ್ಯಾಲ್ಯುವೇಟ್ ಇನ್ಇಕ್ವಾಲಿಟಿ ಆ್ಯಂಡ್ ರ್ಯಾಂಕ್ ದ ಕಂಟ್ರೀಸ್. ಹಾಗಾದರೆ ಈಗ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಮೆಷರ್ ಮಾಡಬೇಕು ಅಂದರೆ ಪ್ಯಾರಾಮೀಟರ್ಸ್ ಬೇಕು. ಪ್ಯಾರಾಮೀಟರ್ಸ್ ನೋಡಿ. 1
ಎಜುಕೇಷನ್, ಹೆಲ್ತ್, ಸೋಷಲ್ ಪ್ರೊಟೆಕ್ಷನ್, ಟ್ಯಾಕ್ಸೇಷನ್, ಲೇಬರ್ ರೈಟ್ಸ್. ಅಂದರೆ ಕೇಳಿಸ್ಕೊಳ್ಳೀಗ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆಗಳು, ಓಕೆ, ತೆರಿಗೆ ವ್ಯವಸ್ಥೆ, ಲೇಬರ್ ರೈಟ್ಸ್. ಓಕೆ, ಈ 5 ಚೆನ್ನಾಗಿದ್ದರೆ ಇನ್ಇಕ್ವಾಲಿಟಿ ಕಡಿಮೆ ಇದೆ ಅಂತ. ಅಲ್ಲಿ ರಿಪೀಟ್, ಎಜುಕೇಷನ್ನು, ಹೆಲ್ತು, ಸೋಷಲ್ ಪ್ರೊಟೆಕ್ಷನ್, ಸಾಮಾಜಿಕ ಭದ್ರತೆ, ಈಗ ತಾನೇ ಹೇಳಿದ್ದೀನಿ, PF, ಪೆನ್ಷನ್ನು, ಇನ್ಶೂರೆನ್ಸು ಅಂತ. ಓಕೆ, ಎಜುಕೇಷನ್ನು, ಹೆಲ್ತು, ಸೋಷಲ್ ಪ್ರೊಟೆಕ್ಷನ್ನು ಮತ್ತು ತೆರಿಗೆ ವ್ಯವಸ್ಥೆ, ಕಾರ್ಮಿಕ ಹಕ್ಕುಗಳು. ಈ 5 ಚೆನ್ನಾಗಿದ್ದರೆ ಇನ್ಇಕ್ವಾಲಿಟಿ ಕಡಿಮೆ ಅಂತ. ಈ 5 ಚೆನ್ನಾಗಿಲ್ಲ ಅಂದರೆ ಅಸಮಾನತೆ ಜಾಸ್ತಿ ಇದೆ ಅಂತ. ಓಕೆ, ಟಾಪ್ ಪರ್ಫಾರ್ಮಿಂಗ್ ಕಂಟ್ರೀಸು ನಾರ್ವೆ, ಕ್ಯಾನಡಾ, ಆಸ್ಟ್ರೇಲಿಯಾ, ಜರ್ಮನಿ, ಫಿನ್ಲ್ಯಾಂಡ್. ಓಕೆ, ಸೊ ಹಾಗಾದರೆ 166 ರಾಷ್ಟ್ರಗಳ ಪೈಕಿ ಭಾರತದ ಸ್ಥಾನ, ಓಕೆ, ಭಾರತದ ಸ್ಥಾನ ನಾನು ಹಾಕಿಲ್ಲ. ಓಕೆ, 1 ಸೆಕೆಂಡ್. ಓಕೆ, ಎಲ್ಲ ಮಿಸ್ ಮಾಡಿದ್ದೀನಿ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸರಿ, ಇಂಡಿಯಾಸ್ ರ್ಯಾಂಕ್ ನಾನು ಅಪ್ಡೇಟ್ ಮಾಡ್ತೀನಿ. ಐ ವಿಲ್ ಡೂ ಇಟ್. ಆಯಿತಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ ಇಂಡೆಕ್ಸಲ್ಲಿ ಭಾರತ ಪಡೆದುಕೊಂಡಿರುವಂಥ ರ್ಯಾಂಕ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ನಾಟ್ ಅಪ್ಡೇಟೆಡ್ ಇಯರ್. ಸರಿ, ಇರಲಿ. ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ಇಂಡೆಕ್ಸ್ ಅಲ್ವಾ? ಸೊ ಇಂಡೆಕ್ಸನ್ನು ಯಾವ ರೀತಿ ಓದಬೇಕು ಅಂತ ಗೊತ್ತಾಯ್ತಲ್ಲ? ಓಕೆ, ಎಸ್. ಓಕೆ, ಸೊ ಇಲ್ಲೊಂದಿದೆ, ಭಾರತದ ಮೊಟ್ಟ ಮೊದಲ ಅಂಡರ್ ವಾಟರ್ ಮೆಟ್ರೋ ಟನಲ್. ಓಕೆ, ಸೊ ಭಾರತದ ಮೊಟ್ಟ ಮೊದಲ ನದಿಯೊಳಗಿನ ಮೆಟ್ರೋ ಸುರಂಗವನ್ನು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ಹಾಗಾದರೆ ಇಂಡಿಯಾದ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟನಲ್ಲು ಯಾವ ನದಿಯನ್ನು ಹಾದು ಹೋಗುತ್ತೆ? ರಿವರ್ ಹೂಗ್ಲಿ. ಯಾವ 2 ಪ್ರದೇಶಗಳನ್ನು ಸಂಪರ್ಕ ಮಾಡುತ್ತೆ? ಒಂದು ಹೌರಾ ಮೈದಾನ್, ಕೋಲ್ಕತ್ತಾದಲ್ಲಿರುವಂಥ ಹೌರಾ ಮೈದಾನಿಂದ ಹಿಡಿದು ಎಸ್ಪ್ಲನೇಡ್. ಸೊ ಹೌರಾ ಮೈದಾನಿಂದ ಎಸ್ಪ್ಲನೇಡ್ 2 ಜಾಗವನ್ನು ಸಂಪರ್ಕ ಮಾಡುತ್ತೆ ಇಂಡಿಯಾದ ಮೊಟ್ಟ ಮೊದಲ ನದಿಯೊಳಗಿನ ಮೆಟ್ರೋ ಸುರಂಗ. ಓಕೆ, ಸೊ ಇದೊಂದು ಇಂಪಾರ್ಟೆಂಟು. ಓಕೆ, ನ್ಯಾಪ್ಫಿಡ್ ಅಂತಿದೆ. ನ್ಯಾಪ್ಫಿಡ್ ಅಂತ ಒಂದು ಇಂಪಾರ್ಟೆಂಟ್, ಇದು ಗ್ಯಾರಂಟಿ ಕ್ವಶನ್ ಆಗುತ್ತೆ. ಓಕೆ, ಪ್ರಿಡಿಕ್ಟ್ ಮಾಡಬಹುದು ಕ್ವಶನ್ ಆಗುತ್ತೆ ಅಂತ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸರಿ ನೋಡಿ, ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಪದ ಯೂಸ್ ಮಾಡ್ತಾ ಇದೆ. ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅಖಿಲ ಭಾರತ ಹಣಕಾಸು ಸಂಸ್ಥೆಗಳು. ಅಖಿಲ ಭಾರತ ಹಣಕಾಸು ಸಂಸ್ಥೆಗಳು, ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಕೋರ್ ಸೆಕ್ಟರ್ಸ್ ಆಫ್ ಎಕಾನಮಿಯನ್ನು ಡ್ರೈವ್ ಮಾಡೋಕ್ಕೆ, ಅಂದರೆ ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳನ್ನು ಉತ್ತೇಜನ ಮಾಡಲಿಕ್ಕೆ ಭಾರತ ಸರ್ಕಾರ ಏನು ಮಾಡಿದೆ? ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿದೆ. ಇದುವರೆಗೂ 4 ಅಖಿಲ ಭಾರತ ಹಣಕಾಸು ಸಂಸ್ಥೆಗಳಿತ್ತು. ಓಕೆ, ಮೊದಲನೇದು, ಓಕೆ, ಲಿಸನ್ ಟು ಮೀ, ಮೊದಲನೇದು ನಬಾರ್ಡ್ ಏನಕ್ಕೆ? ಟು ಡೆವಲಪ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನಾನು ಏನು ಹೇಳ್ತಾ ಇದ್ದೀನಿ? ಕೋರ್ ಸೆಕ್ಟರ್ಸ್ ಆಫ್ ಎಕಾನಮಿ, ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲು, ಅದಕ್ಕೆ ಹಣಕಾಸು ನೆರವನ್ನು ನೀಡಲು ಭಾರತ ಸರ್ಕಾರ ಸ್ಥಾಪಿಸಿರುವಂಥ ಸಂಸ್ಥೆಗಳನ್ನು ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. 4 ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇತ್ತು. ಮೊದಲನೇದು ನಬಾರ್ಡ್. ಓಕೆ, ಯಾಕೆ? ಟು ಪ್ರಮೋಟ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಎರಡನೇದು ಎಕ್ಸಿಮ್ ಬ್ಯಾಂಕ್ ಅಂತಿದ್ದಾವೆ. ಓಕೆ, ಎಕ್ಸಿಮ್ ಬ್ಯಾಂಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತಿದೆ. ಇಟ್ ಪ್ರಮೋಟ್ಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಮೂರನೇದು ಸಿಡ್ಬಿ ಇತ್ತು. ಓಕೆ, ಸಿಡ್ಬಿ ಟು ಪ್ರಮೋಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಸಿಡ್ಬಿ ಎಸ್ಟಾಬ್ಲಿಷ್ ಮಾಡಿದ್ವಿ. 4ನೇದು, ಓಕೆ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಓಕೆ, ಟು ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಹೌಸಿಂಗ್ ಫೆಸಿಲಿಟೀಸ್. ಓಕೆ, ಸೊ ಟು ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಹೌಸಿಂಗ್ ಫೆಸಿಲಿಟೀಸ್. ಈ 4 ಹಣಕಾಸು ಸಂಸ್ಥೆಗಳಿತ್ತು. ಇದರ ಸಾಲಿಗೆ ಇತ್ತೀಚೆಗೆ 5ನೇ ಅಖಿಲ ಭಾರತ ಹಣಕಾಸು ಸಂಸ್ಥೆ ಎಸ್ಟಾಬ್ಲಿಷ್ ಆಗಿದೆ. ಇದನ್ನು ನ್ಯಾಪ್ಫಿಡ್ ಅಂತ ಕರೀತಾರೆ. ದಿಸ್ ವಿಲ್ ಬಿ ದ 5th ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ನ್ಯಾಪ್ಫಿಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್. ಓಕೆ ಸರ್, ಇದು ಉದ್ದೇಶ ಏನು ಅಂತಂದರೆ ಟು ಫಂಡ್ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್, ದೀರ್ಘಕಾಲಿಕ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಹಣಕಾಸು ನೆರವನ್ನು ನೀಡುವಂಥ 5th ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದು. ಫಾರ್ ಎಕ್ಸಾಂಪಲ್ ಮೆಟ್ರೋ ತಗೊಳ್ಳಿ. ಮೆಟ್ರೋ, ಓಕೆ, ಶಾರ್ಟ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ, ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್? ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್.
ಮೆಟ್ರೋ, ಟ್ರೈನ್ಸು, ಓಕೆ, ಡ್ಯಾಮು, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸು, ಹೈವೇಗಳು, ದಿಸ್ ಆಲ್ ವಿಲ್ ಬಿ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಸೊ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ನ ಫಂಡ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ 5ನೇ ಅಖಿಲ ಭಾರತ ಹಣಕಾಸು ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡಿತು. ದಿಸ್ ಇಸ್ ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಅಂತ ಕರೀತೀವಿ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ದಿ ಥಿಂಗ್ಸ್. ಓಕೆ, ಸೊ ಟೀ ಪ್ರೊಡಕ್ಷನ್ ಇನ್ ಇಂಡಿಯಾ. ಓಕೆ, ಸೊ ಭಾರತದ ಟೀ ಇಂಡಸ್ಟ್ರಿ ಬಗ್ಗೆ ಮಾತಾಡೋಂಥ ಒಂದು ಟೈಮು ನೋಡಿ. ಫಸ್ಟ್ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ದೆನ್ ಕರೆಂಟ್ ಅಫೇರ್ಸ್ಗೆ ಆಮೇಲೆ ಬರೋಣ. ಓಕೆ, ಸೊ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಭಾಳ ಇಂಪಾರ್ಟೆಂಟು. ಸೊ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಟೀಯನ್ನು ಪ್ರೊಡ್ಯೂಸ್ ಮಾಡೋ, ಟೀ ಅಂದರೆ ಗೊತ್ತಾರೆ, ಇಟ್ಸ್ ಎ ಬ್ಯಾವರೇಜ್. ಓಕೆ, ಒಂದು ಪಾನೀಯ ಅಂತ ಕರಿತೀವಿ. ಓಕೆ, ಪಾನೀಯ. ಎಸ್, ಇಡೀ ಜಗತ್ತಲ್ಲಿ ಇಂಡಿಯಾ ಇಸ್ ದ ಸೆಕೆಂಡ್. ನೋಡಿ, ಅತಿ ಹೆಚ್ಚು ಟೀಯನ್ನು ಪ್ರೊಡ್ಯೂಸ್ ಮಾಡುವಂಥ 2ನೇ ರಾಷ್ಟ್ರ ಭಾರತ. ಫಸ್ಟ್ ಇಸ್ ಚೈನಾ. ಓಕೆ, ಅತಿ ಹೆಚ್ಚು ಟೀಯನ್ನು ಪ್ರೊಡ್ಯೂಸ್ ಮಾಡುವಂಥ ರಾಷ್ಟ್ರ ಚೈನಾ. ಸೆಕೆಂಡ್ ಇಸ್ ಇಂಡಿಯಾ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ ಆ್ಯಂಡ್ ಲಾರ್ಜೆಸ್ಟ್ ಬ್ಲ್ಯಾಕ್ ಟೀ ಪ್ರೊಡ್ಯೂಸರ್. ಅತಿ ಹೆಚ್ಚು ಬ್ಲ್ಯಾಕ್ ಟೀಯನ್ನು ಪ್ರೊಡ್ಯೂಸ್ ಮಾಡುವಂಥ ರಾಷ್ಟ್ರ ಭಾರತ. ಓಕೆ, ಸೊ ನಾವೇನು ಟೀ ಪ್ರೊಡ್ಯೂಸ್ ಮಾಡ್ತೀವಿ, ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗೋದು ಇರಾನ್, ಇರಾಕ್, ಸಿರಿಯಾ, ಸೌದಿ ಅರೇಬಿಯಾ, ರಷ್ಯಾ. ಸೊ ಇಂಥ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಭಾಳ ವಿಶೇಷವಾಗಿರುವಂಥ ಫ್ಯಾಕ್ಟ್ ಏನಂತಂದರೆ, ಇಡೀ ಭಾರತದಲ್ಲಿ ಎಷ್ಟು ಟೀ ಪ್ರೊಡ್ಯೂಸ್ ಆಗುತ್ತೋ ಅದರಲ್ಲಿ 55% ಆಫ್ ದ ಟೀಯನ್ನು ಒಂದೇ ರಾಜ್ಯ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ಅಸ್ಸಾಂ. ಓಕೆ, ಸೊ ಭಾಳ ಇಂಪಾರ್ಟೆಂಟ್. ಇದನ್ನು ಪ್ರಶ್ನೆ ಕೇಳ್ತಾರೆ, ಅಸ್ಸಾಂ ಇಸ್ ದ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಆ್ಯಂಡ್ ಅತಿ ಹೆಚ್ಚು ಟೀಯನ್ನು ಪ್ರೊಡ್ಯೂಸ್ ಮಾಡುವಂಥ ರಾಜ್ಯಗಳು ನೋಡ್ಕೊಂಡಾಗ, ಓಕೆ, ರಾಜ್ಯಗಳು, ಓಕೆ, ಫಸ್ಟ್ ಈಸ್ ಅಸ್ಸಾಂ. ಅದು ಬಿಟ್ಟರೆ, ಓಕೆ, ಸೊ ಫಸ್ಟ್ ಈಸ್ ಅಸ್ಸಾಂ. ಅದು ಬಿಟ್ಟರೆ ಹಿಮಾಚಲ್ ಪ್ರದೇಶ್ ಇದೆ. ಓಕೆ, ಸೊ ನೋಡಿ, ಫಸ್ಟ್ ಈಸ್ ಅಸ್ಸಾಂ, ಎರಡನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ, 3ನೇ ಸ್ಥಾನದಲ್ಲಿ ತಮಿಳುನಾಡು, ಓಕೆ, 4ನೇ ಸ್ಥಾನದಲ್ಲಿ ಕೇರಳ. ಸೊ ಎಸ್ಪೆಷಲಿ ನೋಡಿ, ಈಗ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಅಂತ ಬಂದಾಗ, ಈ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಡಾರ್ಜಿಲಿಂಗ್ ಬೆಟ್ಟಗಳಿವೆ. ಬಿಕಾಸ್ ಆಫ್ ಡಾರ್ಜಿಲಿಂಗ್ ಹಿಲ್ಸ್, ಓಕೆ, ಅಸ್ಸಾಂ ಆ್ಯಂಡ್ ವೆಸ್ಟ್ ಬೆಂಗಾಲ್ ಆರ್ ದ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ಸ್. ಈ ದಕ್ಷಿಣ ಭಾರತಕ್ಕೆ ಬಂದಾಗ ನಿಮಗೆ ತಮಿಳ್ನಾಡು, ಓಕೆ, ತಮಿಳ್ನಾಡಿನ ಶೋಲಾ ಗ್ರಾಸ್ಲ್ಯಾಂಡ್ಸ್, ಓಕೆ, ಶೋಲಾ ಗ್ರಾಸ್ಲ್ಯಾಂಡ್ಸ್ನ ಲ್ಯಾಂಡ್ಸ್ಕೇಪ್ಗಳಲ್ಲಿ ಅತಿ ಹೆಚ್ಚು ಟೀಗಳನ್ನು ಬೆಳೆಯಲಾಗುತ್ತೆ. ಓಕೆ, ಸೊ ಸದ್ಯಕ್ಕೆ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು, ಫೋರ್ತ್ ಪ್ಲೇಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಈಸ್ ಅಸ್ಸಾಂ, ಸೆಕೆಂಡ್ ಈಸ್ ವೆಸ್ಟ್ ಬೆಂಗಾಲ್, ಥರ್ಡ್ ಈಸ್ ತಮಿಳ್ನಾಡು, ಫೋರ್ತ್ ಈಸ್ ಕೇರಳ. ಅದು ಬಿಟ್ಟರೆ, ಓಕೆ, ಸಣ್ಣ ಪ್ರಮಾಣದಲ್ಲಿ ಹಿಮಾಚಲ್ ಪ್ರದೇಶ, ಉತ್ತರಾಖಂಡು, ಮೇಘಾಲಯ, ಆಂಧ್ರ ಪ್ರದೇಶ್, ತ್ರಿಪುರ ಎನ್ನುವಂಥ ರಾಜ್ಯಗಳು ಟೀಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೋಡಿ, ಟೀ ಬೆಳಿಬೇಕು ಅಂತಂದರೆ ನಿಮಗೆ ಹೈ ರೈನ್ಫಾಲ್, ಹೈ ಟೆಂಪರೇಚರ್ ಇರಬೇಕು. ಹಾಗಾಗಿ ಹೈ ರೈನ್ಫಾಲ್, ಹೈ ಟೆಂಪರೇಚರ್ ಇರಬೇಕು. ಅಂದರೆ ನೋಡಿ, ಇಲ್ಲಿ ಒಂದು ಅಟ್ಲೀಸ್ಟ್ 5 ಅಂದರೆ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್, ಉಷ್ಣವಲಯ ಮತ್ತು ಉಪೋಷ್ಣ ವಲಯಗಳಲ್ಲಿ ಮಾತ್ರ ಟೀ ಬೆಳಿತೀವಿ. ಟೆಂಪರೇಚರ್ ಬೆಳೆಯೋಕ್ಕಾಗಲ್ಲ. ಓಕೆ, ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಅಂತಂದರೆ ಈಕ್ವೆಟಾರಿಯಲ್ ರೀಜನ್, ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ನಡುವೆ ಕಂಡು ಬರುವಂಥ ಪ್ರದೇಶಗಳಲ್ಲಿ ಟೀ ಬೆಳಿಬೋದು. ನಿಮಗೆ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಬೆಳೆಯೋದು ಕಷ್ಟ ಆಗುತ್ತೆ. ಬಿಕಾಸ್ ಮಿನಿಮಮ್ ಟೆಂಪರೇಚರ್ 15ರಿಂದ 23 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಮಳೆ ಚೆನ್ನಾಗಿ ಬರಬೇಕು, 150ರಿಂದ 200 ಸೆಂಟಿಮೀಟರ್ ಮಳೆ ಆಗಬೇಕು. ಓಕೆ, ಆ್ಯಂಡ್ ಒಳ್ಳೆ ಫರ್ಟೈಲ್ ಸಾಯಿಲ್, ಓಕೆ, ಎಲ್ಲಿ ಫಲವತ್ತಾದ ಮಣ್ಣಿರುತ್ತೆ ಅಲ್ಲಿ ಮಾತ್ರ ಟೀ ಬೆಳಿಲಿಕ್ಕಾಗುತ್ತೆ. ರೈಟ್? ಓಕೆ, ಸೊ ದಿಸ್ ಇಸ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಆಫ್ ಟೀ ಅಂತ ಹೇಳ್ತೀವಿ. ಓಕೆ, ಈಗ ಕೇಳಿಸ್ಕೋಬೇಕಿರಿ, ಟೀಯನ್ನು ಬೆಳೆಯುವಂಥ ಏಷ್ಯಾದ ರಾಷ್ಟ್ರಗಳು ಸೇರ್ಕೊಂಡು, ಓಕೆ, ಟೀಯನ್ನು ಬೆಳೆಯುವಂಥ ಏಷ್ಯಾದ ರಾಷ್ಟ್ರಗಳು ಅಂದರೆ ಭಾರತ, ಚೈನಾ, ಶ್ರೀಲಂಕಾ, ಜಪಾನ್, 4 ರಾಷ್ಟ್ರಗಳು ಸೇರ್ಕೊಂಡು ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಿದವು. ಸೊ ಏಷ್ಯಾದಲ್ಲಿ ಟೀ ಬೆಳೆಯುವಂಥ ರಾಷ್ಟ್ರಗಳು ಸೇರ್ಕೊಂಡು, ಭಾರತ ಅದರಲ್ಲಿ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ, ಇಡೀ ಅತಿ ಹೆಚ್ಚು ಟೀಯನ್ನು ಉತ್ಪಾದಿಸುವುದು ಜಗತ್ತಿನ ಮೊದಲ ರಾಷ್ಟ್ರ ಚೈನಾ, ಸೆಕೆಂಡ್ ಇಸ್ ಇಂಡಿಯಾ, ಆ್ಯಂಡ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಬ್ಲ್ಯಾಕ್ ಟೀ ಪ್ರೊಡ್ಯೂಸರ್. ಈ 4 ರಾಷ್ಟ್ರಗಳು ಸೇರ್ಕೊಂಡು ಒಂದು ಒಕ್ಕೂಟವನ್ನು ಕಟ್ಟಿದ್ದಾವೆ. ಈ ಒಕ್ಕೂಟವನ್ನು ಏಷ್ಯಾ ಟೀ ಅಲಯನ್ಸ್ ಅಂತ ಕರಿತೀವಿ. ಓಕೆ, ಸೊ ಏಷ್ಯಾ ಟೀ ಅಲಯನ್ಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಸೊ ಈ ಏಷ್ಯಾ ಟೀ ಅಲಯನ್ಸು ಇತ್ತೀಚೆಗೆ ಒಂದು ಡಿಸಿಷನ್ ತಗೊಂಡಿದ್ದಾವೆ. ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಜೆನೆಟಿಕಲಿ ಮಾಡಿಫೈಡ್ ಟೀಯನ್ನು ಬೆಳಿಬೇಕು ಅಂತೇಳಿ ಒಂದು ಪ್ರಮುಖ ನಿರ್ಣಯವನ್ನು ತಗೊಂಡಿದ್ದಾವೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿ. ಓಕೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ,
ಏಷ್ಯಾ ಟೀ ಅಲಯನ್ಸ್ ಒಕ್ಕೂಟ ಕ್ಲೈಮೇಟ್ ಚೇಂಜನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಜೆನೆಟಿಕಲಿ ಮಾಡಿಫೈಡ್ ಟೀಯನ್ನು ಬೆಳಿಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾವೆ. ಸೊ ಹಾಗಾಗಿ ಟೀ ಪ್ರೊಡಕ್ಷನ್ ನ್ಯೂಸಲ್ಲಿದೆ. ಓಕೆ, ಸೊ ಟೀ ಪ್ರೊಡಕ್ಷನ್ ನ್ಯೂಸಲ್ಲಿದೆ. ಸೊ ಏನೇನು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸು ಅಂಡರ್ಲೈನ್ ಮಾಡಿದ್ದೀನಿ. ಸೊ ಅದು ಮುಗಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸತಿ ಹೇಳ್ತೀನಿ, ಸೊ ಈ ಕೋರ್ಸ್ನ ಉದ್ದೇಶ ಲಾಸ್ಟ್ ಮೂಮೆಂಟಲ್ಲಿ, ಅಂದರೆ ಇನ್ನೊಂದು ಡಿಸೆಂಬರ್ 29 ತಾರೀಕು ಪರೀಕ್ಷೆ ಇದೆ. ಓಕೆ, ಇವಾಗ ಕೂತ್ಕೊಂಡು 1 ಇಯರ್ ಕರೆಂಟ್ ಅಫೇರ್ಸ್ ಪೂರ್ತಿ ಓದೋಕ್ಕಾಗಲ್ಲ, ರಿವಿಷನ್ ಮಾಡೋದು ಭಾಳ ಕಷ್ಟ. ಬಿಕಾಸ್ ಇವಾಗ ಒಂದು ಕರೆಂಟ್ ಅಫೇರ್ ಮ್ಯಾಗ್ಝಿನ್ ಬಂದು ಒಂದು 100-120 ಪೇಜ್ ಇರುತ್ತೆ. ಒಂದು ವರ್ಷದ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನು ಅಂತಂದರೆ 1800ರಿಂದ 2000 ಪುಟಗಳು ಓದಬೇಕು. ಆ್ಯಂಡ್ ಇಟ್ಸ್ ಟಫ್ ಟು ರೀಡ್. 2000 ಪೇಜಸ್ನ ಓದೋದು ಈ ಟೈಮಲ್ಲಿ ಕಷ್ಟ, ಮುಂಚೆನೇ ಓದ್ಕೊಂಡಿರ್ಬೇಕು. ಸೊ ಲಾಸ್ಟ್ ಮೂಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 250 ಟಾಪಿಕ್ಸನ್ನು ರಿವೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಡೈಲಿ ಬೇಸಿಸ್ ಮೇಲೆ ಒಂದೊಂದೇ ಮಾಡ್ಯೂಲ್ ಮಾಡ್ತಾ ಇದ್ದೀವಿ. ಪಾಲಿಟಿ ಗವರ್ನೆನ್ಸು, ಓಕೆ, ಪಾಲಿಟಿ ಗವರ್ನೆನ್ಸು ಮತ್ತು ಇದೆಲ್ಲ ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಸ್ಕೀಮ್ಸ್ ಮಾಡೆಲ್ಲು. ಸೊ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಸೊ ಡೈಲಿ ಒಂದೊಂದು ಮಾಡ್ಯೂಲ್ ಕವರ್ ಮಾಡಿ. ಸೊ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಲಿಂಕ್ ಹಾಕಿರ್ತಾರೆ. ಸೊ ನೋಟ್ಸ್ ಪ್ರಿಂಟ್ಔಟ್ ತಗೊಂಡು ಇಟ್ಕೊಳ್ಳಿ. ಕ್ಲಾಸ್ ಕೇಳ್ತಾರೆ, ಓದ್ತಾರೆ, ಕ್ಲಾಸ್ ಕೇಳ್ತಾರೆ, ಓದ್ತಾರೆ. ಸೊ ಡೈಲಿ ಒಂದೊಂದು ಮಾಡ್ಯೂಲ್ ಕಂಪ್ಲೀಟ್ ಮಾಡಿಕೊಂಡ್ರು ಕೂಡ ಈ ಶನಿವಾರ ಭಾನುವಾರದೊಳಗಡೆ ಸೊ ನಿಮಗೆ ಇಡೀ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಕ್ಸಾಮ್ ಬರೆಯೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಏನು ಓದ್ಕೊಂಡಿಲ್ಲ ಅಥವಾ ಏನು ನೆನಪಾಗ್ತಿಲ್ಲ ಅನ್ನೋ ಮನೋಭಾವನೆ ಇರಲ್ಲ. ಓಕೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ರೈಟ್, ನೋಡೋಣ. ಈ ಕ್ಲಾಸಸ್ಸಿಂದ ಸಾಕಷ್ಟು ಪ್ರಶ್ನೆಗಳು ಬರಬೇಕು ಅಂತ ನಾನು ಭಾವಿಸಿದ್ದೀನಿ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್ ಅಂತ. ಸರಿ, ಈಗ ಭಾರತ ಸರ್ಕಾರ ಓಕೆ ಫಿಶ್ರಿ ಸೆಕ್ಟರ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಇದೆ, ಮೀನುಗಾರಿಕೆ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದೆ. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವಂಥ 3ನೇ ರಾಷ್ಟ್ರ ಭಾರತ. ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವಂಥ 3ನೇ ರಾಷ್ಟ್ರ ಭಾರತ. ಓಕೆ, ಜಲಚರ ಸಾಕಾಣೆಯನ್ನು ಮಾಡುವಂಥ 2ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಓಕೆ, ಆ್ಯಂಡ್ ಅತಿ ಹೆಚ್ಚು ಮೀನುಗಳನ್ನು ರಫ್ತು ಮಾಡುವಂಥ 4ನೇ ರಾಷ್ಟ್ರ ಭಾರತ. ನೋಡಿ ಎಷ್ಟು ಚೆನ್ನಾಗಿದೆ. ರೈಟ್, 3rd ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸರ್. ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವಂಥ 3ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಜಲಚರ ಸಾಕಾಣೆಯನ್ನು ಮಾಡುವಂಥ 2ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಮೀನುಗಾರಿಕೆ ಉತ್ಪನ್ನಗಳನ್ನು ರಫ್ತು ಮಾಡುವಂಥ 4ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಸೊ ಫಿಶ್ರಿ ಸೆಕ್ಟರ್ನ ಡೆವಲಪ್ ಮಾಡಲಿಕ್ಕೋಸ್ಕರ ಒಂದು ಭಾರತ ಸರ್ಕಾರ ತಂದಿರುವಂಥ ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ಓಕೆ, ಸೊ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. 1 ಮಾರ್ಕರ್ ಪ್ರಶ್ನೆ ಕೇಳ್ಬೋದು, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಮಿನಿಸ್ಟ್ರಿ ಯಾವುದು ಅಂತ. ಓಕೆ, ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಅಂತಲೇ ಒಂದು ಮಿನಿಸ್ಟ್ರಿ ಇದೆ. ಓಕೆ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಅಂತ. ಎಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸರಿ, ಇಲ್ಲೊಂದು ರಿಪೋರ್ಟ್ ಇದೆ. ಓಕೆ, ಸ್ಟೇಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ರಿಪೋರ್ಟ್ ಅಂತ, ಆಹಾರ ಮತ್ತು ಕೃಷಿಯ ಸ್ಥಿತಿಗತಿಗಳ ವರದಿ ಅಂತ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಆಲ್ಸೋ. ಒಂದು UNFAO ಅಂತ ಒಂದು ಸಂಸ್ಥೆ ಇದೆ. ಓಕೆ, UNFAO ಅಂತ ಒಂದು ಸಂಸ್ಥೆ ಇದೆ. ಓಕೆ, ಸೊ ಯುನೈಟೆಡ್ ನೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ. ಆಲ್ಮೋಸ್ಟ್ ಸಾಕಷ್ಟು ತಿಂಗಳುಗಳು ಕಂಟಿನ್ಯೂಸ್ ನ್ಯೂಸಲ್ಲಿ ಇರುತ್ತೆ. ಏನಾದ್ರು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ, ಕಂಟಿನ್ಯೂಸ್ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊ UNFAO ಅಂತ. ಸೊ ಇದೇನು ಕೆಲಸ ಮಾಡುತ್ತಂದರೆ ಬಡತನ, ಹಸಿವು, ಅಪೌಷ್ಟಿಕತೆ, ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಎರಾಡಿಕೇಟ್ ಮಾಡಿ ಜಗತ್ತಿಗೆ ಬೇಕಾಗಿರುವಂಥ ಫುಡ್ ಸೆಕ್ಯೂರಿಟಿನ ಕೊಡಲಿಕ್ಕೋಸ್ಕರ. ಓಕೆ, ಸೊ ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್, ಬಡತನ, ಹಸಿವು ಮತ್ತು ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಲಿಕ್ಕೋಸ್ಕರ. ಸೊ ಕೇಳಿಸ್ಕೋಬೇಕಿದೆ. ಸೊ ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಎರಾಡಿಕೇಟ್ ಮಾಡಿ ಜಗತ್ತಿಗೆ ಬೇಕಾಗಿರುವಂಥ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನು ಕಾಯ್ದಿರಿಸಲು ವಿಶ್ವಸಂಸ್ಥೆ ಸ್ಥಾಪಿಸಿರುವಂಥ ಸ್ಪೆಷಲೈಸ್ಡ್ ಏಜೆನ್ಸಿಯನ್ನು UNFAO ಅಂತ ಕರಿತೀವಿ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ, ವಿಚ್ ಇಸ್ ಹೆಡ್ಕ್ವಾರ್ಟರ್ಡ್ ಅಟ್ ರೋಮ್. ಓಕೆ, ಸೊ ಇಟಲಿನಲ್ಲಿ ಬರುತ್ತೆ. ಓಕೆ, ಇದು ವರ್ಷಕ್ಕೊಂದ್ಸತಿ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ಸನ್ನು ಪಬ್ಲಿಷ್ ಮಾಡ್ತಿರುತ್ತೆ. ಓಕೆ, ಇಂಪಾರ್ಟೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡ್ತಿರುತ್ತೆ. ಅದನ್ನು ಸ್ಟೇಟ್ ಆಫ್ ನೋಡಿರಿ. ಓಕೆ,
ಸೊ ಸ್ಟೇಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ರಿಪೋರ್ಟ್ ಅಂತ ಕರಿತೀವಿ. ಆಹಾರ ಮತ್ತು ಕೃಷಿಯ ಸ್ಥಿತಿಗತಿಗಳ ವರದಿ 2024. ಸೊ ಪ್ರಶ್ನೆ ಕೇಳ್ತಾರೆ, ಓಕೆ, ಇದನ್ನು ಪಬ್ಲಿಷ್ ಮಾಡುವಂಥ ಸಂಸ್ಥೆ ಯಾವುದು ಅಂತ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಓಕೆ, UNFAO ಅಂತ ಕರಿತೀವಿ, ವಿಚ್ ಇಸ್ ಹೆಡ್ಕ್ವಾರ್ಟರ್ಡ್ ಅಟ್ ರೋಮ್, ಓಕೆ. ಸೊ ನೆಕ್ಸ್ಟ್ ಟಾಪಿಕ್ಕು, ಇತ್ತೀಚೆಗೆ ನೋಡಿ, ಕಳೆದ ಬಾರಿ 2023ರಲ್ಲಿ, ಓಕೆ, 2023ರಲ್ಲಿ G20 ಶೃಂಗಸಭೆ ನಡೆದಿತ್ತು. ಓಕೆ, ಸೊ G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ಯಾವುದು? ಭಾರತ. G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ಭಾರತ, ಆಯ್ತಾ. ಸೊ ಈ ಬಾರಿ 2024ರಲ್ಲಿ G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ಯಾವುದು? ಎಸ್, G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ, ಓಕೆ, ರಿಯೋ, ಬ್ರೆಜಿಲ್ನ ರಿಯೋದಲ್ಲಿ ನಡೆದಿದೆ. ಸೊ ಬ್ರೆಜಿಲ್ನ ರಿಯೋದಲ್ಲಿ ನಡೆದಿದೆ. ಈ ಸತಿ, ಓಕೆ, ಕೇಳಿಸ್ಕೊಳ್ಳಿ, ಬಡತನ, ಹಸಿವು, ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಲಿಕ್ಕೋಸ್ಕರ 2024ರ G20 ಶೃಂಗಸಭೆಯಲ್ಲಿ ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಲಾಗಿದೆ. ಇದನ್ನು ಗ್ಲೋಬಲ್ ಅಲಯನ್ಸ್ ಅಗೇನ್ಸ್ಟ್ ಹಂಗರ್ ಅಂಡ್ ಪಾವರ್ಟಿ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್. ಓಕೆ, ಒನ್ಸ್ ಅಗೇನ್ ರಿಪೀಟ್, 2023ರ G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ಭಾರತ. 2024ರ G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ಬ್ರೆಜಿಲ್, 24ರಲ್ಲಿ ಬ್ರೆಜಿಲ್. ಸೊ ಇಲ್ಲಿ ಸಾಕಷ್ಟು ರಾಷ್ಟ್ರಗಳು ಸೇರ್ಕೊಂಡು ಜಗತ್ತಲ್ಲಿ ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಎರಾಡಿಕೇಟ್ ಮಾಡಲಿಕ್ಕೋಸ್ಕರ ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಿದ್ದಾರೆ. ಇದನ್ನು ಗ್ಲೋಬಲ್ ಅಲಯನ್ಸ್ ಅಗೇನ್ಸ್ಟ್ ಹಂಗರ್ ಆ್ಯಂಡ್ ಪಾವರ್ಟಿ ಅಂತ ಕರಿತೀವಿ. ಓಕೆ, ಸೊ 148 ರಾಷ್ಟ್ರಗಳು ಇದಕ್ಕೆ ಸೇರ್ಕೊಂಡಿದ್ದಾವೆ. ಸೊ ಎಗೇನ್, ಸೊ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ನ ಹೆಡ್ಕ್ವಾರ್ಟರ್ಸಲ್ಲಿ ಇದರ ಹೆಡ್ಕ್ವಾರ್ಟರ್ಸನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಓಕೆ, ಸೊ UNFAOದ ಹೆಡ್ಕ್ವಾರ್ಟರ್ಸಲ್ಲಿ ಇದರ ಹೆಡ್ಕ್ವಾರ್ಟರ್ಸನ್ನು ಕೂಡ ಮಾಡಲಾಗಿದೆ. ಓಕೆ, ಈಗ ನಾನು ಹೇಳ್ತಾ ಇದ್ದೆ, ಕಳೆದ ಬಾರಿ, ಓಕೆ, ಲಿಸನ್ ಹಿಯರ್, ಓಕೆ, ಸೊ ಕಳೆದ ಬಾರಿ G20 ಶೃಂಗಸಭೆಯನ್ನು, ಓಕೆ, ಸೊ ಕಳೆದ ಬಾರಿ G20 ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ಭಾರತ. ಸೊ ಇಂಡಿಯಾದಲ್ಲಿ ನಡೆದಾಗ ಭಾರತ ಒಂದು ವಿಶೇಷವಾಗಿರುವಂಥ ಆರ್ಥಿಕ ಕಾರಿಡಾರ್, ಓಕೆ, ಸೊ ಭಾರತ ಒಂದು ವಿಶೇಷವಾಗಿರುವಂಥ ಆರ್ಥಿಕ ಕಾರಿಡಾರ್ನ ಪ್ರಪೋಸ್ ಮಾಡಿತ್ತು. ಅಂದರೆ ಈಗ ಇಲ್ಲಿ ಇಂಡಿಯಾ ಬರುತ್ತೆ. ಓಕೆ, ನೀವು ಜಗತ್ತಿನ ಭೂಪಟವನ್ನು ನೋಡಿದ್ರೆ, ಓಕೆ, ಒಂದು ಸೆಕೆಂಡ್, ಓಕೆ, ಸೊ ಜಗತ್ತಿನ ಭೂಪಟವನ್ನು ನೋಡಿದ್ರೆ, ಓಕೆ, ಇಂಡಿಯಾ ಮ್ಯಾಪ್ ನೋಡಿದ್ದೀರಲ್ಲ. ಸೊ ಇಂಡಿಯಾಯಿಂದ ಮಿಡಲ್ ಈಸ್ಟ್ ಕನೆಕ್ಟ್ ಮಾಡೋದು, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಮಿಡಲ್ ಈಸ್ಟಿಂದ ಯುರೋಪನ್ನು ಕನೆಕ್ಟ್ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಕಾರಿಡಾರು, ಇದನ್ನು ಐಮೆಕ್ ಕಾರಿಡಾರ್ ಅಂತ ಕರೀತಾರೆ. ಓಕೆ, ಸೊ ಇದೊಂದು ಪ್ರಶ್ನೆ ಆಗ್ಬೋದು, ಕೇಳಿಸ್ಕೊಳ್ಳಿ. ಚೈನಾದ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ಗೆ ಕೌಂಟರ್ ಕೊಡಲಿಕ್ಕೋಸ್ಕರ ಭಾರತ 2023ರ G20 ಶೃಂಗಸಭೆಯಲ್ಲಿ ಒಂದು ವಿಶೇಷವಾಗಿರುವಂಥ ಆರ್ಥಿಕ ಕಾರಿಡಾರನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದು ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ. ಅಂದರೆ ಇಲ್ಲಿಂದ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಕ್ಯಾನ್ ಟೆಲ್, ನಮ್ಮ ಭಾರತದ ವೆಸ್ಟರ್ನ್ ಕೋಸ್ಟ್, ಅರೇಬಿಯನ್ ಸಿ, ಅಲ್ಲಿಂದ ನಾವೇನು ಮಾಡ್ತೀವಿ, ಗಲ್ಫ್ ಆಫ್ ಆಡನ್ಗೆ ಹೋಗ್ತೀವಿ. ಸೊ ಗಲ್ಫ್ ಆಫ್ ಆಡನ್ನ ಮುಖಾಂತರ ಮಿಡಲ್ ಈಸ್ಟ್ ರಾಷ್ಟ್ರಗಳನ್ನು ತಲುಪ್ತೀವಿ. ಆಮೇಲೆ ಮತ್ತೆ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ಯುರೋಪನ್ನು ಕನೆಕ್ಟ್ ಮಾಡುವಂಥ ಎಕನಾಮಿಕ್ ಕಾರಿಡಾರ್ನ ಭಾರತ ಅನಾವರಣ ಮಾಡಿತ್ತು. ಅದನ್ನು ಈ ವರ್ಷ ಅದರ ಕಾಮಗಾರಿಗಳು ಕೂಡ ಶುರು ಆಗಿದೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಸೊ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ನ್ಯೂಸಲ್ಲಿದೆ. ಓಕೆ, ಓಕೆ, ಸರಿ, ಓಕೆ, ಕೇಳಿಸ್ಕೊಳ್ಳಿ. ನೆಕ್ಸ್ಟು, ಓಕೆ, ಎಥೆನಾಲ್ 100. ಸೊ ಗ್ಯಾರಂಟಿ ಕ್ವಶನ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಲಾಸ್ಟ್ ಟೈಮ್ 2024ರ KS ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಆಗಸ್ಟ್ ತಿಂಗಳಲ್ಲಿ ಏನಾಗಿತ್ತು, ಏನು ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು, ಅದರಲ್ಲಿ ಬಯೋಫ್ಯೂಯಲ್ಸ್ ಬಗ್ಗೆ ಒಂದು ಕ್ವಶನ್ ಇತ್ತು. ಸರಿ, ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ಬಗ್ಗೆ ಕ್ವಶನ್ ಇತ್ತು. ಓಕೆ, ಸೊ ವಾಟ್ ಈಸ್, ಓಕೆ, ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ರೈಟ್. ಓಕೆ, ಈಗ ಬಯೋಫ್ಯೂಯಲ್ಸ್ ಬಗ್ಗೆ ಸಾಮಾನ್ಯವಾಗಿ ಒಂದು ಕ್ವಶನ್ ಆಗುತ್ತೆ. ಓಕೆ,
ಸಾಮಾನ್ಯವಾಗಿ ಜೈವಿಕ ಇಂಧನಗಳ ಬಗ್ಗೆ ಒಂದು ಪ್ರಶ್ನೆ ಆಗುತ್ತೆ. ಓಕೆ, ಕೇಳಿಸ್ಕೊಳ್ಳಿ. ಓಕೆ, ಏನು ಬಯೋಫ್ಯೂಲ್ಸ್, ವಾಟ್ ಈಸ್ ಬಯೋಫ್ಯೂಲ್ಸ್? ತುಂಬ ಟ್ರೆಂಡಿಂಗಲ್ಲಿದೆ. ಓಕೆ, ವಾಟ್ ಈಸ್ ಬಯೋಫ್ಯೂಲ್ಸ್? ಓಕೆ, ಜೈವಿಕ ಇಂಧನಗಳು ಅಂತಂದರೆ ಜೈವಿಕ ಇಂಧನಗಳು ಅಂತಂದ್ರೆ ಬಯೋಫ್ಯೂಲ್ಸ್. ನೋಡಿ, ಇಂಗ್ಲೀಷಲ್ಲಿ ಒಂದು ಡೆಫಿನೇಷನ್ ಹೇಳ್ತೀವಿ. ದ ಹೈಡ್ರೋಕಾರ್ಬನ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಕಾಲ್ಡ್ ಅಸ್ ಬಯೋಫ್ಯೂಲ್ಸ್ ಅಂತ. ಸಾವಯವ ವಸ್ತುಗಳಿಂದ ಹೊರತೆಗೆಯಲಾಗುವ ಹೈಡ್ರೋಕಾರ್ಬನ್ಸ್ ಅನ್ನ ಜೈವಿಕ ಇಂಧನಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಸುಮ್ಮನೆ ಒಂದು ಎಕ್ಸ್ಪ್ಲೈನ್ ಮಾಡೋಣ. ನೋಡಿ, ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಸೊ ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದರೆ ಸಾವಯವ ವಸ್ತುಗಳು. ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದರೆ ಸಾವಯವ ವಸ್ತುಗಳು. ಸರ್, ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಏನು ಸರ್? ಓಕೆ, ಲಿವಿಂಗ್ ಆರ್ ಒನ್ಸ್ ಲಿವ್ಡ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಎಸ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದರೆ ಜೀವಿಸಿರುವ ಅಥವಾ ಹಿಂದೆ ಜೀವಿಸಿರುವಂಥ ವಸ್ತುಗಳು. ಎಕ್ಸಾಂಪಲ್ ಕೊಡಿ ಸರ್. ಜೀವಿಸಿರುವ ಅಂತಂದರೆ ಪ್ಲಾಂಟ್ ಎಕ್ಸಾಂಪಲ್ ಕೊಡ್ಬೋದು. ಜೀವಿಸಿರುವ ಅಂತಂದರೆ ಪ್ಲಾಂಟ್ ಎಕ್ಸಾಂಪಲ್ ಕೊಡ್ಬೋದು. ಹಿಂದೆ ಜೀವಿಸಿರುವ ಅಂತಂದರೆ ಟಿಂಬರ್ ಕೊಡ್ಬೋದು. ಓಕೆ, ಲಿವಿಂಗ್ ಅಂತಂದರೆ ಪ್ಲಾಂಟ್ ಎಕ್ಸಾಂಪಲ್ ಕೊಡ್ಬೋದು. ಹಿಂದೆ ಜೀವಿಸಿರುವ ಅಂದರೆ ಕಟ್ಟಿಗೆ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ಕೇಳಿಸ್ಕೊಳ್ಳಿ. ಓಕೆ, ಎಸ್, ಜೀವಿಸಿರುವ ಅಥವಾ ಹಿಂದೆ ಜೀವಿಸಿರುವಂಥ ವಸ್ತುಗಳನ್ನು ಆರ್ಗ್ಯಾನಿಕ್ ಮ್ಯಾಟರ್. ಈ ಆರ್ಗ್ಯಾನಿಕ್ ಮ್ಯಾಟರಿಂದ ಹೊರತೆಗೆಯಲಾಗುವಂಥ ಹೈಡ್ರೋಕಾರ್ಬನ್ಸನ್ನು ನಾವೇನು ಕರಿತೀವಿ? ಬಯೋಫ್ಯೂಯಲ್ ಅಂತ ಕರಿತೀವಿ. ಬಯೋಫ್ಯೂಯಲ್ ಅಂತ ಕರಿತೀವಿ. ಓಕೆ, ಈ ಬಯೋಫ್ಯೂಯಲ್ಸಲ್ಲಿ ನೋಡಿ 3 ಥರ ಬಯೋಫ್ಯೂಯಲ್ಸ್ ಇದ್ದಾವೆ. ಒಂದು ಸಾಲಿಡ್ ಬಯೋಫ್ಯೂಯಲ್ಸ್, ಓಕೆ, ಲಿಕ್ವಿಡ್ ಬಯೋಫ್ಯೂಯಲ್ಸ್, ಇನ್ನೊಂದು ಗೇಷಿಯಸ್ ಬಯೋಫ್ಯೂಯಲ್ಸ್. ಓಕೆ, ಘನರೂಪದ ಜೈವಿಕ ಇಂಧನಗಳು, ದ್ರವರೂಪದ ಜೈವಿಕ ಇಂಧನಗಳು, ಅನಿಲಗಳ ರೂಪದ ಜೈವಿಕ ಇಂಧನಗಳು. ಘನರೂಪದ ಜೈವಿಕ ಇಂಧನಗಳು, ದ್ರವರೂಪದ ಜೈವಿಕ ಇಂಧನಗಳು ಮತ್ತು ಅನಿಲಗಳ ರೂಪದ ಜೈವಿಕ ಇಂಧನ. ಓಕೆ, ಈಗ ಸಾಲಿಡ್ ಬಯೋಫ್ಯೂಯಲ್ಸ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ತಾನೇ ಹೇಳಿದೆ, ಪ್ಲಾಂಟ್ ಕೊಡ್ಬೋದು ಅಥವಾ ಟಿಂಬರ್ ಕೊಡ್ಬೋದು, ಸಸ್ಯ ಮತ್ತು ಕಟ್ಟಿಗೆ ಕೊಡ್ಬೋದು. ಲಿಕ್ವಿಡ್ ಬಯೋಫ್ಯೂಯಲ್ಸ್ಗೆ ನೀವು ಬಯೋಪೆಟ್ರೋಲ್ ಕೊಡ್ಬೋದು. ಓಕೆ, ಬಯೋಪೆಟ್ರೋಲ್ ಕೊಡ್ಬೋದು ಅಥವಾ ಬಯೋಡೀಸೆಲ್ ಕೊಡ್ಬೋದು. ಬಯೋಪೆಟ್ರೋಲ್ ಕೊಡ್ಬೋದು ಅಥವಾ ಬಯೋಡೀಸೆಲ್ ಕೊಡ್ಬೋದು. ಸರ್, ಏನು ಸರ್ ಇದು ಬಯೋಪೆಟ್ರೋಲ್ ಅಥವಾ ಬಯೋಡೀಸೆಲ್ ಅಂತ ಕೇಳ್ತೀವಿ. ನೋಡಿ, ಕೆಲವು ಸಸ್ಯಗಳ ಹೆಸರು ಹೇಳ್ತೀನಿ ನಿಮಗೆ. ಓಕೆ, ಹೊಂಗೆ ಮರ ಕೇಳಿದ್ದೀರ? ಹೊಂಗೆ ಮರ ಪೊಂಗೇಮಿಯಾ ಪಿನ್ನಾಟ ಅಂತ ಕರಿತೀವಿ, ಸೈಂಟಿಫಿಕ್ ನೇಮು ಪೊಂಗೇಮಿಯಾ ಪಿನ್ನಾಟ, ಹೊಂಗೆ ಮರ. ಆಮೇಲೆ ಕಬ್ಬನ್ನ ಹಿಂಡಿದ ಮೇಲೆ ಉಳ್ಕೊಳ್ಳುತ್ತಲ್ಲ ಬ್ಯಾಗೀಸ್, ಶುಗರ್ ಕೇನ್ ಬ್ಯಾಗೀಸು. ಜತ್ರೋಪಾ ಗಿಡ, ಜತ್ರೋಪಾ ಗಿಡದಲ್ಲಿ ಕಂಡುಬರುವಂಥ ರಾಸಾಯನಿಕ ವಸ್ತು ಎಥೆನಾಲ್. ಓಕೆ, ಸೊ ಎಥೆನಾಲ್ ಅಂತ ರಾಸಾಯನಿಕ ವಸ್ತು ಸಿಗುತ್ತೆ. ಇಟ್ಸ್ ಎ ಕೆಮಿಕಲ್, ಎಥೆನಾಲ್. ಸೊ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪೊಂಗೇಮಿಯಾ ಪಿನ್ನಾಟ. ಓಕೆ, ಎಲ್ಲಿಂದ ಸಿಗುತ್ತೆ ಎಥೆನಾಲ್? ಎಲ್ಲಿ ಸಿಗುತ್ತೆ ಅಂದರೆ ಹೊಂಗೆ ಮರ, ಜಟ್ರೋಪಾ ಗಿಡ, ಶುಗರ್ ಕೇನ್ ಬ್ಯಾಗೀಸಲ್ಲಿ ಎಥೆನಾಲ್ ಸಿಗುತ್ತೆ. ಏನು ಮಾಡ್ತಾರೆ? 80% ಕೇಳಿಸ್ಕೊಳ್ಳಿ, 80% ಪೆಟ್ರೋಲ್ ಮಿಕ್ಸ್ ಮಾಡ್ತಾರೆ, 80% ಪೆಟ್ರೋಲ್ ಮಿಕ್ಸ್ ಮಾಡ್ತಾರೆ, 20% ಎಥೆನಾಲ್ ಮಿಕ್ಸ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಅಸ್ ಬಯೋಪೆಟ್ರೋಲ್. ಓಕೆ, 80% ಡೀಸೆಲ್ ಮಿಕ್ಸ್ ಮಾಡ್ತಾರೆ, 20% ಎಥೆನಾಲ್ ಮಿಕ್ಸ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಅಸ್ ಬಯೋಡೀಸೆಲ್. ಓಕೆ, ನಿಮಗೆ ಬಯೋಪೆಟ್ರೋಲ್ ಮತ್ತು ಬಯೋಡೀಸೆಲ್ ಯೂಸ್ ಮಾಡಿದ್ರೆ ವೆಹಿಕಲ್ಸಲ್ಲಿ ಅಟ್ಲೀಸ್ಟ್ ನಿಮಗೆ 30 to 40% ಆಫ್ ದ ಎಮಿಷನ್ಸ್ ಕಡಿಮೆ ಆಗುತ್ತೆ. 30 to 40% ಆಫ್ ದ ಎಮಿಷನ್ಸ್ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಬಯೋಪೆಟ್ರೋಲ್ ಆ್ಯಂಡ್ ಬಯೋಡೀಸೆಲ್. ಓಕೆ, ಸೊ ಗೇಷಿಯಸ್ ಬಯೋಫ್ಯೂಲ್ಸ್ಗೆ ಎಕ್ಸಾಂಪಲ್ ಏನು ಕೊಡ್ಬೋದು? ಗೇಷಿಯಸ್ ಬಯೋಫ್ಯೂಲ್ಸ್ಗೆ ಎಕ್ಸಾಂಪಲ್ಸ್ ಬಂದು ಯು ಕ್ಯಾನ್ ಗಿವ್ ಗೋಬರ್ ಗ್ಯಾಸ್ ಕೊಡ್ಬೋದು. ಓಕೆ, ಸೊ ತುಂಬ ಟ್ರೆಂಡಿಂಗಲ್ಲಿದೆ ಬಯೋಫ್ಯೂಲ್ಸ್, ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಬಯೋಫ್ಯೂಲ್ಸ್ನ ಎಂಕರೇಜ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ನೀತಿ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ 2018. ಓಕೆ, ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ 2018 ಇದ್ರ ಬಗ್ಗೆನೇ ಕ್ವಶನ್ ಆಗಿದ್ದು. ಮತ್ತು ಬಯೋಫ್ಯೂಲ್ಸನ್ನು ಎಂಕರೇಜ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಪ್ರಧಾನಮಂತ್ರಿ ಜೀವನ್ ಯೋಜನಾ ಅಂತ, ಭಾಳ ಇಂಪಾರ್ಟೆಂಟ್. ಸೊ ಈ ಬಾರಿ ಓಕೆ, ಈಗ ಸದ್ಯಕ್ಕೆ ಈಗ ನಾವು ನೋಡಿ ಬಯೋಫ್ಯೂಲ್ಸ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಪೆಟ್ರೋಲ್ ಡೀಸೆಲ್ 80% ಬಳಸ್ತೀವಿ, 20% ಎಥನಾಲ್ ಮಿಕ್ಸ್ ಮಾಡ್ತಿದ್ವಿ. ಅಂದರೆ 20% ಎಥನಾಲ್ ಬ್ಲೆಂಡಿಂಗನ್ನು ಕಂಪಲ್ಸರಿ ಮಾಡಿದ್ವಿ.
ಬಟ್ ಈಗ ಒಂದು ಹೊಸ ಟೆಕ್ನಾಲಜಿ ತಂದು ಓಕೆ ಭಾರತ ಸರ್ಕಾರ ಒಂದು ವಿಶೇಷವಾಗಿರುವಂಥ ಫ್ಯೂಯಲ್ ಪರಿಚಯ ಮಾಡಿದೆ. ಇದನ್ನು ಎಥೆನಾಲ್ 100 ಅಂತ ಕರಿತೀವಿ. ಓಕೆ, ಎಥೆನಾಲ್ 100 ಅಂದರೆ ಇದರಲ್ಲಿ ಹೆಚ್ಚು ಕಮ್ಮಿ 94% ಎಥೆನಾಲ್ ಇರುತ್ತೆ, 5% ಪೆಟ್ರೋಲ್ ಅಥವಾ ಡೀಸೆಲ್ಲು, ಅಥವಾ 1.5% ಸ್ಯಾಚುರೇಟೆಡ್ ಆಲ್ಕೋಹಾಲ್. ಅಂದರೆ ಆಲ್ಮೋಸ್ಟ್ 100% ಎಥೆನಾಲ್ ಇರುವಂಥ ಒಂದು ಹೊಸ ಫ್ಯೂಯಲನ್ನು ಓಕೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸು ಪರಿಚಯ ಮಾಡಿದೆ. ಸೊ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸು ಇಡೀ ದೇಶದಾದ್ಯಂತ ಎಥೆನಾಲ್ 100 ಔಟ್ಲೆಟ್ಸನ್ನು ಓಪನ್ ಮಾಡ್ತಾ ಇದೆ. ಹಾಗಾಗಿ ಬಯೋಫ್ಯೂಯಲ್ಸ್ ಅದು ಮಾಡ್ತಾ ಇದೆ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ಭಾಳ ಇಂಪಾರ್ಟೆಂಟ್. ಓಕೆ, ಸೊ ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್. ಓಕೆ, ಸೊ ಒಂದೊಂದೇ ಹೋಗೋಣ, ಯಾವುದು ಸ್ಕಿಪ್ ಮಾಡಲ್ಲ. ಸೊ ಲೈಕ್ ನಾನು ಏನೇನು ಮಾತಾಡ್ತಾ ಇದ್ದೀನಿ, ದಿಸ್ ಟಾಪಿಕ್ಸ್ ಆರ್ ಲೈಕ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ, ದಿಸ್ ಟಾಪಿಕ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ, ಈಗ ಓಕೆ, ಈಗ ನೀತಿ ಆಯೋಗ ಅಂತೂ ಸಾಕಷ್ಟು ನ್ಯೂಸಲ್ಲಿ ಇರುತ್ತೆ ಯಾವಾಗಲೂ. ಓಕೆ, ನೀತಿ ಆಯೋಗ್, ರೈಟ್? ನೀತಿ ಆಯೋಗ್. ಸರಿ, ಒಂದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋಂಥ ವಿಚಾರ, ನೀತಿ ಆಯೋಗ ಯಾವ ಹಳೆಯ ಸಂಸ್ಥೆಯನ್ನು ರೀಪ್ಲೇಸ್ ಮಾಡಿತು? ನೀತಿ ಆಯೋಗ ಯಾವ ಹಳೆಯ ಸಂಸ್ಥೆಯನ್ನು ರೀಪ್ಲೇಸ್ ಮಾಡಿತು? ನೀತಿ ಆಯೋಗ್ ಆಸ್ ಎ ರೀಪ್ಲೇಸ್ಡ್ ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗವನ್ನು ರೀಪ್ಲೇಸ್ ಮಾಡಿತು ಅಲ್ವಾ? ಸೊ ಯಾಕೆ ಅಂತಂದರೆ ತುಂಬ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಓಕೆ, ನೀತಿ ಆಯೋಗಕ್ಕೂ ಪ್ಲಾನಿಂಗ್ ಕಮಿಷನ್ಗೂ ವ್ಯತ್ಯಾಸ ಏನು ಅಂತಂದರೆ, ಪ್ಲಾನಿಂಗ್ ಕಮಿಷನ್ನು ಓಕೆ 5 ಇಯರ್ ಪ್ಲಾನ್ಸ್ ಮಾಡ್ತಾ ಇತ್ತು, ಪಂಚವಾರ್ಷಿಕ ಯೋಜನೆಗಳನ್ನು ತಯಾರು ಮಾಡ್ತಾ ಇತ್ತು. ಪ್ಲಾನಿಂಗ್ ಕಮಿಷನ್ನು ಪಂಚವಾರ್ಷಿಕ ಯೋಜನೆಗಳನ್ನು ತಯಾರು ಮಾಡ್ತಾ ಇತ್ತು. ಪ್ಲಾನಿಂಗ್ ಕಮಿಷನ್ ನೆಹರು ಅವರ ಕನಸಿನ ಕೂಸು. ಬಟ್ ನೀತಿ ಆಯೋಗ್ ಇಸ್ ಪ್ರಿಪೇರಿಂಗ್ ಓಕೆ 15 ಇಯರ್ಸ್ ವಿಷನ್ ಡಾಕ್ಯುಮೆಂಟ್. ಓಕೆ, 15 ಇಯರ್ಸ್ ವಿಷನ್ ಡಾಕ್ಯುಮೆಂಟ್ ಅಲ್ವಾ? ಸರಿ, ಈಗ ಸದ್ಯಕ್ಕೆ ಪ್ಲಾನಿಂಗ್ ಕಮಿಷನ್ ರದ್ದು ಮಾಡಿ ಭಾರತ ಸರ್ಕಾರ ನೀತಿ ಆಯೋಗವನ್ನು ಜಾರಿಗೆ ತಂತು. ಓಕೆ, 2015 ಜನವರಿ 1ನೇ ತಾರೀಕು ನೀತಿ ಆಯೋಗವನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಇದನ್ನು ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ಓಕೆ, ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ, ಭಾಳ ಇಂಪಾರ್ಟೆಂಟ್. ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟ್. ಆಯಿತಾ? ಸರಿ, ಈಗ ಒಂದು ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಂಡಾಗ ಕ್ವಶನ್ಸ್ ಏನೇನು ಕೇಳಿದ್ದಾನೆ. ಓಕೆ, ನೀತಿ ಆಯೋಗದಲ್ಲಿ ನೀತಿ ಪದದ ವಿಸ್ತೃತ ರೂಪ ಏನು? ನೀತಿ ಪದದ ವಿಸ್ತೃತ ರೂಪ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಸೆಕೆಂಡ್ ಆಪ್ಷನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫರ್ ಇಂಡಿಯಾ. ಸೊ ಈ ಥರ ಪ್ರಶ್ನೆ ಕೇಳಿದ್ದಾನೆ. ಸೊ ಅಬ್ರಿವೇಷನ್ಸ್ ಹ್ಯಾಸ್ ಟು ಬಿ ಸ್ಪೆಲ್ಡ್ ವೆರಿ ಕರೆಕ್ಟ್ಲಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ರೈಟ್? ಓಕೆ, ನೀತಿ ಆಯೋಗದ ಚೇರ್ಪರ್ಸನ್ ಯಾರಾಗಿರ್ತಾರೆ? ಚೇರ್ಪರ್ಸನ್ನು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಬಿಕಾಸ್ ಇಟ್ ಈಸ್ ಎಕ್ಸ್ ಅಫಿಷಿಯೋ ಪೋಸ್ಟ್, ಪದನಿಮಿತ್ತ ಹುದ್ದೆ ಅಲ್ವಾ? ಸರಿ, ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಯಾರೀಗ? ಪ್ರೆಸೆಂಟು ಸುಮನ್ ಕೆ ಬೆರ್ರಿ. ಓಕೆ, ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಬಂದು ಸುಮನ್ ಕೆ ಬೆರ್ರಿ, ಡಾಕ್ಟರ್ ಸುಮನ್ ಕೆ ಬೆರ್ರಿ. ಓಕೆ, ನೀತಿ ಆಯೋಗದ ಪ್ರೆಸೆಂಟ್ CEO ಯಾರು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಸುಬ್ರಹ್ಮಣ್ಯಂ ಅಯ್ಯರ್. ಓಕೆ, ಸುಬ್ರಹ್ಮಣ್ಯಂ ಅಯ್ಯರ್. ಸೊ ದೀಸ್ ಆರ್ ದ ವೆರಿ ಫ್ಯಾಕ್ಚುಯಲ್ ಕ್ವಶನ್ಸು. ಈ ಥರದ್ದೇನು ತುಂಬ ಫ್ಯಾಕ್ಚುಯಲ್ ಕ್ವಶನ್ಸ್ ಏನು KS ಕೇಳಲ್ಲ, ಬಟ್ ಗೊತ್ತಿರಬೇಕು, ಹೇಳಕ್ಕೆ ಬರಲ್ಲ. ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಬಂದರೆ ಒಳಗಡೆ ಫ್ಯಾಕ್ಟ್ಸನ್ನು ಕೂಡ ಇನ್ಕ್ಲೂಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಓಕೆ, ಈಗ ಜಸ್ಟ್ ನೋಡಿ, ನೀತಿ ಆಯೋಗ ಒಂದು ಕಾರ್ಯಕ್ರಮ ತಂತು. ಈ ಕಾರ್ಯಕ್ರಮದ ಹೆಸರು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ನೀತಿ ಆಯೋಗ ಜಾರಿಗೆ ತಂದಿರುವಂಥ ಕಾರ್ಯಕ್ರಮ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಓಕೆ,
ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಅಂತ ಕರಿತೀವಿ. ಏನು ಸರ್ ಅಂದರೆ, ಭಾರತದಲ್ಲಿ ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆಗಳನ್ನು ಪಟ್ಟಿ ಮಾಡೋದು, ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ದ ಕಂಟ್ರಿನ ಪಟ್ಟಿ ಮಾಡೋದು, ಅದನ್ನು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ದ ಕಂಟ್ರಿಯನ್ನು ಓಕೆ ರ್ಯಾಪಿಡ್ ಆಗಿ ಡೆವಲಪ್ ಮಾಡುವಂಥ ಪ್ರೋಗ್ರಾಮು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ. ಆ್ಯಂಡ್ ಇಟ್ ವಾಸ್ ಎ ಹ್ಯೂಜ್ ಹಿಟ್. ಓಕೆ, ಚೆನ್ನಾಗಿ ಹೋಯ್ತು ಈ ಪ್ರೋಗ್ರಾಮು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ಹೋಯ್ತು. ಅದೇ ಮಾದರಿಯಲ್ಲಿ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮನ್ನು ಜಾರಿಗೆ ತಂದರು. ಓಕೆ, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮನ್ನು ಜಾರಿಗೆ ತಂದರು. ಬ್ಲಾಕ್ ಅಂದರೆ ತಾಲೂಕು ಲೆವೆಲ್ ಅಂತ. ಓಕೆ, ಸೊ ಅತ್ಯಂತ ಹಿಂದುಳಿದಿರುವಂಥ ಭಾರತದ ತಾಲೂಕುಗಳನ್ನು ಐಡೆಂಟಿಫೈ ಮಾಡೋದು, ಅದನ್ನು ಫಾಸ್ಟ್ ಡೆವಲಪ್ ಮಾಡೋದು ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಇದು ಚೆನ್ನಾಗಿ ಹೋಯಿತು. ಈಗ ಏನು ಮಾಡಿದ್ದಾರೆ, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಕೆಳಗಡೆ ಒಂದು ಕಾರ್ಯಕ್ರಮ ತಂದಿದ್ದಾರೆ, ವೋಕಲ್ ಫಾರ್ ಲೋಕಲ್ ಅಂತ. ಓಕೆ, ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ಅಂತ, ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿ ಕೊಡುವಂಥ ಕಾರ್ಯಕ್ರಮ. ನೀವು ಸ್ಥಳೀಯ ಉತ್ಪನ್ನಗಳು, ಫಾರ್ ಎಕ್ಸಾಂಪಲ್ ಧಾರವಾಡ ಪೇಡ, ಮೈಸೂರು ಸೀರೆ, ಓಕೆ, ಇಳಕಲ್ ಸೀರೆ, ಓಕೆ, ಸೊ ಈ ಥರ ಲೋಕಲ್ ಪ್ರಾಡಕ್ಟ್ಸ್ಗಳಿಗೆ ಧ್ವನಿ ಕೊಡೋದ್ರಿಂದ, ಲೋಕಲ್ ಪ್ರಾಡಕ್ಟ್ಸ್ಗಳಿಗೆ ಎಂಕರೇಜ್ಮೆಂಟ್ ಕೊಡೋದ್ರಿಂದ ಲೋಕಲ್ ಎಕಾನಮಿ ಏನಾಗುತ್ತೆ, ಬೂಮ್ ಆಗುತ್ತೆ. ಸೊ ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ಅಂತ ಕರಿತೀವಿ. ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ಅಂತ. ಸೊ ದಿಸ್ ಆರ್ ದ 3 ಪ್ರೋಗ್ರಾಮ್ಸ್ ಬೈ ನೀತಿ ಆಯೋಗ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೋದು. ಓಕೆ, ಸೊ ನೀತಿ ಆಯೋಗ್ ತಂದಿರುವಂಥ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಸ್ ಅಟಲ್ ಇನೋವೇಷನ್ ಮಿಷನ್ ಅಂತ ಕರಿತೀವಿ. ಅಟಲ್ ಇನೋವೇಷನ್ ಮಿಷನ್. ಓಕೆ, ಸೊ ಭಾರತದಲ್ಲಿ ನಾವೀನ್ಯತೆ, ಓಕೆ, ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್, ಓಕೆ, ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಅನ್ನು ಎಂಕರೇಜ್ ಮಾಡುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಅಟಲ್ ಇನೋವೇಷನ್ ಮಿಷನ್ ಅಂತ. ಓಕೆ, ಈಗ ಸಿಂಪಲ್ ಸುಮ್ಮನೆ ಯೋಚನೆ ಮಾಡಿ, ಭಾರತ ಎನ್ನುವಂಥ ರಾಷ್ಟ್ರಕ್ಕೆ ಉದ್ಯಮಶೀಲತೆ ಬೇಕೇ ಬೇಕು. ಓಕೆ, ಆಂಟ್ರಪ್ರಿನರ್ಶಿಪ್ ಬೇಕೇ ಬೇಕು. ನೀವು ಆಂಟ್ರಪ್ರಿನರ್ಶಿಪ್ ಎಂಕರೇಜ್ ಮಾಡಿದ್ರೆ ಹೊಸ ಎಂಟರ್ಪ್ರೈಸಸ್ ಬರುತ್ತೆ, ಹೊಸ ಉದ್ಯಮಿಗಳು ಬರ್ತವೆ. ಹೊಸ ಉದ್ಯಮಿಗಳು ಬಂತು ಅಂತಂದರೆ, ಎಂಟರ್ಪ್ರೈಸಸ್ ಬಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಆದರೆ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುತ್ತೆ, GDP ಜಾಸ್ತಿ ಆಗುತ್ತೆ, ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಫಾರ್ ಎ ಕಂಟ್ರಿ ಲೈಕ್ ಇಂಡಿಯಾ, ಓಕೆ, ಆಂಟ್ರಪ್ರಿನರ್ಶಿಪ್ಪನ್ನು ಎಂಕರೇಜ್ ಮಾಡಲೇಬೇಕು. ಮತ್ತು ಆಂಟ್ರಪ್ರಿನರ್ಶಿಪ್ ಎಂಕರೇಜ್ ಮಾಡಿದ್ರೆ ಹೊಸ ಉದ್ಯಮಿಗಳು ಜಾಸ್ತಿ ಆಗ್ತವೆ. ಜಾಸ್ತಿ ಆದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಆದರೆ ಇನ್ಕಮ್ ಜಾಸ್ತಿ ಆಗುತ್ತೆ, ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಇನೋವೇಷನ್ ಅಂತಂದರೆ 21ನೇ ಶತಮಾನದ ಸಾಮಾಜಿಕ ಸವಾಲುಗಳನ್ನು ಬಗೆಹರಿಸಬೇಕು ಅಂದರೆ ನಾವೀನ್ಯತೆ ಬೇಕೇ ಬೇಕು. ಈಗ ಫಾರ್ ಎಕ್ಸಾಂಪಲ್, ಸೊ 21ನೇ ಶತಮಾನದ ಒಂದು ಪ್ರಾಬ್ಲಮ್ ಹೇಳಿ. ಒಂದು ಪ್ರಾಬ್ಲಮ್ ಅಂದರೆ ಫಾರ್ ಎಕ್ಸಾಂಪಲ್ ಮಾಲ್ನ್ಯೂಟ್ರಿಷನ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದೆ. ಓಕೆ, ಸೊ ನಾವು ಇಂಡಿಯಾದಲ್ಲಿ ಪಾವರ್ಟಿ ಮತ್ತು ಹಂಗರ್ನ ಕಾಂಬ್ಯಾಟ್ ಮಾಡಿದ್ದೀವಿ, ಬಟ್ ಮಾಲ್ನ್ಯೂಟ್ರಿಷನ್ ಹಂಗೆ ಉಳ್ಕೊಳ್ಳುತ್ತೆ. ಓಕೆ, ಅದಕ್ಕೆ ಇತ್ತೀಚೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಬಯೋಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸರ್ಕಾರ ಏನು ಮಾಡ್ತು, ಫೋರ್ಟಿಫೈಡ್ ರೈಸನ್ನು ಜಾರಿಗೆ ತಂತು. ನಾನು ನಿನ್ನೆ ಮಾತಾಡ್ತಾ ಇದ್ದೆ. ಓಕೆ, ಬಲವರ್ಧಿತ ಅಕ್ಕಿಯನ್ನು ಜಾರಿಗೆ ತಂತು. ಅದರ ಮೇಲೆ ವಿಟಮಿನ್ B12, ಫೋಲಿಕ್ ಆ್ಯಸಿಡ್ಡು, ಐರನ್ನ ಇಂಜೆಕ್ಟ್ ಮಾಡಿಬಿಟ್ಟು ಫೋರ್ಟಿಫೈಡ್ ರೈಸ್ ತಂದು. ಅಂದರೆ ಈ ಫೋರ್ಟಿಫೈಡ್ ರೈಸ್, ಬಲವರ್ಧಿತ ಅಕ್ಕಿ ಅನ್ನೋದು ಇನೋವೇಷನ್ ಅಲ್ವಾ? ಓಕೆ, ಇನೋವೇಷನ್ ಮಾಡೋದ್ರಿಂದ ಸೋಷಿಯಲ್ ಚಾಲೆಂಜಸನ್ನು ಓವರ್ಕಮ್ ಮಾಡ್ಬೋದು. ಹಾಗಾಗಿ ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ಪನ್ನು ಎಂಕರೇಜ್ ಮಾಡುವಂಥ ಭಾರತ ಸರ್ಕಾರದ ರಾಷ್ಟ್ರೀಯ ಕಾರ್ಯಕ್ರಮ ಅಟಲ್ ಇನೋವೇಷನ್ ಮಿಷನ್, ವಿಚ್ ಇಸ್ ಲಾಂಚ್ಡ್ ಬೈ ನೀತಿ ಆಯೋಗ್. ಓಕೆ, ವಿಚ್ ಇಸ್ ಲಾಂಚ್ಡ್ ಬೈ ನೀತಿ ಆಯೋಗ್. ಸೊ ಭಾಳ ಇಂಪಾರ್ಟೆಂಟು. ಓಕೆ, ಇನ್ನೊಂದು, ಓಕೆ, ದರ್ ಆರ್ ಲಾಟ್ ಆಫ್ ಟಾಪಿಕ್ಸ್. ಓಕೆ, ಇನ್ನೊಂದು ಟಾಪಿಕ್ ಇದೆ, ಜಂಪ್ ಪೋರ್ಟಲ್ ಅಂತ ಕರಿತೀವಿ. ಓಕೆ, ಇವೆಲ್ಲ ಎವರ್ಗ್ರೀನ್ ಟಾಪಿಕ್ಸ್ ಬ್ರದರ್. ಓಕೆ, ಎಷ್ಟು ವರ್ಷ ಆದರೂ ಕೂಡ ಇದು ಇಂಪಾರ್ಟೆಂಟ್. ಜಂಪ್ ಪೋರ್ಟಲ್ ಅಂತಂದರೆ, ಓಕೆ, ಗವರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂತ. ಓಕೆ, ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಪೋರ್ಟಲ್ ಅಂತ ಭಾಳ ಇಂಪಾರ್ಟೆಂಟು. ಓಕೆ, ಈಗ ನೋಡಿ, ಸರ್ಕಾರ ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತಂದರೆ, ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ರೋಡು, ರೈಲ್ವೆ, ಪೋರ್ಟು, ಏರ್ಪೋರ್ಟು, ಡ್ಯಾಮು, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸು,
ಆಸ್ಪತ್ರೆ, ಶಾಲೆ, ಬೀದಿ ದೀಪ, ಕುಡಿಯ ನೀರು, ಶೌಚಾಲಯ. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು ದೇಶಕ್ಕೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎಕಾನಮಿ. ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎಕಾನಮಿ. ಸರಿ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅಂತಂದರೆ ಕಚ್ಚಾ ವಸ್ತುಗಳು ಬೇಕು, ರಾ ಮೆಟೀರಿಯಲ್ಸ್ ಬೇಕು. ಓಕೆ, ಸೊ ಸರ್ಕಾರ ಈ ರಾ ಮೆಟೀರಿಯಲ್ಸನ್ನು ಪ್ರೊಕ್ಯೂರ್ ಮಾಡಬೇಕಾದ್ರೆ ಟೆಂಡರ್ ಕಾಲ್ ಮಾಡೋದು. ಓಕೆ, ದಿಸ್ ಇಸ್ ದ ಪಾಯಿಂಟ್ ಆಫ್ ಕರಪ್ಷನ್. ಆ್ಯಕ್ಚುಲಿ ಭ್ರಷ್ಟಾಚಾರ ಶುರು ಆಗೋದೇ ಇಲ್ಲಿಂದ. ಅದಕ್ಕೆ ಸರ್ಕಾರ ಏನು ಮಾಡಿದೆ, ಓಕೆ, ರಾ ಮೆಟೀರಿಯಲ್ಸ್ನ ಪ್ರೊಕ್ಯೂರ್ ಮಾಡೋಕ್ಕೆ ನೋಡಿ, ರಾ ಮೆಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟಲ್ಲಿ, ಓಕೆ, ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಟ್ರಾನ್ಸ್ಪರೆನ್ಸಿ ತರೋದಕ್ಕೆ ಸರ್ಕಾರ ಶುರು ಮಾಡಿರುವಂಥ ಪೋರ್ಟಲ್ ಬಂದು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಪೋರ್ಟಲ್ ಅಂತ. ಅಂದರೆ ಸರ್ಕಾರ ಈ ವೆಬ್ಸೈಟಲ್ಲಿ ಅಥವಾ ಜಂಪ್ ಪೋರ್ಟಲ್ ಅಂತ ನಾವೇನು ಕರಿತೀವಿ, ಇದರಲ್ಲೇ ಆನ್ಲೈನ್ ಟೆಂಡರ್ ಕೂಗುತ್ತೆ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಬೇಕಾದರೂ ಬಿಡ್ ಮಾಡ್ಬೋದು. ಎಲ್ಲ ಟೆಂಡರ್ ಪ್ರಕ್ರಿಯೆಗಳು ಕೂಡ ಮುಕ್ತವಾಗಿ ನಡೀತವೆ. ಓಕೆ, ಸೊ ರಾ ಮೆಟೀರಿಯಲ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರುವಂಥ ಭಾರತ ಸರ್ಕಾರದ ಪೋರ್ಟಲ್ಲು ಜಂಪ್ ಪೋರ್ಟಲ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸರ್ಕಾರ ಏನೇ ಖರೀದಿ ಮಾಡಬೇಕು, ಟೆಂಡರ್ ಕಾಲ್ ಮಾಡಬೇಕು, ಬಿಡ್ ಮಾಡಬೇಕು ಅಂತಂದಾಗಲೂ ಕೂಡ ಈ ಪೋರ್ಟಲ್ನ ಮುಖಾಂತರವೇ ಖರೀದಿ ಮಾಡಬೇಕು. ಎಲ್ಲ ಮಾಹಿತಿಗಳು ಸಾರ್ವಜನಿಕರಿಗೆ ಲಭ್ಯತೆ ಇರೋದ್ರಿಂದ ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಹೆಚ್ಚುತ್ತೆ. ಓಕೆ, ಸೊ ಪ್ರಶ್ನೆ ಏನು ಕೇಳ್ಬೋದು ಅಂತಂದರೆ, ಓಕೆ, ಜಂಪ್ ಪೋರ್ಟಲ್ನ ಜಾರಿಗೆ ತರುವಂಥ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಭಾಳ ಇಂಪಾರ್ಟೆಂಟು. ಓಕೆ, ಸೊ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಹಾಗೂ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಈ ಎರಡು ಸಚಿವಾಲಯಗಳ ನೇತೃತ್ವದಲ್ಲಿ ವಿಶೇಷವಾಗಿರುವಂಥ ಪೋರ್ಟಲ್ನ ಡೆವಲಪ್ ಮಾಡಲಾಗಿದೆ ಅಂತ. ಓಕೆ, ಸೊ ದಿಸ್ ಈಸ್ ಇನ್ ನ್ಯೂಸ್. ನೆಕ್ಸ್ಟು, ಓಕೆ, ಸೊ ನೋಡಿ ನಾವೇನೇನು ಪಾಠ ಮಾಡಿದ್ದೀವಿ? ನೀತಿ ಆಯೋಗದ ಬಗ್ಗೆ ಮಾತಾಡಿದ್ದೀವಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮು, ಅಟಲ್ ಇನೋವೇಷನ್ ಮಿಷನ್ನು, ಜಂಪ್ ಪೋರ್ಟಲ್ಲು. ಸೊ ಇಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಬಂದು ನನ್ನೇ ಹೇಳಿದ್ದೀನಿ. ಓಕೆ, ಒಂದು ಇಂಡೆಕ್ಸನ್ನು ಹೆಂಗೆ ಓದಬೇಕು ಅಂತ, ರೈಟ್? ಓಕೆ, ಲಿಸನ್ ಹಿಯರ್. ನಾನೇ ಈ ವಿಡಿಯೋ ಮಾಡ್ಬೇಕಾದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಅದರಲ್ಲಿ ಇಂಡಿಯಾಸ್ದ ರ್ಯಾಂಕಿಂಗ್ ನಾನು ಮರ್ತುಬಿಟ್ಟಿದ್ದೆ. ಓಕೆ, ಅದನ್ನು ಇವತ್ತು ಮತ್ತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓಕೆ, ಲಿಂಗ ಅಸಮಾನತೆ ಸೂಚ್ಯಂಕ. ಓಕೆ, ಈಗ ಒಂದು ಇಂಡೆಕ್ಸನ್ನು ಯಾವ ರೀತಿ ಓದಬೇಕು ಅಂಥೇಳಿ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದೆ. ಫಸ್ಟು ಹೆಸರು ಇಂಪಾರ್ಟೆಂಟು. ಇಂಡೆಕ್ಸನ್ನು ಯಾವ ರೀತಿ ಓದಬೇಕು ಅಂತೇಳಿ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದೆ. ನೇಮು, ಪಬ್ಲಿಷಿಂಗ್ ಆರ್ಗನೈಸೇಷನ್, ಪ್ರಕಟಿಸುವ ಸಂಸ್ಥೆ, ಉದ್ದೇಶ, ಆಬ್ಜೆಕ್ಟಿವ್, ಪ್ಯಾರಾಮೀಟರ್ಸ್, ಮಾನದಂಡಗಳು, ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ರಾಷ್ಟ್ರ ಮತ್ತು ಭಾರತದ ಸ್ಥಾನ. ಓಕೆ, ಸೊ ಏನು ಸ್ಟ್ರಕ್ಚರ್ ಕೊಟ್ಟಿರ್ತೀನಿ ಇದೇ ಮೋಡಲ್ಲಿ ಹೋಗಬೇಕು. ಓಕೆ, ಸೊ ಇದೇ ಮೋಡಲ್ಲಿ ಓದಬೇಕು. ಓಕೆ, ಈಗ ಲೆಟ್ ಸ್ಟಾರ್ಟ್, ಅದ್ರ ಪ್ರಕಾರನೇ ಹೋಗೋಣ. ಓಕೆ, ಸೊ ಲಿಂಗ ಅಸಮಾನತೆ ಸೂಚ್ಯಂಕ 2022, 2022 ಇಂಡೆಕ್ಸು ಈಗ ಪ್ರಕಟ ಆಗಿದೆ ಅಂತ. ಓಕೆ, ಹಳೆ ಇಂಡೆಕ್ಸ್ ಅಂತ ಭಾವಿಸ್ಬಾರ್ದು ಅಂದರೆ. ಓಕೆ, ಸೊ ಲೇಟಾಗಿ ಬಂದಿದೆ. ಪ್ರಕಟಿಸುವಂಥ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಆಯಿತಾ? ಸರಿ, ಉದ್ದೇಶ ಎಲ್ಲ ದೇಶಗಳಲ್ಲಿ ಲಿಂಗ ಅಸಮಾನತೆಯನ್ನು ಮೌಲ್ಯಮಾಪನ ಮಾಡಿ ದೇಶಗಳಿಗೆ ರ್ಯಾಂಕಿಂಗನ್ನು ನೀಡುವುದು. We are going to evaluate and measure gender inequality across all the countries in the earth. ಓಕೆ, ಅಂದರೆ ಎಲ್ಲ ದೇಶಗಳಲ್ಲಿ ಲಿಂಗ ಅಸಮಾನತೆಯನ್ನು ಮೌಲ್ಯಮಾಪನ ಮಾಡಿ ದೇಶಗಳಿಗೆ ರ್ಯಾಂಕಿಂಗನ್ನು ನೀಡುವುದು. ಓಕೆ, ಈಗ ಜೆಂಡರ್ ಇನ್ಇಕ್ವಾಲಿಟಿ ಮೆಷರ್ ಮಾಡ್ತೀರಾ ಅಂದರೆ ಮೂರು ಪ್ಯಾರಾಮೀಟರ್ ಇದಾವೆ ನೋಡಿ. ಒಂದು, ಮಾತೃತ್ವ ಆರೋಗ್ಯ. ಎರಡನೇದು, ಸ್ತ್ರೀ ಸಬಲೀಕರಣ ಮತ್ತು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಸಮಾನ ಅವಕಾಶಗಳು. ಈಗ ಒಂದು ದೇಶದಲ್ಲಿ ಓಕೆ, ಹೆಣ್ಮಕ್ಳಿಗೆ ರೀಪ್ರೊಡಕ್ಟಿವ್ ಹೆಲ್ತ್ ಫೆಸಿಲಿಟೀಸ್ ಚೆನ್ನಾಗಿ ಸಿಗ್ತಾ ಇದ್ದು, ವಿಮೆನ್ ಎಂಪವರ್ಮೆಂಟ್ ಚೆನ್ನಾಗಿದ್ದು, ಮತ್ತು ಅವರಿಗೆ ಲೇಬರ್ ಮಾರ್ಕೆಟಲ್ಲಿ ಸಮಾನ ಅವಕಾಶಗಳಿದ್ದರೆ ಜೆಂಡರ್ ಇನ್ಇಕ್ವಾಲಿಟಿ ಕಡಿಮೆ ಇದೆ ಅಂತ.
ಇವ್ಯಾವು ಇಲ್ಲ ಅಂದರೆ ಜೆಂಡರ್ ಇನ್ಇಕ್ವಾಲಿಟಿ ಜಾಸ್ತಿ ಇದೆ ಅಂತ. ಓಕೆ, ನೇಮ್ ಆಯಿತು, ಪ್ರಕಟಿಸುವ ಪಬ್ಲಿಷಿಂಗ್ ಆರ್ಗನೈಸೇಷನ್ ಆಯಿತು, ಆಬ್ಜೆಕ್ಟಿವ್ ಆಯಿತು, ಪ್ಯಾರಾಮೀಟರ್ಸ್ ಆಯಿತು. ಓಕೆ, ಫಸ್ಟ್ ರ್ಯಾಂಕನ್ನು ಪಡೆದಿರುವಂಥ ರಾಷ್ಟ್ರ ಡೆನ್ಮಾರ್ಕ್, ಸೆಕೆಂಡ್ ಈಸ್ ನಾರ್ವೆ, ಥರ್ಡ್ ಈಸ್ ಸ್ವಿಟ್ಜರ್ಲ್ಯಾಂಡ್, ಫೋರ್ತ್ ಈಸ್ ಸ್ವೀಡನ್. ಸೊ ಎಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಸೊ ಇದರಲ್ಲಿ ಭಾರತದ ಸ್ಥಾನ 108. ಓಕೆ, 193 ರಾಷ್ಟ್ರಗಳ ಪೈಕಿ ಭಾರತಕ್ಕೆ ಸಿಕ್ಕಿರುವಂಥ ಸ್ಥಾನ 108 ವಿತ್ ಎ ಸ್ಕೋರ್ ಆಫ್ 0.437. ಓಕೆ, 0.437. ಓಕೆ, ಹಾಗಾದರೆ ಸ್ತ್ರೀ ಸಬಲೀಕರಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಭಾರತ ಸರ್ಕಾರದ ಯೋಜನೆಗಳಿವೆ. ಆಯಿತಾ? ಸೊ ಲಿಸನ್ ಹಿಯರ್. ವಿಮೆನ್ ಎಂಪವರ್ಮೆಂಟ್ಗೆ ಸಂಬಂಧ ನೋಡಿ, ಇನ್ನೊಂದು ಮಾತು ಹೇಳಬಹುದು. ದರ್ ಇಸ್ ಎ ವರ್ಡ್, ಒಂದು ಪದ ಬಳಸ್ತೀನಿ ನಾನು. ಓಕೆ, ಒಂದು ಪದ. ಓಕೆ, ಇದನ್ನ ಫ್ಲಾಗ್ಶಿಪ್ ಸ್ಕೀಮ್ ಅಂತ ಕರಿತೀವಿ. ಓಕೆ, ಫ್ಲಾಗ್ಶಿಪ್ ಸ್ಕೀಮ್ ಅಂತ ಒಂದು ವರ್ಡ್ ಇದೆ. ಓಕೆ, ಫ್ಲಾಗ್ಶಿಪ್ ಸ್ಕೀಮ್ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅಂಬ್ರೆಲ್ಲಾ ಸ್ಕೀಮ್. ಫ್ಲಾಗ್ಶಿಪ್ ಸ್ಕೀಮ್ ಅಥವಾ ಅಂಬ್ರೆಲ್ಲಾ ಸ್ಕೀಮ್ ಏನಂದ್ರೆ ಚಿಕ್ಕ ಪುಟ್ಟ ಯೋಜನೆಗಳನ್ನು ಒಳಗೊಂಡಿರುವ ಬೃಹತ್ ಯೋಜನೆ. ಚಿಕ್ಕ ಪುಟ್ಟ ಯೋಜನೆಗಳನ್ನು ಒಳಗೊಂಡಿರುವ ಬೃಹತ್ ಯೋಜನೆಯನ್ನು ಫ್ಲಾಗ್ಶಿಪ್ ಸ್ಕೀಮ್ ಅಥವಾ ಅಂಬ್ರೆಲ್ಲಾ ಸ್ಕೀಮ್ ಅಂತ ಕರಿತೀವಿ. ಓಕೆ, ಕನ್ನಡದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಅಂತ. ಮಹತ್ವಾಕಾಂಕ್ಷಿ ಯೋಜನೆ. ಹಾಗಾದ್ರೆ ವಿಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತ ಭಾರತ ಸರ್ಕಾರದ ಸ್ತ್ರೀ ಸಬಲೀಕರಣಕ್ಕೆ ಸಂಬಂಧಪಟ್ಟ ಭಾರತ ಸರ್ಕಾರದ ಯೋಜನೆ. ಓಕೆ, ಫ್ಲಾಗ್ಶಿಪ್ ಸ್ಕೀಮ್ ಯಾವುದು ಅಂತಂದ್ರೆ ಮಿಷನ್ ಶಕ್ತಿ. ಗೊತ್ತಿರಬೇಕಿದೆ. ಓಕೆ, ಸೊ ಮಿಷನ್ ಶಕ್ತಿ. ಬರೀ ಶಕ್ತಿ ಅಲ್ಲ, ಬರೀ ಶಕ್ತಿ ಆದರೆ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋದು. ಓಕೆ, ಇದು ಮಿಷನ್ ಶಕ್ತಿ. ಓಕೆ, ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ಇಟ್ಸ್ ಅ ಫ್ಲಾಗ್ಶಿಪ್ ಸ್ಕೀಮ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ವಿಚ್ ಇಸ್ ಡೆಡಿಕೇಟೆಡ್ ಫಾರ್ ವಿಮೆನ್ ಎಂಪವರ್ಮೆಂಟ್. ಇದ್ರ ಕೆಳಗಡೆ ಸಾಕಷ್ಟು ಸ್ಕೀಮ್ಸ್ ಇದಾವೆ. ಓಕೆ, ಸಾಕಷ್ಟು ಸ್ಕೀಮ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಬೇಟಿ ಬಚಾವ್ ಬೇಟಿ ಪಡಾವ್. ಸೊ ಬೇಟಿ ಬಚಾವ್ ಬೇಟಿ ಪಡಾವ್ ಏನಕ್ಕೆ ಅಂತ ನಿಮಗೆ ಗೊತ್ತಿದೆ. ಅಂದರೆ ಮಿಷನ್ ಶಕ್ತಿ ಕೆಳಗಡೆ ಸಾಕಷ್ಟು ಸ್ಕೀಮ್ಸ್ ಇದಾವೆ. ಬೇಟಿ ಬಚಾವ್ ಬೇಟಿ ಪಡಾವ್. ಓಕೆ, ಬೇಟಿ ಬಚಾವ್ ಬೇಟಿ ಪಡಾವ್ ಉದ್ದೇಶ ಏನು? ಭ್ರೂಣ ಹತ್ಯೆಯನ್ನು ತಡೆಗಟ್ಟುವುದು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಉತ್ತೇಜಿಸುವುದು. ಓಕೆ, ಎಸ್, ಭ್ರೂಣ ಹತ್ಯೆಯನ್ನು ತಡೆಗಟ್ಟುವುದು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಉತ್ತೇಜಿಸುವುದು ಬೇಟಿ ಬಚಾವ್ ಬೇಟಿ ಪಡಾವ್ ಇದೆ. ಇನ್ನೊಂದು ಪ್ರಧಾನಮಂತ್ರಿ ಮಾತೃವಂದನಾ ಸ್ಕೀಮ್. ಓಕೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಏನು ಹೇಳುತ್ತೆ? ಓಕೆ, ಪ್ರೆಗ್ನೆಂಟ್ ವುಮೆನ್ನು ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್. ಓಕೆ, ಡೆಲಿವರಿ ಹೆರಿಗೆ ಆಗಿಂತ ಮುಂಚೆ 6,000 ರೂಪಾಯಿ ಕೊಡ್ತಾರೆ, ಹೆರಿಗೆ ಆದಮೇಲೆ 6,000 ರೂಪಾಯಿ ಕೊಡ್ತಾರೆ. ಓಕೆ, ಪ್ರೆಗ್ನೆಂಟ್ ವುಮೆನ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ಗೆ 6,000 ರೂಪಾಯಿಗಳ ಹಣಕಾಸು ನೆರವನ್ನು ಕೊಡುವಂಥ ಸ್ಕೀಮು ಪ್ರಧಾನಮಂತ್ರಿ ಮಾತೃವಂದನಾ ಸ್ಕೀಮ್. ಓಕೆ, BPL ಕಾರ್ಡನ್ನು ಹೊಂದಿರುವಂಥ ಮಹಿಳೆಯರಿಗೆ, BPL ಕಾರ್ಡನ್ನು ಹೊಂದಿರುವಂಥ ಮಹಿಳೆಯರಿಗೆ ಸಬ್ಸಿಡಿ ದರದಲ್ಲಿ LPG ಸಂಪರ್ಕವನ್ನು ಒದಗಿಸುವಂಥ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಸೊ ಈ ಥರ ಸಾಕಷ್ಟು ಸ್ಕೀಮ್ಸ್ ಬರ್ತಾ ಇರುತ್ತೆ. ಸೊ ವಿಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಕೀಮ್ಸ್ ಇರ್ತವೆ. ಎಸ್, ಪ್ಲೀಸ್ ನೋಡ್ಕೋಬೇಕು ಇದನ್ನು. ಓಕೆ, ಕೇಳ್ತೇನೆ ಸ್ಕೀಮ್ಸು. ಓಕೆ, ಈಗ ಓಕೆ ಲಿಸನ್ ಹಿಯರ್. ಎಸ್, ನೋಡಿ ಒಂದು ಡೇಟಾ ಇದೆ ಇಲ್ಲಿ. ಜಗತ್ತಲ್ಲಿ ಸ್ಟಾರ್ಟಪ್ ಅಂದರೆ ನಿಮಗೆ ಗೊತ್ತಿದೆಯಾ? ಓಕೆ, ಸ್ಟಾರ್ಟಪ್ ಅಂದರೆ ನವೋದ್ಯಮಗಳು. ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವಂಥ ಜಗತ್ತಿನ 3ನೇ ರಾಷ್ಟ್ರ ಭಾರತ. ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವಂಥ 3ನೇ ರಾಷ್ಟ್ರ ಭಾರತ. 3rd ಲಾರ್ಜೆಸ್ಟ್ ಕಂಟ್ರಿ ಇಂಡಿಯಾ. ಇನೋವೇಷನ್. ಓಕೆ, ನೋಡಿ, ಇನೋವೇಷನ್ ಅಂದರೆ ನಾವೀನ್ಯತೆ. ಕೇಳಿಸ್ಕೊಳ್ಳಿ, ಇನೋವೇಷನ್ ಕ್ವಾಲಿಟಿ. ನಾವೀನ್ಯತೆ ಗುಣಮಟ್ಟದಲ್ಲಿ ನೋಡ್ಕೊಂಡ್ರೆ ಭಾರತ 2ನೇ ಸ್ಥಾನದಲ್ಲಿದೆ. ಈ 2 ಸ್ಟ್ಯಾಟಿಸ್ಟಿಕ್ಸು ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಓಕೆ, 2 ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ. ಒಂದು, ಲಿಸನ್ ಟು ಮೀ. ಓಕೆ, ಒಂದು ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವ 3ನೇ ರಾಷ್ಟ್ರ ಭಾರತ. ಇನೋವೇಷನ್ ಕ್ವಾಲಿಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿ. ಹಾಗಾದರೆ ಓಕೆ, ಸಿ ಎಸ್, ಈಗ ಲಿಸನ್ ಟು ಮಿ. ಸ್ಟಾರ್ಟಪ್ಗಳನ್ನು ಎಂಕರೇಜ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ 2016ರಲ್ಲಿ ಒಂದು ಕಾರ್ಯಕ್ರಮ ತಂತು. ಸ್ಟಾರ್ಟಪ್ ಇಂಡಿಯಾ ಅಂತಲೇ ಕರಿತೀವಿ. ಓಕೆ, ಸ್ಟಾರ್ಟಪ್ ಇಂಡಿಯಾ.
ಓಕೆ 2016ರಲ್ಲಿ ನವೋದ್ಯಮಗಳನ್ನು ಉತ್ತೇಜಿಸಲು ಟು ಎಂಕರೇಜ್ ಸ್ಟಾರ್ಟಪ್ಸ್ ಸರ್ಕಾರ ತಂದಿರುವಂಥ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಸ್ಟಾರ್ಟಪ್ ಇಂಡಿಯಾ ಬೈ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಆದರೆ ಸ್ಟ್ಯಾಂಡಪ್ ಇಂಡಿಯಾ ಇಸ್ ಡಿಫ್ರೆಂಟ್. ಓಕೆ, ಸ್ಟ್ಯಾಂಡಪ್ ಇಂಡಿಯಾ ಇಸ್ ಡಿಫ್ರೆಂಟ್. ಸೊ ಇಲ್ಲಿ ಉದ್ದೇಶಿತ ಫಲಾನುಭವಿ ಅರ್ಥ ಮಾಡ್ಕೋಬೇಕು, ಟಾರ್ಗೆಟೆಡ್ ಬೆನಿಫಿಷರಿ ಯಾರು. ಸೊ ಸ್ಟಾರ್ಟಪ್ ಇಂಡಿಯಾದಲ್ಲಿ ಸ್ಟಾರ್ಟಪ್ಸೇ ಬೆನಿಫಿಷರೀಸು ಅಲ್ವಾ. ಓಕೆ, ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳು, ಓಕೆ, ವಿಮೆನ್, ಓಕೆ, SC ST ಮತ್ತು ವಿಮೆನ್ ಕ್ಯಾಟಗರಿ, ಈ 3 ಕ್ಯಾಟಗರಿಗೆ ನೀವೇನಾದ್ರು ಸಂಬಂಧಪಟ್ಟಿದ್ರೆ, ನೀವೇನಾದರೂ ಸ್ಟಾರ್ಟಪ್ಗಳನ್ನು ಓಪನ್ ಮಾಡಬೇಕು ಅಂತಿದ್ರೆ, ಓಕೆ, ಹೊಸ ಉದ್ಯಮಿಗಳನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ಸನ್ನು ಕೊಡುವಂಥ ಯೋಜನೆ ಸ್ಟ್ಯಾಂಡಪ್ ಇಂಡಿಯಾ. ಓಕೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳು ನವೋದ್ಯಮಗಳನ್ನು ಸ್ಥಾಪಿಸಲು ಹಣಕಾಸು ಬೆಂಬಲವನ್ನು ಕೊಡುವಂಥ ಯೋಜನೆ ಸ್ಟ್ಯಾಂಡಪ್ ಇಂಡಿಯಾ ಬೈ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯ. ಓಕೆ, ಈ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ, ಭಾರತದಲ್ಲಿ ಎಷ್ಟು ಸ್ಟಾರ್ಟಪ್ಗಳಿದಾವೆ, ಎಲ್ಲ ಸ್ಟಾರ್ಟಪ್ಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದು ರಾಷ್ಟ್ರೀಯ ಪೋರ್ಟಲ್ ಶುರು ಮಾಡಿತು. ಇದನ್ನು ಭಾರತ್ ಸ್ಟಾರ್ಟಪ್ ಈಕೋಸಿಸ್ಟಮ್ ರಿಜಿಸ್ಟ್ರಿ ಅಂತ ಕರೆದು, ಭಾರತದಲ್ಲಿ ಎಷ್ಟು ರಿಜಿಸ್ಟರ್ಡ್ ಸ್ಟಾರ್ಟಪ್ಸ್ ಇದಾವೆ, ಓಕೆ, ನೋಂದಾಯಿಸಿಕೊಂಡಿರುವಂಥ ನವೋದ್ಯಮಗಳ ಪಟ್ಟಿಯನ್ನು ಹೊಂದಿರುವಂಥ ರಾಷ್ಟ್ರೀಯ ಡೇಟಾಬೇಸ್. ಎಲ್ಲ ಸ್ಟಾರ್ಟಪ್ಗಳ ಬಗ್ಗೆ ಮಾಹಿತಿ ಒಂದು ಪೋರ್ಟಲಲ್ಲಿ ಸಿಕ್ಕಾಗ ಭಾರತಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆ ಜಾಸ್ತಿ ಆಗುತ್ತೆ. ಓಕೆ, ವಿದೇಶಿ ಹೂಡಿಕೆ ಜಾಸ್ತಿ ಆಗುತ್ತೆ. ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು ಅಂತಂದರೆ ಸ್ಟಾರ್ಟಪ್ಗಳು ಸಸ್ಟೈನ್ ಆಯಿತು ಅಂತಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್, ಪರ್ ಕ್ಯಾಪಿಟಲ್, GDP ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಓಕೆ, ಸೊ ದಿಸ್ ದ ಇಂಟೆನ್ಷನ್ ಆಫ್ ಭಾರತ್ ಸ್ಟಾರ್ಟಪ್ ಈಕೋಸಿಸ್ಟಮ್ ರಿಜಿಸ್ಟ್ರಿ ಅಂತ ಕರಿತೀವಿ. ಓಕೆ, ಸೊ ಇತ್ತೀಚೆಗೆ ನೀತಿ ಆಯೋಗ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿತು. ಓಕೆ, 2024 ಮತ್ತು 25ರ ಹಣಕಾಸು ವರ್ಷದಲ್ಲಿ 2024 ಮತ್ತು 25ರ ಹಣಕಾಸು ವರ್ಷದಲ್ಲಿ ಓಕೆ, ಕೃಷಿ ಕ್ಷೇತ್ರದ ಗ್ರೋತ್, ಓಕೆ, ಸೊ ಕೃಷಿ ಕ್ಷೇತ್ರದ ಬೆಳವಣಿಗೆ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್, ಓಕೆ, ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ಸ್ನ ಗ್ರೋತು 6% ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಬಟ್ ಆ ಡೇಟಾ ಏನು ಇಂಪಾರ್ಟೆಂಟ್ ಅಲ್ಲ. ಬಟ್ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಾರತ ಸರ್ಕಾರದ ಎಲ್ಲ ಯೋಜನೆಗಳನ್ನು ಡಿಸ್ಕಸ್ ಮಾಡಬೇಕು. ಓಕೆ, ಸೊ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಾರತ ಸರ್ಕಾರದ ಎಲ್ಲ ಯೋಜನೆಗಳನ್ನು ಡಿಸ್ಕಸ್ ಮಾಡಬೇಕು. ರೈಟ್? ಓಕೆ, ವಿಲ್ ಗೋ ಒನ್ ಬೈ ಒನ್. ಓಕೆ, ಫೈನ್. ಸೊ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ. ಓಕೆ, ಸೊ ಬಹುಶಃ ಈ ಸ್ಕೀಮ್ ನಾನು ಗೌರ್ಮೆಂಟ್ ಸ್ಕೀಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ಅನ್ಕೋತೀನಿ. ಬಟ್ ಇದು ಇಲ್ಲಿ ಮತ್ತೆ ರಿಪೀಟ್ ಆಗಿರೋದ್ರಿಂದ ವಿಲ್ ಕಮ್ ಅಪ್ ಅಗೈನ್. ಓಕೆ, ಇನ್ನೊಂದ್ಸತಿ ನೋಡ್ಬೋಣ, ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ. ಓಕೆ, PM ಕಿಸಾನ್ ಸನ್ಮಾನ್ ನಿಧಿ. ಓಕೆ, ಸೊ PM ಕಿಸಾನ್ ಸನ್ಮಾನ್ ನಿಧಿ. ಓಕೆ, ಸೊ ಲಾಂಚ್ ಆಗಿದ್ದು 2018. ಓಕೆ, ಲಾಂಚ್ ಆಗಿದ್ದು 2018. ನೇಮ್ PM ಕಿಸಾನ್ ಸನ್ಮಾನ್ ನಿಧಿ. ಪ್ರಾರಂಭ 2018. ಉದ್ದೇಶ ನೋಡಿ, ಕೃಷಿಗೆ ಬೇಕಾಗಿರುವ ಒಳಹರಿವುಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಹಣಕಾಸು ನೆರವನ್ನು ಕೊಡುವಂಥ ಯೋಜನೆ. ಅಂದರೆ ಅಗ್ರಿಕಲ್ಚರಲ್ ಇನ್ಪುಟ್ಸನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ರೈತರಿಗೆ ಒಂದು ವರ್ಷಕ್ಕೆ 6,000 ರೂಪಾಯಿಗಳ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡುವಂಥ ಕಾರ್ಯಕ್ರಮ. 6,000 ರೂಪಾಯಿ ಕೊಡ್ತಾರೆ, ಒಂದೇ ಸತಿ ಕೊಡ್ತಾರಾ? ಇಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ, ಓಕೆ, ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡ್ತಾರೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡ್ತಾರೆ. ಅಲ್ಲಿಗೆ 6,000 ರೂಪಾಯಿ ಆಗುತ್ತೆ. ಹೆಂಗೆ ಕೊಡ್ತಾರೆ? DBT ಮುಖಾಂತರ ಕೊಡ್ತಾರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಕೊಡ್ತಾರೆ.
ಓಕೆ, ನೇರ ನಗದು ವರ್ಗಾವಣೆ ಮುಖಾಂತರ ಕೊಡ್ತಾರೆ. ಸರಿ, ನೇಮ್ ಆಯಿತು. ಓಕೆ, ಗೌರ್ಮೆಂಟ್ ಸ್ಕೀಮ್ಸ್ ಹೆಂಗೆ ಓದಬೇಕು ಅಂದರೆ ನಿಮಗೆ ಸ್ಟ್ರಕ್ಚರ್ ಗೊತ್ತು. ನೇಮ್ ಆಯಿತು. ಓಕೆ, ಲಾಂಚ್ಡ್ ಇಯರ್ ಪ್ರಾರಂಭಗೊಂಡ ವರ್ಷ ಆಯಿತು. ಉದ್ದೇಶ ಆಯಿತು. ಉದ್ದೇಶಿತ ಫಲಾನುಭವಿ ಆಲ್ ಫಾರ್ಮರ್ಸ್, ಎಲ್ಲ ರೈತರು ಕೊಡ್ತಾರೆ. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್ ಹೋಲ್ಡಿಂಗ್. ಓಕೆ, ಸಣ್ಣ ರೈತರಿರಲಿ, ಅತಿ ಸಣ್ಣ ರೈತರಿರಲಿ, ಬಡ ರೈತರಿರಲಿ, ಮಧ್ಯಮ ವರ್ಗದ ರೈತರಿರಲಿ, ಯಾರಿಗೇ ಇರಲಿ, ಸೊ ಎವ್ರಿಬಡಿ ವಿಲ್ ಬಿ ಗೆಟಿಂಗ್ ಓಕೆ 6,000 rupees. ಓಕೆ, ಸೊ ಫಿನಾನ್ಸಿಂಗು ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್. ಓಕೆ, ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ ಕೇಂದ್ರ ವಲಯ ಯೋಜನೆ ಅಂದರೆ ವಿಚ್ ಇಸ್ 100% ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಓಕೆ, 100% ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಇದು ಒಂದು ಸ್ಕೀಮು. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಒಂದು ಸ್ಕೀಮು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮು. ಇನ್ನೊಂದು ಸಾಕಷ್ಟು ಸ್ಕೀಮ್ಸ್ ಇದ್ದಾವೆ. ಓಕೆ, ಮೈಕ್ರೋ ಇರಿಗೇಷನ್ ಅಥವಾ ಡ್ರಿಪ್ ಇರಿಗೇಷನ್. ಓಕೆ, ಹನಿ ನೀರಾವರಿ ಪದ್ಧತಿಯನ್ನು ಎಂಕರೇಜ್ ಮಾಡಲಿಕ್ಕೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಓಕೆ, ಮೈಕ್ರೋ ಇರಿಗೇಷನ್ ಅಥವಾ ಡ್ರಿಪ್ ಇರಿಗೇಷನ್ ಪ್ರಮೋಟ್ ಮಾಡಲಿಕ್ಕೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಓಕೆ, ಸೊ ಒಂದು ಅಗ್ರಿಕಲ್ಚರ್ ಪಾಲಿಸಿ ಇದೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ. ಓಕೆ, ಒಂದು ಹನಿ ನೀರಿಗೆ ಹೆಚ್ಚು ಬೆಳೆ. ಓಕೆ, ಸೊ ನೀರನ್ನು ಸಮರ್ಪಕವಾಗಿ ಬಳಸಬೇಕು ಅಂತಂದರೆ, ನೀರನ್ನು ಎಫೆಕ್ಟಿವ್ ಮ್ಯಾನೇಜ್ ಮಾಡಬೇಕು ಅಂತಂದರೆ ನಾವು ಡ್ರಿಪ್ ಇರಿಗೇಷನ್ ಅಥವಾ ಮೈಕ್ರೋ ಇರಿಗೇಷನ್ಗೆ ಶಿಫ್ಟ್ ಆಗಬೇಕು. ಅದಕ್ಕೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಬೆಳೆಗಳಿಗೆ ವಿಮಾ ಸೌಲಭ್ಯವನ್ನು ಒದಗಿಸುವಂಥ ಯೋಜನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ಓಕೆ, ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ. ಓಕೆ, ಸೊ ಪರ್ ಡ್ರಾಪ್ ಮೋರ್ ಕ್ರಾಪ್ ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದು, ಸೊ ರೈತರ ಬೆಳೆಗಳಿಗೆ, ಓಕೆ ಕೇಳಿಸ್ಕೊಳ್ಳಿ, ರೈತರ ಬೆಳೆಗಳಿಗೆ MSPಯನ್ನು ಘೋಷಣೆ ಮಾಡುವಂಥ ಭಾರತ ಸರ್ಕಾರದ ಯೋಜನೆ PM ಆಶಾ. ಓಕೆ, ರೈತರ ಬೆಳೆಗಳಿಗೆ MSP ಕನಿಷ್ಠ ಬೆಂಬಲ ಬೆಲೆ. ಓಕೆ, ಮಿನಿಮಮ್ ಸಪೋರ್ಟ್ ಪ್ರೈಸ್. ಓಕೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡುವಂಥ ಯೋಜನೆ PM ಆಶಾ ಯೋಜನಾ. ಓಕೆ, ಸೊ ನಮೋ ಡ್ರೋನ್ ದೀದಿ ಸ್ಕೀಮ್ ಆಲ್ರೆಡಿ ಮಾತಾಡಿದ್ದೀನಿ. ಓಕೆ, ನಮೋ ಡ್ರೋನ್ ದೀದಿ ಸ್ಕೀಮ್ ಆಲ್ರೆಡಿ ಮಾತಾಡಿದ್ದೀನಿ. ಓಕೆ, ರೈತರಿಗೆ ಓಕೆ ಸಾಲವನ್ನು ಕೊಡಲಿಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸುವಂಥ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನಾ. ಈ ನೋಡಿ, ಈಗ ನಮ್ಮ ಹತ್ರ 2 ಕಾರ್ಡ್ ಬರ್ತಾವೆ. ಓಕೆ, ಡೆಬಿಟ್ ಕಾರ್ಡ್ ಒಂದು, ಕ್ರೆಡಿಟ್ ಕಾರ್ಡ್ ಒಂದು. ಸೊ ಡೆಬಿಟ್ ಕಾರ್ಡಲ್ಲಿ ದುಡ್ಡಿದ್ರೆ ಮಾತ್ರ ಬಳಸ್ಬೋದು. ಡೆಬಿಟ್ ಕಾರ್ಡ್ ATM ಕಾರ್ಡ್ ನೋಡಿದಿರಲ್ಲ. ಓಕೆ, ದುಡ್ಡಿದ್ರೆ ಮಾತ್ರ ಬಳಸ್ಬೋದು. ಬಟ್ ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂದ್ರೂ ಡ್ರಾ ಮಾಡ್ಕೋಬೋದು, ಅಂದರೆ ಸಾಲ ಪಡಿಬೋದು. ಸೊ ರೈತರಿಗೆ ಸಾಲವನ್ನು ಕೊಡಲಿಕ್ಕೋಸ್ಕರ ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನಾ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್, ಇನಾಮ್ ಅಂತ ಕರಿತೀವಿ. ಸೊ ಇದು ಎಸ್ ವಿ ನೀಡ್ ಟು ಟಾಕ್ ಅಬೌಟ್ ದಿಸ್ ಇನಾಮ್ ಅಂತ. ಓಕೆ, ಇನಾಮ್ ನೋಡಿ, ಈಗ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೋಸ್ಕರ ಸರ್ಕಾರ ಕೃಷಿ ಮಾರುಕಟ್ಟೆಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ಕೇಳಿಸ್ಕೊಳ್ಳಿ, ರೈತರು ತಮ್ಮ ಉತ್ಪನ್ನಗಳು, ಓಕೆ, ಸೊ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೋಸ್ಕರ, ತಮ್ಮ ಪ್ರಾಡಕ್ಟ್ಸನ್ನು ಸೆಲ್ ಮಾಡಲಿಕ್ಕೋಸ್ಕರ ಸರ್ಕಾರ APMCಗಳನ್ನು ಸೃಷ್ಟಿ ಮಾಡಿದೆ ಅಲ್ವಾ. APMCಗಳನ್ನು ಸೃಷ್ಟಿ ಮಾಡಿ, ಓಕೆ, ಕೃಷಿ ಮಾರುಕಟ್ಟೆಗಳು. ಆಯಿತಾ? ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು APMCನಲ್ಲಿ 1 kg ಟೊಮ್ಯಾಟೊಗೆ 10 ರೂಪಾಯಿ ಬೆಲೆ ಸಿಗ್ತಾ ಇದೆ ಅಂತ ಇಟ್ಕೊಳ್ಳೋಣ. 10 ರೂಪಾಯಿ ಸಿಕ್ಕ ರೈತರಿಗೆ ಲಾಸ್. ಓಕೆ, ಬೆಂಗಳೂರಿನ APMC ಮಾರ್ಕೆಟಲ್ಲಿ 1 kg ಟೊಮ್ಯಾಟೊಗೆ 10 ರೂಪಾಯಿ ಇದೆ. ಆದರೆ ಗುಜರಾತ್ನ APMC ಮಾರ್ಕೆಟಲ್ಲಿ, ಈಗ ಅಹಮದಾಬಾದ್ನ APMC ಮಾರುಕಟ್ಟೆಯಲ್ಲಿ 1 kg ಟೊಮ್ಯಾಟೊಗೆ 40 ರೂಪಾಯಿ ಇದೆ. ಆ ಟೊಮ್ಯಾಟೊನ ನಾವು ಅಹಮದಾಬಾದಿಗೆ ತೊಗೊಂಡೋಗಿ ಮಾರಿದ್ರೆ ಜಾಸ್ತಿ ಲಾಭ ಸಿಗುತ್ತೆ. ಹಾಗಾಗಿ ದೇಶದಲ್ಲಿರುವಂಥ ಎಲ್ಲ APMC ಮಾರುಕಟ್ಟೆಗಳನ್ನು ಕೇಳಿಸ್ಕೊಳ್ಳಿ, ದೇಶದಲ್ಲಿರುವಂಥ ಎಲ್ಲ APMC ಮಾರುಕಟ್ಟೆಗಳನ್ನು ಕನೆಕ್ಟ್ ಮಾಡುವಂಥ ಏಕೀಕೃತ ಪೋರ್ಟಲ್ಲು ಇನಾಮ್ ಅಂತ, ಭಾಳ ಇಂಪಾರ್ಟೆಂಟ್. ಓಕೆ, ಸೊ ದೇಶದ ಎಲ್ಲ APMCಗಳನ್ನು ಕನೆಕ್ಟ್ ಮಾಡುವಂಥ ಏಕೀಕೃತ ಪೋರ್ಟಲ್ಲು ಇನಾಮ್ ಪೋರ್ಟಲ್, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಪೋರ್ಟಲ್ ಅಂತ ಕರಿತೀವಿ. ಸೊ ಅವಾಗ ಏನಾಗುತ್ತೆ, ಎಲ್ಲ APMCಗಳು ಕರೆಕ್ಟ್ ಆದಾಗ ಯಾವ APMC ಎಷ್ಟೆಷ್ಟು ಬೆಲೆಗಳಿದೆ ಅಂತ ಗೊತ್ತಾಗುತ್ತೆ. ಹೆಚ್ಚು ಬೆಲೆ ಎಲ್ಲಿ ಸಿಗುತ್ತೋ ಅಲ್ಲಿ ಮಾರಾಟ ಮಾಡ್ಬೋದು.
ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಯೋಜನೆಗಳು. ನಾನು ಯಾಕೆ ಅಗ್ರಿಕಲ್ಚರ್ ಸೆಕ್ಟರ್ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಅಗ್ರಿಕಲ್ಚರ್ ಇಸ್ ದ ಪ್ರೈಮರಿ ಸೆಕ್ಟರ್ ಆಫ್ ಇಂಡಿಯನ್ ಇಕಾನಮಿ. ಓಕೆ, ಭಾರತದ ಆರ್ಥಿಕತೆಯ ಪ್ರೈಮರಿ ಸೆಕ್ಟರ್ ಇದು. ಓಕೆ, ಪ್ರಾಥಮಿಕ ವಲಯ. ಓಕೆ, ಸೊ ಹಾಗಾಗಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಕೀಮ್ಸ್ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇತ್ತೀಚೆಗೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ನ್ಯೂಸಲ್ಲಿತ್ತು. ಓಕೆ, ರೀಸೆಂಟ್ಲಿ ಸಾವರಿನ್ ಗೋಲ್ಡ್ ಬಾಂಡ್ಸ್ ನ್ಯೂಸಲ್ಲಿತ್ತು. ವಾಟ್ ಈಸ್ ಸಾವರಿನ್ ಗೋಲ್ಡ್ ಬಾಂಡ್ಸ್? ನೋಡಿ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಬಾಂಡ್ಸ್ ಅಂದರೆ ಅರ್ಥ ಮಾಡ್ಕೋಬೇಕು. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಬಾಂಡ್ಸ್? ಓಕೆ, ಬಾಂಡ್ಸ್ ಅಂದರೆ ಏನು? ಬಾಂಡ್ಸ್ ಅಂದರೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಓಕೆ, ಈ ಫಾರ್ ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್. ಬಾಂಡ್ಸ್ ದೇ ಆರ್ ದ ಡೆಟ್ ಇನ್ಸ್ಟ್ರೂಮೆಂಟ್ಸ್. ನೋಡಿ, ಈ ಥರ ವರ್ಡ್ಗಳು ಭಾಳ ಇಂಪಾರ್ಟೆಂಟ್. ಓಕೆ, ಬಾಂಡ್ಸ್ ಆರ್ ನಥಿಂಗ್ ಬಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತೀವಿ. ಈಗ ಸರ್ಕಾರ ಓಕೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು. ಓಕೆ, ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೋಡ್ ಮಾಡಬೇಕು ಅಂತ ಇಟ್ಕೊಳ್ಳೋಣ, ಬಟ್ ದುಡ್ಡಿಲ್ಲ. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಇನ್ವೆಸ್ಟ್ಮೆಂಟ್ ಇಲ್ಲ, ದುಡ್ಡಿಲ್ಲ. ಆವಾಗ ಇನ್ವೆಸ್ಟ್ಮೆಂಟ್ಸನ್ನು ರೈಸ್ ಮಾಡಲಿಕ್ಕೋಸ್ಕರ ಸರ್ಕಾರ ವಿಧಿಸುವಂಥ ಇನ್ಸ್ಟ್ರೂಮೆಂಟ್ಸನ್ನು ಬಾಂಡ್ಸ್ ಅಂತ ಕರೀತೀವಿ. ಓಕೆ, ನೀವು ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಬಾಂಡ್ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಸರ್ಕಾರ ಬಾಂಡ್ಗಳನ್ನು ವಿತರಣೆ ಮಾಡ್ತಾ ಇದೆ. ಒಂದು ಬಾಂಡು 100 ರೂಪಾಯಿ ಇದೆ, 100 ರೂಪಾಯಿ ಕೊಟ್ಟು ಖರೀದಿ ಮಾಡೋದು. ಓಕೆ, 5 ವರ್ಷ ಆದಮೇಲೆ, 5 ಇಯರ್ಸ್ ಆದಮೇಲೆ ಆ ಬಾಂಡ್ ಮೆಚ್ಯೂರ್ ಆಗುತ್ತೆ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ ಮುಂಚೆ, ಸರ್ಕಾರ ನಿಮಗೆ 150 ರೂಪಾಯಿ ಕೊಡುತ್ತೆ. ಅಂದರೆ ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೇನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಬಟ್ ಸರ್ಕಾರಕ್ಕೆ ಏನು ಸಿಗುತ್ತೆ? ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ರೈಸ್ ಆಗುತ್ತೆ, ಹೂಡಿಕೆ ರೈಸ್ ಆಗುತ್ತೆ. ಹಾಗಾಗಿ ಬಾಂಡ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಓಕೆ, ಇನ್ವೆಸ್ಟ್ಮೆಂಟ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ, ರಿಸೋರ್ಸಸ್ಸನ್ನು ಕಾಂಗ್ರಿಗೇಟ್ ಮಾಡಲಿಕ್ಕೆ ಸರ್ಕಾರ ವಿಧಿಸುವಂಥ ಡೆಟ್ ಇನ್ಸ್ಟ್ರೂಮೆಂಟನ್ನು ಬಾಂಡ್ ಅಂತ ಕರಿತೀವಿ. ಆಯಿತಾ? ಈಗ ಸರಿ, ಸರ್ಕಾರ ನೋಡಿ ಈಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ಸು. ಓಕೆ, ಓಕೆ, ಫಾರ್ ಎಕ್ಸಾಂಪಲ್ ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ಸ್. ಓಕೆ, ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ಸನ್ನು ಕೈಗೊಳ್ಳಲಿಕ್ಕೆ, ಪರಿಸರ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಸರ್ಕಾರಕ್ಕೆ ಇನ್ವೆಸ್ಟ್ಮೆಂಟ್ಸ್ ಬೇಕು. ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅಥವಾ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಜೆಕ್ಟ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ಸರ್ಕಾರಕ್ಕೆ ಇನ್ವೆಸ್ಟ್ಮೆಂಟ್ಸ್ ಬೇಕು. ಆ ಕಾರಣಕ್ಕೋಸ್ಕರ ಏನಾದರೂ ಬಾಂಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ದೋಸ್ ಬಾಂಡ್ಸ್ ಆರ್ ಕಾಲ್ಡ್ ಅಸ್ ಸಾವರಿನ್ ಗ್ರೀನ್ ಬಾಂಡ್ಸ್ ಅಂತ ಕರೀತೀವಿ. ಓಕೆ, ಬರೀ ಬಾಂಡ್ ಅಂತಂದ್ರೆ ಸರ್ಕಾರ ಇನ್ವೆಸ್ಟ್ಮೆಂಟ್ ರೈಸ್ ಮಾಡಲಿಕ್ಕೆ ವಿತರಿಸುವಂಥ ಡೆಟ್ ಇನ್ಸ್ಟ್ರೂಮೆಂಟನ್ನು ಬಾಂಡ್ ಅಂತ ಕರಿತಾ ಇದ್ವಿ. ಬಟ್ ಸರ್ಕಾರ ಈ ಬಾರಿ ಪರಿಸರ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತಂದಾಗ ಅದಕ್ಕೇನಾದರೂ ಇನ್ವೆಸ್ಟ್ಮೆಂಟ್ಸನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಬಾಂಡ್ಗಳನ್ನು ವಿತರಣೆ ಮಾಡಿದ್ರೆ ಅದನ್ನು ಸಾವರಿನ್ ಗ್ರೀನ್ ಬಾಂಡ್ಸ್ ಅಂತ ಕರೀತಾರೆ. ಓಕೆ, ಎಸ್, ಈ ಸತಿ ಒಂದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಸೊ ಇಲ್ಲಿವರೆಗೂ ಸಾವರಿನ್ ಗ್ರೀನ್ ಬಾಂಡ್ಸ್ ಮೇಲೆ ಭಾರತದ ಕಂಪನಿಗಳು ಮಾತ್ರ ಇನ್ವೆಸ್ಟ್ ಮಾಡ್ತಿದ್ವು. ಬಟ್ ಇನ್ನು ಮುಂದಕ್ಕೆ ಫಾರಿನ್ ಕಂಪನಿಗಳು ಕೂಡ ಇನ್ವೆಸ್ಟ್ ಮಾಡಬಹುದು. ಓಕೆ, ಭಾರತದ ಸಾವರಿನ್ ಗ್ರೀನ್ ಬಾಂಡ್ಸ್ ಮೇಲೆ ಭಾರತದ ಕಂಪನಿಗಳು ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಓಕೆ, ಸರಿ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇತ್ತೀಚೆಗೆ ನ್ಯೂಸಲ್ಲಿದೆ. ಓಕೆ, ಸೊ ಭಾಳ ಇಂಪಾರ್ಟೆಂಟ್. ಓಕೆ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ಓಕೆ, ಎಸ್, ಓಕೆ, ನೋಡಿ, ಗಂಗೆಯನ್ನು ಸ್ವಚ್ಛಗೊಳಿಸ್ಲಿಕ್ಕೋಸ್ಕರ, ನಿರ್ವಹಣೆ ಮಾಡಲಿಕ್ಕೋಸ್ಕರ, ಪುನರ್ಯೌವನಗೊಳಿಸ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಕಾಯ್ದೆ ಗಂಗಾ ಕಾಯ್ದೆ. ಟು ಕನ್ಸರ್ವ್, ಮೇಂಟೈನ್ ಅಂಡ್ ರೆಜುವಿನೇಟ್ ರಿವರ್ ಗಂಗಾ, ಗೌರ್ಮೆಂಟ್ ಆಫ್ ಇಂಡಿಯಾ ಎನಾಕ್ಟೆಡ್ ಗಂಗಾ ಆಕ್ಟ್ ಇನ್ 2016. ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸ್ಟ್ಯಾಚ್ಯುಟರಿ ಬಾಡಿ ಬಂದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ.
ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, NMCG ಅಂತ ಕರಿತೀವಿ. ಓಕೆ, ಈ NMCG ಗಂಗೆಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಜಾರಿಗೆ ತಂದಿರುವಂಥ ಕಾರ್ಯಕ್ರಮ ನಮಾಮಿ ಗಂಗಾ. ಓಕೆ, ನಮಾಮಿ ಗಂಗಾ. ಗಂಗೆಯ ಕುರಿತಂತೆ ವೈಜ್ಞಾನಿಕ ಸಂಶೋಧನೆಗಳನ್ನು ಕೈಗೊಳ್ಳಲಿಕ್ಕೋಸ್ಕರ NMCG ಕೆಳಗಡೆ ಒಂದು ಥಿಂಕ್ ಟ್ಯಾಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದನ್ನು ಸಿ ಗಂಗಾ ಅಂತ ಕರಿತೀವಿ, ಸೆಂಟರ್ ಫಾರ್ ಗಂಗಾ ಅಂತ. IIT ಕಾನ್ಪುರ್ ಕ್ಯಾಂಪಸ್ ಅಲ್ಲಿದೆ. ಗಂಗೆಯನ್ನು ಸ್ವಚ್ಛಗೊಳಿಸ್ಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಫಂಡ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದನ್ನು ಕ್ಲೀನ್ ಗಂಗಾ ಅಂತ ಕರಿತೀವಿ. ಓಕೆ, ಕ್ಲೀನ್ ಗಂಗಾ ಇಸ್ ಅ ಫಂಡ್ಸ್ ನಿಧಿ. ಇದು ಗಂಗೆಯ ಮಾಲಿನ್ಯವನ್ನು ಮೌಲ್ಯಮಾಪನ ಮಾಡಲಿಕ್ಕೋಸ್ಕರ, ಓಕೆ, ಗಂಗೆಯ ಪೊಲ್ಯೂಷನ್ ಅನ್ನು ಮಾನಿಟರ್ ಮಾಡಲಿಕ್ಕೋಸ್ಕರ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು ಭುವನ್ ಗಂಗಾ ಅಂತ ಕರೀತೀವಿ. ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಒಂದು ಕ್ಲಾರಿಟಿ ಇರಬೇಕು. ಓಕೆ, ಒಂದು ಕ್ಲಾರಿಟಿ ಇರಬೇಕು. ಆಕ್ಟ್ ಯಾವುದು, ಸ್ಟ್ಯಾಚ್ಯುಟರಿ ಬಾಡಿ ಯಾವುದು, ಕಾರ್ಯಕ್ರಮ ಯಾವುದು, ಥಿಂಕ್ ಟ್ಯಾಂಕ್ ಯಾವುದು, ಫಂಡ್ಸ್ ಯಾವುದು, ಆ್ಯಪ್ ಯಾವುದು ಅಂತ ಗೊತ್ತಿರಬೇಕು. ಸೊ ಟು ಕನ್ಸರ್ವ್, ಮೇಂಟೈನ್ ಅಂಡ್ ರೆಜುವಿನೇಟ್ ಗಂಗಾ, ಗೌರ್ಮೆಂಟ್ ಆಫ್ ಇಂಡಿಯಾ ಎನಾಕ್ಟೆಡ್ ಗಂಗಾ ಆಕ್ಟ್. ಗಂಗಾ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡುವಂಥ ಸ್ಟ್ಯಾಚ್ಯುಟರಿ ಬಾಡಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಗಂಗೆಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಜಾರಿಗೆ ತಂದಿರುವಂಥ ಕಾರ್ಯಕ್ರಮ ನಮಾಮಿ ಗಂಗಾ. ಗಂಗೆಯ ಕುರಿತಂತೆ ವೈಜ್ಞಾನಿಕ ಸಂಶೋಧನೆಗಳನ್ನು ಕೈಗೊಳ್ಳಲಿಕ್ಕೋಸ್ಕರ NMCG ಕೆಳಗಡೆ ಒಂದು ಥಿಂಕ್ ಟ್ಯಾಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದನ್ನು ಸಿ ಗಂಗಾ, ಸೆಂಟರ್ ಫಾರ್ ಗಂಗಾ. ಗಂಗೆಯನ್ನು ಸ್ವಚ್ಛಗೊಳಿಸಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಫಂಡ್ಸು ಕ್ಲೀನ್ ಗಂಗಾ. ಗಂಗೆಯ ಪೊಲ್ಯೂಷನ್ನ ಮಾನಿಟರ್ ಮಾಡುವಂಥ ಆ್ಯಪು ಭುವನ್ ಗಂಗಾ. ಓಕೆ, ಈಗ ಇನ್ನೊಂದು 2023ರಲ್ಲಿ ಓಕೆ, UNFCC ಸಮಾವೇಶದ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, 2023ರಲ್ಲಿ UNFCC ಸಮಾವೇಶದ COP 28ನೇ ಶೃಂಗಸಭೆ ನಡೆದಿತ್ತು. ಓಕೆ, 28ನೇ ಶೃಂಗಸಭೆ ಎಲ್ಲಿ ನಡೆದಿತ್ತು? ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈಯಲ್ಲಿ ನಡೆದಿತ್ತು. 2023ರಲ್ಲಿ UNFCC ಸಮಾವೇಶದ COP 28ನೇ ಶೃಂಗಸಭೆ ನಡೆದಿತ್ತು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ನಡೆದಿತ್ತು. ಅಲ್ಲಿ ನಡೆದಾಗ ಈ ಶೃಂಗಸಭೆಯಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಪಾರ್ಟಿಸಿಪೇಟ್ ಮಾಡಿತ್ತು. ಭಾರತದ NMCG ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ನೋಡಿ, ನಿಮಗೆ ಗೊತ್ತಿದೆ, ನಗರೀಕರಣ ಹೆಚ್ಚಾದಂತೆ ಅರ್ಬನೈಸೇಷನ್ ಜಾಸ್ತಿ ಆದಂಗೆ ನಗರ ಭಾಗದಲ್ಲಿ ಹರಿಯುವ ನದಿಗಳು ಕಣ್ಮರೆ ಆಗ್ತವೆ. ನಗರೀಕರಣ ಹೆಚ್ಚಾದಂತೆ ನಗರ ಭಾಗದಲ್ಲಿ ಹರಿಯುವ ನದಿಗಳು ಕಣ್ಮರೆ ಆಗ್ತವೆ. ಅರ್ಬನ್ ಫ್ಲೋಯಿಂಗ್ ರಿವರ್ಸ್ ಕಡಿಮೆ. ಜಗತ್ತಲ್ಲಿ 275+ ಅರ್ಬನ್ ಫ್ಲೋಯಿಂಗ್ ರಿವರ್ಸ್ ಇದಾವೆ. ಜಗತ್ತಲ್ಲಿ 275+ ಅರ್ಬನ್ ರಿವರ್ಸ್ ಇದಾವೆ. NMCG ಏನು ಮಾಡ್ತು ಅಂತಂದರೆ ಜಗತ್ತಲ್ಲಿರುವಂಥ 275+ ನಗರ ಭಾಗದ ನದಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಜಾಗತಿಕ ಒಕ್ಕೂಟವನ್ನು ಕಡಿತು. ಇದನ್ನು ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅಂತ ಕರಿತೀವಿ. ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಫಾರ್ ಆಲ್ ದೀಸ್ ರೀಸನ್ಸ್. ಸೊ ಫಾರ್ ಆಲ್ ದೀಸ್ ರೀಸನ್ NMCG ವಾಸ್ ಇನ್ ನ್ಯೂಸ್. NMCG ವಾಸ್ ಇನ್ ನ್ಯೂಸ್. ನೆಕ್ಸ್ಟ್ UPI ಭಾಳ ನ್ಯೂಸಲ್ಲಿದೆ. UPI ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸು ಸಿಕ್ಕಾಪಟ್ಟೆ ನ್ಯೂಸಲ್ಲಿದೆ. ಲಿಸನ್ ಹಿಯರ್. ಸೊ UPI ಬಗ್ಗೆ ಮಾತಾಡೋಣ. ಲಿಸನ್ ಹಿಯರ್.
ಬ್ರದರ್ ಈಗ ಕೇಳಿಸ್ಕೊಳ್ಳಿ, ಪೇಮೆಂಟ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ. ಓಕೆ ಓಕೆ ಸೊ ಪೇಮೆಂಟ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್ ಆ್ಯಕ್ಟ್, ಸೊ ಪೇಮೆಂಟ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್ ಆ್ಯಕ್ಟ್ 2007. ಓಕೆ ಸೊ ಪೇಮೆಂಟ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್ ಆ್ಯಕ್ಟ್ 2007 ಅಂತ ಒಂದು ಕಾಯ್ದೆ ಇದೆ. ಓಕೆ, ಇದ್ರ ಕೆಳಗೆ ಎಸ್ಟಾಬ್ಲಿಷ್ ಮಾಡಿರುವಂಥ ಪೇಮೆಂಟ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್ ಆ್ಯಕ್ಟ್ 2007 ಕೆಳಗಡೆ ಎಸ್ಟಾಬ್ಲಿಷ್ ಮಾಡಿರುವಂಥ ಸಂಸ್ಥೆನ NPCI ಅಂತ ಕರಿತೀವಿ. ಓಕೆ, NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಭಾಳ ಬಾರಿ ಪ್ರಶ್ನೆ ಕೇಳ್ತಾರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ NPCI? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ, ಸೊ NPCI ನೋಡಿ 2 ಆಬ್ಜೆಕ್ಟಿವ್ ಇದೆ. ಓಕೆ, ಫಸ್ಟ್ ಆಫ್ ಆಲ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ? ಓಕೆ, ರೀಟೇಲ್ ಪೇಮೆಂಟ್ಸನ್ನು ಪ್ರಮೋಟ್ ಮಾಡುತ್ತೆ. ಈಗ ಪೇಮೆಂಟಲ್ಲಿ 2 ಥರ ಇದ್ದಾವೆ. ಒಂದು ರೀಟೇಲ್ ಪೇಮೆಂಟು, ಇನ್ನೊಂದು ಹೋಲ್ಸೇಲ್ ಪೇಮೆಂಟು. ರೀಟೇಲ್ ಪೇಮೆಂಟು ಮತ್ತು ಹೋಲ್ಸೇಲ್ ಪೇಮೆಂಟ್, ಚಿಲ್ಲರೆ ಪಾವತಿ ಅಂತ ಕರಿತೀವಿ ರೀಟೇಲ್ ಪೇಮೆಂಟ್ ಅಂದರೆ. ಈಗ ನಾನು ಮತ್ತು ನೀವು ಗ್ರಾಹಕರು, ನಾನು ಮತ್ತು ನೀವು ಮಾಡುವಂಥ ಪೇಮೆಂಟನ್ನು ನಾವೇನು ಕರಿತೀವಿ? ರೀಟೇಲ್ ಪೇಮೆಂಟ್ ಅಂತ ಕರಿತೀವಿ. ಆದರೆ ಮ್ಯಾನುಫ್ಯಾಕ್ಚರರ್ಸು ಅಥವಾ ಇಂಡಸ್ಟ್ರೀಸ್ ಮಾಡುವಂಥ ಪೇಮೆಂಟು ಹೋಲ್ಸೇಲ್ ಪೇಮೆಂಟ್. ಆಯಿತಾ? ಸೊ ಗ್ರಾಹಕರು ಮಾಡುವಂಥ ಪಾವತಿಯನ್ನು ಚಿಲ್ಲರೆ ಪಾವತಿ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ NPCI ಕೆಲಸ ಏನು ಅಂದರೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಕೆಲಸ ಮಾಡುತ್ತೆ ಅಂದರೆ, ಭಾರತದಲ್ಲಿ ರೀಟೇಲ್ ಪೇಮೆಂಟ್ಸನ್ನು ಫೆಸಿಲಿಟೇಟ್ ಮಾಡಲಿಕ್ಕೋಸ್ಕರ ಓಕೆ ಭಾರತದಲ್ಲಿ ಫಿನಾನ್ಷಿಯಲ್ ಟೆಕ್ನಾಲಜಿ ಮತ್ತು ಫಿನಾನ್ಷಿಯಲ್ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡುತ್ತೆ. ಓಕೆ, ಕೇಳಿಸ್ಕೊಳ್ಳಿ. ಈಗ ಎಲ್ಲರೂ ಕೂಡ UPI ಯೂಸ್ ಮಾಡ್ತೀರಾ. ಓಕೆ, ಗೂಗಲ್ ಪೇ, ಫೋನ್ಪೇ ಎಲ್ಲ ಪೇನೂ ಯೂಸ್ ಮಾಡ್ತಾರೆ. UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯೂಸ್ ಮಾಡ್ತಾರೆ. ಈಗ ಹೇಳಿ, UPI ಬಂದ ಮೇಲೆ ಚಿಲ್ಲರೆ ಪಾವತಿಗಳು ಸುಲಭ ಆಗಿದೆಯಾ? ಇಲ್ಲ. ರೀಟೇಲ್ ಪೇಮೆಂಟ್ ಸುಲಭ ಆಗಿದೆಯಾ? ಇಲ್ಲ, ಆಗಿದೆ. ಓಕೆ, ಅದಕ್ಕೋಸ್ಕರ ಅಂದರೆ NPCI ಫಂಕ್ಷನ್ ಏನು ಅಂತಂದರೆ, ರೀಟೇಲ್ ಪೇಮೆಂಟ್ಸನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತದಲ್ಲಿ ಫಿನಾನ್ಷಿಯಲ್ ಟೆಕ್ನಾಲಜಿ ಮತ್ತು ಫಿನಾನ್ಷಿಯಲ್ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡುವಂಥ ಸಂಸ್ಥೆ NPCI. ಚಿಲ್ಲರೆ ಪಾವತಿಗಳನ್ನು ಉತ್ತೇಜಿಸಲು ಹಣಕಾಸು ಉತ್ಪನ್ನಗಳು ಮತ್ತು ಹಣಕಾಸು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಸಂಸ್ಥೆ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಹಾಗಾದರೆ NPCI ಅಭಿವೃದ್ಧಿಪಡಿಸಿರುವ ಹಣಕಾಸು ಉತ್ಪನ್ನಗಳು, ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅಥವಾ ಫಿನಾನ್ಷಿಯಲ್ ಟೆಕ್ನಾಲಜಿಗೆ ಉದಾಹರಣೆ ಕೊಡಿ ಅಂತಾರೆ. ಸಾಕಷ್ಟು ಉದಾಹರಣೆ ಕೊಡ್ಬೋದು. ಒಂದು UPI ಕೊಡ್ಬೋದು, ಅಥವಾ ಭೀಮ್ ಆ್ಯಪ್ ಕೊಡ್ಬೋದು, ಅಥವಾ ರೂಪೇ ಕಾರ್ಡ್ಗಳನ್ನು ಕೊಡ್ಬೋದು. ಓಕೆ, ಭಾರತ್ ಬಿಲ್ ಸಿಸ್ಟಮ್ ಕೊಡ್ಬೋದು. ಓಕೆ, ಈ ರೂಪಿ ಕೊಡ್ಬೋದು. ಇನ್ನೊಂದು 2-3 ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆ, ಸೊ NPCI ಅಭಿವೃದ್ಧಿಪಡಿಸಿರುವಂಥ ಹಣಕಾಸು ಉತ್ಪನ್ನಗಳಲ್ಲಿ ಒಂದು 2-3 ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ. ಆಯಿತಾ? ಈಗ UPIಗೂ ಮತ್ತು ಭೀಮ್ಗೂ ಡಿಫ್ರೆನ್ಸ್ ಏನು? ಓಕೆ, UPIಗೂ ಭೀಮ್ಗೂ ಡಿಫ್ರೆನ್ಸ್ ಏನು? ಓಕೆ, ಸೊ UPI ಇಸ್ ಎ ಪ್ಲಾಟ್ಫಾರ್ಮ್, ಭೀಮ್ ಇಸ್ ಎ ಆ್ಯಪ್. ಭೀಮ್ ಇಸ್ ಎ ಆ್ಯಪ್. ಓಕೆ, ಸರಿ, ಸುಮಾರು ಎಕ್ಸಾಮ್ಸಲ್ಲಿ UPIದು ವಿಸ್ತೃತ ರೂಪ ಕೇಳಿದ್ದಾನೆ. ಓಕೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಕೆಲವರು ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಅಂತಾರೆ, ದಟ್ ಇಸ್ ರಾಂಗ್. ಓಕೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ UPIಗೂ ಭೀಮ್ಗೂ ಡಿಫ್ರೆನ್ಸ್ ಏನು ಅಂತಂದ್ರೆ, ಓಕೆ, UPI ಇಸ್ ಎ ಡಿಜಿಟಲ್ ಪ್ಲಾಟ್ಫಾರ್ಮ್, ಭೀಮ್ ಇಸ್ ಎ ಆ್ಯಪ್. ಸೊ UPI ಹೆಂಗೆ ವರ್ಕ್ ಆಗುತ್ತೆ ಸರ್? ಈಗ ನೋಡಿ, ಮುಂಚೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ದುಡ್ಡು ಹಾಕಬೇಕು ಅಂದರೆ, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ದುಡ್ಡು ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ HDFC ದುಡ್ಡು ಹಾಕಬೇಕು. ಓಕೆ, ನಾವೇನು ಮಾಡ್ತಾ ಇದ್ವಿ? ನೆಫ್ಟ್ ಮಾಡ್ತಾ ಇದ್ವಿ, ಇಲ್ಲ RTGS ಮಾಡ್ತಾ ಇದ್ವಿ. ಬಟ್ ಇವಾಗ UPIನಲ್ಲಿ ಹೆಂಗೆ ಅಂತಂದರೆ, ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಡಿಜಿಟಲ್ ಪೇಮೆಂಟ್ಸನ್ನು ಫೆಸಿಲಿಟೇಟ್ ಮಾಡುವಂಥ ಪ್ಲಾಟ್ಫಾರ್ಮು UPI. ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವಂಥ ಆನ್ಲೈನ್ ವೇದಿಕೆಯನ್ನು UPI ಅಂತ ಕರಿತೀವಿ. UPIನ ಬಳಸುವಂಥ ಆ್ಯಪನ್ನು ಭೀಮ್ ಅಂತ ಕರಿತೀವಿ. ಓಕೆ, ಸರಿ. ನೆಕ್ಸ್ಟು, ಈಗ ATM ಕಾರ್ಡ್ ನೋಡಿದ್ದೀರ.
ATM ಕಾರ್ಡ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾರ್ಡ್. ಸೊ ಈ ಮುಂಚೆ ATM ಕಾರ್ಡ್ಗಳನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಈಗ NPCI ಅಭಿವೃದ್ಧಿಪಡಿಸಿರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾರ್ಡ್ಸ್ ಅಥವಾ ATM ಕಾರ್ಡ್ಸನ್ನು ರುಪೇ ಕಾರ್ಡ್ ಅಂತ ಕರಿತೀವಿ. ಓಕೆ, ಸೊ ಫೈನ್. ಒಂದು ಪ್ರಶ್ನೆ ಕೇಳಬಹುದು. ಓಕೆ, ಪ್ರಶ್ನೆ ಕೇಳಬಹುದು ಇಲ್ಲಿ. UPI ಅನ್ನು ಅಳವಡಿಸಿಕೊಂಡಂಥ ಓಕೆ ನಮ್ಮ ಭಾರತ ಅಭಿವೃದ್ಧಿಪಡಿಸಿರುವಂಥ UPI ಅನ್ನು ಅಳವಡಿಸಿಕೊಂಡಂಥ ಮೊಟ್ಟ ಮೊದಲ ರಾಷ್ಟ್ರ ಯಾವುದು? ಮೊಟ್ಟ ಮೊದಲ ರಾಷ್ಟ್ರ ಬಂದು ಇಟ್ ಈಸ್ ಸಿಂಗಪೂರ್. ಸೆಕೆಂಡ್, ಓಕೆ, ಇನ್ನೊಂದು ಕ್ವಶನ್ ಸ್ವಲ್ಪ ಟ್ರಿಕಿ ಕೇಳಬಹುದು. ಸೊ UPI ಅನ್ನು ಅಳವಡಿಸಿಕೊಂಡಂಥ ಮೊಟ್ಟ ಮೊದಲ ನೇಬರಿಂಗ್ ಕಂಟ್ರಿ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಭೂತಾನ್. ಓಕೆ, ಸೊ ಹಾಗಾದರೆ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿವರೆಗೂ UPI ಅನ್ನು ಅಳವಡಿಸಿಕೊಂಡಿರುವಂಥ ರಾಷ್ಟ್ರಗಳು, ಓಕೆ, ಇದುವರೆಗೂ UPI ಅನ್ನು ಅಳವಡಿಸಿಕೊಂಡಿರುವಂಥ ರಾಷ್ಟ್ರಗಳು ಯಾವ್ಯಾವು?